ಎಲ್ಲರಿಗೂ ನಮಸ್ಕಾರ. ಒಂದು ಸಂತೋಷದ ಕರ್ತವ್ಯಕ್ಕೋಸ್ಕರ ಇವತ್ತಿನ ಪ್ರವಚನದಲ್ಲಿ ಒಂದು 5 ನಿಮಿಷ ಸಮಯವನ್ನು ಕದಿಯೋದಕ್ಕೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಮತ್ತು ತಮ್ಮ ಅನುಮತಿಯನ್ನು ಬೇಡ್ತೇನೆ. ಸಂದರ್ಭ ಇಷ್ಟೇ, ನಮ್ಮಂಥ ಸಾರ್ವಜನಿಕ ಸಂಸ್ಥೆಯ ಬಂಡವಾಳ ಇರೋದು ಅದರ ಬ್ಯಾಂಕ್ ಬ್ಯಾಲೆನ್ಸಿನಲ್ಲ, ಹೊರತು ಅದಕ್ಕೆ ಎಷ್ಟು ಜನ ಬೆಂಬಲ ಇದೆ, ಜನ ಅದಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಜನರ ಸಹಕಾರ ಹೇಗಿದೆ, ಅದರ ಕಾರ್ಯಕ್ರಮಗಳಲ್ಲಿ ಜನರ ಪಾಲ್ಗೊಳ್ಳುವಿಕೆ ಹೇಗಿದೆ, ಇದೇ ನಿಜವಾದ ಸಂಸ್ಥೆಯ ಬಂಡವಾಳ. ನಮ್ಮ ಎಲ್ಲ ಅಗತ್ಯಗಳನ್ನು ಸಮಾಜ ಸಹೃದಯರು ಪೂರೈಸ್ತಾರೆ ಅನ್ನೋ ವಿಶ್ವಾಸ ಇದೆಯಲ್ಲ, ಇದು ನಮ್ಮ ನಿಜವಾದ ಬಂಡವಾಳ. ಇದನ್ನು ಹಣದಿಂದ ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಾರಂಭದಿಂದ ನಮ್ಮ ಅನುಭವ ಇದೇ ಆಗಿದೆ. ಈಗ 50 ವರ್ಷ ಹಿಂದೆ ನಮ್ಮದೇ ಒಂದು ಸ್ವಂತ ಕಟ್ಟಡ ಆಗತ್ತೆ ಅನ್ನೋ ಕಲ್ಪನೆ ಕೂಡ ನಮಗೆ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಆ ಅಪೇಕ್ಷೆಯೂ ಇರಲಿಲ್ಲ. ಆದರೆ ಸಂಸ್ಥೆ ಬೆಳೀತಾ ಬಂತು, ಸ್ವಂತ ಕಟ್ಟಡವೂ ಕೂಡ ಆಯಿತು. 50 ವರ್ಷದಿಂದ ಈ ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆ ಕಟ್ಟಡ ಹಳತಾಗಿತ್ತು, 50 ವರ್ಷದಿಂದ ಹಾಗೆ ನಡೆದಿತ್ತು. ಅದಕ್ಕೆ ಸ್ವಲ್ಪ ಸುಧಾರಣೆ ಆಗಬೇಕಾಗಿತ್ತು. ಅದಕ್ಕೆ ದಾನಿಗಳು ಮುಂದೆ ಬಂದರು. ಈ ಸುಸಜ್ಜಿತವಾದ ಸಭಾಭವನ ನಿರ್ಮಾಣ ಆಯಿತು. ಆಮೇಲೆ ಒಂದರ ಹಿಂದೆ ಒಂದು ಸೌಕರ್ಯಗಳು ಬೇಕಾದವು. ನಮ್ಮಲ್ಲಿ ಒಂದು ಸಮರ್ಪಕವಾದ ಧ್ವನಿ ವರ್ಧಕದ ವ್ಯವಸ್ಥೆ ಇರಲಿಲ್ಲ. ಸ್ಟೇಟ್ ಬ್ಯಾಂಕ್ನವರು ಸಹಾಯ ಕೊಟ್ಟರು, ಒಂದು ಸುಸಜ್ಜಿತವಾದ ಧ್ವನಿವರ್ಧಕ ಏರ್ಪಾಟಾಯಿತು. ಆಮೇಲೆ ಇಲ್ಲಿ ಕಾರ್ಯಕ್ರಮಗಳ ಧ್ವನಿ ಮುದ್ರಣಗಳು ಬೇಕು ಅಂತ ಜನ ಅಪೇಕ್ಷೆ ಪಟ್ಟರು. ಧ್ವನಿ ಮುದ್ರಣದ ವ್ಯವಸ್ಥೆ ಬೇಕಾಯಿತು. ಅದಕ್ಕೆ ದಾನಿಗಳು ಬಂದರು, ಅದರ ವ್ಯವಸ್ಥೆ ಆಯಿತು. ಹೀಗೆ ಒಂದಾದ ಮೇಲೆ ಒಂದು ಒಟ್ಟಿನ ಮೇಲೆ ಇಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಸಭಿಕರಿಗೆ ಆದಷ್ಟು ಹೆಚ್ಚಿನ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನುವ ದೃಷ್ಟಿಯಲ್ಲಿ ಸದಾ ನಾವು ಚಿಂತಿತರಾಗಿದ್ದೇವೆ, ಕ್ರಿಯಾಶೀಲರಾಗಿದ್ದೇವೆ. ಹೀಗೆ ಇತ್ತೀಚೆಗೆ ಧ್ವನಿ ಮುದ್ರಣ ಮೊದಲಾದ ವ್ಯವಸ್ಥೆಗಳು ಆದ ಹಾಗೇ ತಾವೆಲ್ಲ ನೋಡ್ತಾ ಇದ್ದೀರಿ. ಕಾರ್ಯಕ್ರಮಗಳಲ್ಲಿ ಜನಗಳು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದೀರಿ. ಇದು ನಮಗೆ ಧನ್ಯತೆಯ, ಸಾರ್ಥಕತೆಯ, ಆನಂದವನ್ನು ತಂದುಕೊಟ್ಟಿದೆ. ಆದರೆ ಸಾಧ್ಯವಾದಷ್ಟು ಹೆಚ್ಚು ಸೌಕರ್ಯಗಳನ್ನು ಒದಗಿಸಬೇಕು ಅನ್ನುವ ದೃಷ್ಟಿಯಿಂದ ಇನ್ನೊಂದು ಯೋಚನೆ ಬಂತು. ಇಲ್ಲಿ ಸಭೆಯ ಭವನದ ಒಳಗಡೆ ಎಷ್ಟು ಜನ ಇರ್ತಾರೋ ಹೊರಗಡೆ ಅಷ್ಟೇ ಜನ ಕಾರ್ಯಕ್ರಮಗಳಿಗೆ ಬರ್ತಾರೆ. ಮತ್ತು ಕೇವಲ ಈ ಸುತ್ತಮುತ್ತಲಿಂದ ಮಾತ್ರವಲ್ಲ, ರಾಜಾಜಿನಗರ, ಮಲ್ಲೇಶ್ವರ, ಬನಶಂಕರಿ, ಜಯನಗರ ಇಂಥ ದೂರದ ಬಡಾವಣೆಗಳಿಂದ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಜನ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದಾರೆ. ಇದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ, ವಿಶ್ವಾಸವನ್ನು ಉಂಟು ಮಾಡಿದೆ. ಹೀಗೆ ಇವರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಸೌಲಭ್ಯವನ್ನು ಒದಗಿಸುವ ದೃಷ್ಟಿಯಿಂದ ಇದರ ಹೊರಗಡೆಯೂ ಕೂಡ ಒಂದು LCD ಪ್ರೊಜೆಕ್ಷನ್ ಮತ್ತು ಧ್ವನಿವರ್ಧಕ ವ್ಯವಸ್ಥೆ ಅಂತೂ ಇದ್ದೇ ಇದೆ. ಅದಲ್ಲದೆ ಒಂದು LCD ಪ್ರೊಜೆಕ್ಷನ್ ವ್ಯವಸ್ಥೆಯನ್ನು ಕೂಡ ಹೊರಗಡೆ ಮಾಡಿದರೆ ಜನರಿಗೆ ಅದು ಹೆಚ್ಚು ಉಲ್ಲಾಸವನ್ನು, ಸಮಾಧಾನವನ್ನು ಕೊಡಬಹುದು. ಇಲ್ಲಿ ಸಭಾಭವನದ ಒಳಗಡೆ ಕುಳಿತವರಷ್ಟೇ ನೆಮ್ಮದಿಯಿಂದ ಹೊರಗಡೆ ಕೂಡ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿ ಕೇಳಿ ಜನ ಆನಂದಿಸಬಹುದು ಅನ್ನುವ ಅಭಿಪ್ರಾಯ ಬಂತು. ಅದಕ್ಕೆ ಉಪಕರಣಗಳು ಬೇಕಾಯಿತು, ದಾನಿಗಳನ್ನು ಹುಡುಕಿದ್ವು. ಅದಕ್ಕೂ ಒಬ್ಬರು ದಾನಿ ಬಂದರು. ನಮ್ಮ ಶ್ರೀಮತಿ ಸುಶೀಲಾ ಪಡಿಯಾರ್ ಅವರು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕಾನೂನು ಸಲಹೆಗಾರರಾಗಿ ಉನ್ನತ ಅಧಿಕಾರದಲ್ಲಿ ಇದ್ದವರು. ತಮ್ಮ ಕ್ಷೇತ್ರದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡೆದವರು ಮತ್ತು ನಗರದ ಅನೇಕ ಸಾರ್ವಜನಿಕ ಉದ್ದೇಶಗಳಿಗೆ ಕೊಡುಗೈ ದಾನಿಗಳು ಅಂತಲೂ ಹೆಸರಾದವರು. ಸಾರ್ವಜನಿಕ ಸಮಾಜೋಪಯೋಗಿ ಕಾರ್ಯಗಳಲ್ಲಿ ಸದಾ ಆಸಕ್ತರಾಗಿರೋರು. ಅವರು ಈ ಉಪಕರಣವನ್ನು ಒದಗಿಸೋದಕ್ಕೆ ಮುಂದೆ ಬಂದರು. ಒಂದು LCD ಪ್ರೊಜೆಕ್ಟರ್, ಅದಕ್ಕೆ ಸಂಬಂಧಪಟ್ಟ ಸ್ಕ್ರೀನ್ ಮತ್ತು ಇತರ ವ್ಯವಸ್ಥೆಗಳು, ಅದು ಸಾಕಷ್ಟು ದುಬಾರಿ, ತಮಗೆಲ್ಲ ಗೊತ್ತಿದೆ. ಅದನ್ನು ಕೊಡೋದಕ್ಕೆ ಶ್ರೀಮತಿ ಸುಶೀಲಾ ಪಡಿಯಾರವರು ಮುಂದೆ ಬಂದರು. ಹೀಗಾಗಿ ಇವತ್ತು ಹೊರಗಡೆ ತಾವು ನೋಡ್ತಾ ಇದ್ದೀರಿ, ಹೊರಗಡೆ ಇದರ ಸ್ಕ್ರೀನ್ ಪ್ರೊಜೆಕ್ಷನ್ ಇದೆ. ಅದರಿಂದ ಹೊರಗಡೆಯೂ ಕೂಡ ಜನ ಆನಂದವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದಾಗಿದೆ.
ಈ ಶುಭ ಸಂದರ್ಭದಲ್ಲಿ ಶ್ರೀಮತಿ ಸುಶೀಲಾ ಪಡಿಯಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಒಂದು ಕೃತಜ್ಞತೆಯ ಸಂಕೇತವನ್ನು ಕೊಡಬೇಕು ಅಂತ ಹೇಳಿ ಸಂಸ್ಥೆಯ ಕಾರ್ಯಕಾರಿಣಿಯ ಹಿರಿಯ ಸದಸ್ಯರಾದ ಸನ್ಮಾನ್ಯ ಟಿ ವೆಂಕಟಸ್ವಾಮಿಯವರು, ಸನ್ಮಾನ್ಯ ಡಿ ಎಸ್ ಗೋಪಿನಾಥ್ ಅವರನ್ನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಮತಿ ಪಡಿಯಾರ್ ಅವರಿಗೆ ಶ್ರೀಮತಿ ಪರಿಮಳ ಕರಜಗಿ ಅವರು ಬಂದು ಶಾಲು ಹೊತ್ತಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮುಂದೆಯೂ ಕೂಡ ಶ್ರೀಮತಿ ಪಡಿಯಾರವರ ಮತ್ತು ನಿಮ್ಮೆಲ್ಲರ ಸಹಕಾರ ಸಿಗ್ತಾ ಇರಲಿ ಅಂತ ಹಾರೈಸ್ತಾ ಈ ಪ್ರಾಸ್ತಾವಿಕವನ್ನು ಮುಗಿಸಿ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ. ನಿನ್ನೆ ದಿವಸ ನಾನು ಹಾಕಿಕೊಂಡಂಥ ವಿಭಜನೆಯ ಮೊದಲನೇ ಭಾಗವನ್ನು ನೋಡ್ತಾ ಇದ್ವಿ. ದೈವ, ಭಗವಂತ ಮತ್ತು ವಿಧಿ ಈ ವಿಷಯಗಳ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ವಿ. ನೋಡ್ತಾ ಕೊನೆಗೆ ಬಂದಾಗ ಈ ವಿಧಿಯ ಕೃತ್ಯಗಳನ್ನು ತಡ್ಕೊಳ್ಳೋದು ಹೇಗೆ ಅಂತ, ಯಾವ ಕಾರಣಕ್ಕೂ ನಾವು ದುಃಖ ಪಡಬೇಕಾಗ್ತದಲ್ಲ. ಈ ದುಃಖ ಪಡೋದು ಯಾವುದೋ ಒಂದು ಕಾರಣಕ್ಕೆ, ಒಂದು ಯೋಜನೆಗೆ ಅಂತ ಇದ್ದರೆ ದೈವ ಕುರುಡು ಅಂತ ಅನ್ನೋದಿಲ್ಲ ನಾವು ಅಂತ ಹೇಳೋದು ಮತ್ತಿಗೆ ಇನ್ನೇ ಚರ್ಚೆ ಮಾಡ್ತಾಯಿದ್ವಿ. ಹಾಗಾದರೆ ಈ ವಿಧಿ ಕೈಚಳಕವನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ವೇ ನಮ್ಮ ಕಡೆಯಿಂದ ಅಂತ. ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಒಂದೇ ಹಾದಿ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿದೆ ಮಾತು. ಒಂದೇ ಹಾದಿ ನಮಗಿರೋ ಅಂಥದ್ದು. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿಯಂ, ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ನಿನ್ನೆ ನನ್ನ ಕೆಲವು ಸ್ನೇಹಿತರು ಆ ಪದ ಸಂಖ್ಯೆಯನ್ನು ಹೇಳಿದರೆ ಒಳ್ಳೆಯದು, ನಾವು ನೋಡ್ಕೊಳ್ಬಹುದು ಅಂತ ಹೇಳ್ತಾಯಿದ್ರು. ಇದು 366, 366. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ನಾವು ಕೆಲವೊಂದು ಸಲ ಮಾಡೋದುಂಟು, ಮದುವೆ ಬೇಗ ಆಗದಿದ್ದರೆ ಜಾತಕ ಇನ್ನೊಮ್ಮೆ ಬರೆಸ್ಬಿಡೋದು ವಾಸಿ ಅನಿಸುತ್ತೆ ಅಂತ. ಜಾತಕ ಬರೆಸಿದರೆ ಅದು ಮಂಗಳ ಇಲ್ಲಿದೆಯೋ ಬುಧ ಅಲ್ಲಿದೆಯೋ ಏನೋ ಇದೆ, ಆ ಜೋಯಿಸರು ಬದಲಾಯಿಸ್ಬೋದು, ಇಲ್ಲಿ ತೆಗೆದಲ್ಲಿ ಹಾಕ್ಬೋದು. ಹಾಕಿದರೆ ಅಲ್ಲಿ ಕೂತಿರ್ತಾನಲ್ಲ ಮಂಗಳ, ಅಲ್ಲೇ ಕೂತಿದ್ದಾನೆ, ಅವನೆಲ್ಲಿ ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ, ವಿಹಿತವಾಗಿಹುದು ಅದರ ಗತಿ ಸೃಷ್ಟಿ ವಿಧಿ. ಸೃಷ್ಟಿ ವಿಧಿಯಿಂದ ತನ್ನ ಗ್ರಹಗಳು ತಮ್ಮ ಪಾಡಿಗೆ ತಾವು ಹೋಗ್ತಾ ಇದೆ. ನಮ್ಮ ಜೋಯಿಸರನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ಸಮಾಧಾನ ಅಷ್ಟೇ, ಏನೋ ಬದಲಾಯಿಸ್ಕೊಂಡಿದ್ದೀವಿ ಅಂತ. ಆದರೆ ಗ್ರಹಗಳನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ, ನಾವು ಜೋಯಿಸರು ಬದಲಾಯಿಸೋಲ್ಲ. ಅದಕ್ಕೇನು ಮಾಡ್ಬೇಕು ನಾವು? ಸಹಿಸಿದಲ್ಲದೆ ಮುಗಿಯದು ಆವದಸೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಈ ಕೊನೆ ಸಾಲು ಬಹಳ ಮಾರ್ಮಿಕವಾದಂಥ ಮಾತು. ನಮಗಿರುವಂಥದ್ದು ಒಂದೇ ಒಂದು ಕವಚ ಅಂದರೆ ಸಹನೆ, ಮತ್ತೊಂದು ಏನೂ ಇಲ್ಲ. ಹಲ್ಲು ಕಚ್ಕೊಂಡು ತಡ್ಕೊಳ್ಬೇಕಷ್ಟೇ. ಆ ಕ್ಷಣ ಬರ್ತದೆ, ಆ ಕ್ಷಣ ನಮ್ಮನ್ನು ದಾಟ್ಕೊಂಡು ಹೋಗೋ ತನಕನೂ ಮತ್ತು ಇನ್ನೊಂದು ನೆನಪಿರಬೇಕು, ಆ ಕ್ಷಣ ಯಾವತ್ತಿಗೂ ಇರುವಂಥದ್ದಲ್ಲ. ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ, ಟಫ್ ಟೈಮ್ಸ್ ಡೂ ನಾಟ್ ಲಾಸ್ಟ್ ಬಟ್ ಟಫ್ ಪೀಪಲ್ ಡೂ ಅಂತ. ಕಷ್ಟದ ಕಾಲಗಳು ಯಾವತ್ತೂ ಇರೋದಿಲ್ಲ, ಆದರೆ ಗಟ್ಟಿಯಾದಂಥ ಮನುಷ್ಯ ಕಷ್ಟಗಳನ್ನು ಎದುರಿಸಿ ನಿಲ್ತಾನೆ ಅಂತ. ಆ ಕ್ಷಣವನ್ನು ತಡ್ಕೊಳ್ಬೇಕು, ಸಹನೆ ಅಂತ ಇಡಬೇಕು. ನನಗೊಂದು ಭಾಳ ಒಳ್ಳೆಯ ಮಾತು ನೆನಪಾಗ್ತದೆ. ಈ ಸೂಫಿ ಸಂತರಲ್ಲಿ ಜುನಾಯದ್ ಅಂತ ಬಹುದೊಡ್ಡ ಸೂಫಿ ಸಂತ. ಒತ್ತಿ ಸೂಫಿ ಮಾರ್ಗದಲ್ಲೇ ಅತ್ಯಂತ ಪ್ರಖ್ಯಾತರಾದವರು 3-4 ಜನ ಹೆಸರು ಹೇಳಿದರೆ ಅದು ಜುನಾಯದ್ ಒಬ್ಬ. ಅವನು ಸ್ವಲ್ಪ ಕ್ರಾಂತಿಕಾರಿಯಾದಂಥ ಒಬ್ಬ ಸನ್ಯಾಸಿ ಅಂದರೆ ಅವರೆಲ್ಲ ಕೆಲಸ ಮಾಡ್ತಾಯಿದ್ರು, ಸಂತ, ಕ್ರಾಂತಿಕಾರಿಯಾದಂಥ ಸಂತ. ಅವನ ಹತ್ರ ಒಂದು 25-20 ಜನ ವಿದ್ಯಾರ್ಥಿಗಳ ಜೊತೆಗಿರುವಂಥವ್ರು. ಅವನಿಗೆ ಯಾವಾಗಲೂ ಹುಟ್ಟಿನಿಂದ ಬಡತನನೇ ಜುನಾಯದ್ಗೆ. ಅವನಿಗೆ ಒಂದೇ ಕಾಳಜಿ ಅಂದರೆ ನಾನು ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ನನ್ನ ವಿದ್ಯಾರ್ಥಿಗಳಿಗೆ ಊಟ ಸಿಗಬೇಕು ಅಂತ ಪ್ರಯತ್ನ ಒಂದು. ಆದರೆ ಅವನ ಉಪದೇಶ ಹೇಗಿರ್ತಿತ್ತು ಅಂದರೆ ಯಾರೂ ಸಹಾಯ ಮಾಡ್ತಿರ್ಲಿಲ್ಲ ಅವನಿಗೆ ಅಂತ. ಈ ಕ್ರಾಂತಿಕಾರಿಗಳಾದರೆ ಸ್ವಲ್ಪ ಹಚ್ಕೊಳ್ಳೋದು ಕಷ್ಟ ಊರು ಜನ. ಅವನೇನು ಥೇರಿಯಪ್ಪ ಅಂದರೆ
ನೋಡಿ, ನೀವು ಕಾಬಾಕ್ಕೆ ಹೋಗಬೇಕು ಅಂತಿದ್ದೀರಿ, ಮಕ್ಕಾಕ್ಕೆ ಹೋಗಬೇಕು ಅಂತಿದ್ದೀರಿ, ಹೋಗಬೇಡಿ. ಅದೇನು ಖರ್ಚಾಗುತ್ತೋ ದುಡ್ಡನ್ನು ಕೊಡಿ, ಈ ಮಕ್ಕಳಿಗೆ ಊಟಕ್ಕೆ ಹಾಕಿ. ಕಾಬಾಕ್ಕೆ ಹೋದಷ್ಟೇ ಪುಣ್ಯ ಬರ್ತದೆ ನಿಮಗೆ. ಆ ಊರಲ್ಲಿ ನೋಡಿ ಅಂತ ಅನಾಹುತ ಆಗಿದೆ, ಆಕೆ ಗಂಡನ ಕಳ್ಕೊಂಡಿದ್ದಾಳೆ, ಬದುಕಿಗೆ ಆಧಾರ ಇಲ್ಲ ಆಕೆಗೆ. ನೀವು ದುಡ್ಡೆಲ್ಲ ಕೂಡಿಸಿ ಆಕೆ ಕೊಡಿ, ಕಾಬಾಕ್ಕೆ ಹೋದ ಶಕ್ತಿ ನಾನು ಕೊಡ್ತೇನೆ ನಿಮಗೆ ಅಂತ ಹೇಳೋನು. ಕಾಬಾಕ್ಕೆ ಹೋಗಬೇಡಿ, ಇಲ್ಲಿ ದಾನ ಮಾಡಿ ಅಂತ. ಅದು ಕೆಲವರಿಗೆ ಇಷ್ಟ ಆಗ್ತಿರಲಿಲ್ಲ, ಸಂಪ್ರದಾಯವಾದಿಗಳಿಗೆ ಇಷ್ಟ ಆಗ್ತಿರಲಿಲ್ಲ. ಅವ್ರು ಹೇಳಿದ್ರಂತೆ, ಇವನು ಭಗವಂತನ ವಿರುದ್ಧ ಇದ್ದಾನೆ, ಇವನಿಗೇನು ಕೊಡಬೇಡಿ ಅಂತ ಹೇಳಿದ್ರಂತೆ. ಜುನಾಯಾದಿಗೆ ಎಷ್ಟು ಕಷ್ಟ ಆಯಿತು ಅಂದರೆ ಊಟ ಇಲ್ಲ. ಅವನಿಗಂತೂ ಉಪವಾಸ ಅಭ್ಯಾಸ ಆಗಿ ಹೋಗಿತ್ತು. ಅವನ ಕಡೆ ಭಾಳ ಚೆನ್ನಾಗಿ ಬರೀತಾನೆ, ಇವತ್ತೇನಾದರೂ ರಾತ್ರಿ ಊಟ ಇದೆ ಅಂದರೆ ನನಗೆ ಗಾಬರಿ ಆಗ್ತದೆ ಅಂತ. ಅಭ್ಯಾಸ ಇಲ್ಲ, ಎರಡೊತ್ತು ಊಟ ಮಾಡಿ ಅವನಿಗೆ. ವಿದ್ಯಾರ್ಥಿಗಳಿಗೆ ಹಾಕಬೇಕು ಅಂತ ಆಸೆ ಒಂದು. ಅವನ ಕಡೆ ಮಾತನ್ನು ಬರೀತಾನೆ, ಎಷ್ಟು ಚೆನ್ನಾಗಿ ಬರೀತಾನೆ ಅಂದರೆ, ಅವನು ದಿನಕ್ಕೆ 5 ಸಲ ನಮಾಜ್ ಮಾಡೋದಿರುತ್ತಲ್ಲ, ಪ್ರಾರ್ಥನೆ ಮಾಡೋನು, ದಿನಕ್ಕೆ 5 ಸಲ ಪ್ರಾರ್ಥನೆ ಮಾಡೋನು. ಮಾಡಿದಾಗಲೆಲ್ಲ ತುಂಬ ಭೂಮಿಗೆ ತಲೆ ಹಚ್ಚಿಬಿಟ್ಟು, ಭಗವಂತ ನಿನಗೆ ಭಾಳ ಋಣಿಯಾಗಿದ್ದೇನಪ್ಪ, ಎಂಥ ಕೃಪೆ ಮಾಡಿದ್ಯಪ್ಪ ನನ್ನ ಮೇಲೆ ಅಂದ್ಕೊಂಡು ಆ ಕಣ್ಣೀರು ಸುರಿಸಿ ನೆಲ ಹಸಿ ಆಗ್ತೈತಂತೆ ಪ್ರತಿ ಸಲ ಅವನು ನಮಸ್ಕಾರ ಮಾಡಿದಾಗ. ಒಂದು ಸಲ ಶಿಷ್ಯರು ಹೇಳಿದ್ರಂತೆ, ಎಷ್ಟು ಸಲ ಬೇಡ್ಕೋತೀರಿ ಭಗವಂತನಿಗೆ, ಧನ್ಯವಾದ ಹೇಳ್ತೀರಿ, ಅವನು ಏನು ಮಾಡಿದ್ದಾನೆ ನಿಮಗೆ? ದಿನಕ್ಕೆ 5 ಸಲ ನಮಸ್ಕಾರ ಮಾಡ್ತೀರಿ, ಆ ಧನ್ಯತೆಯಿಂದ ಕಣ್ಣೀರು ಸುರಿದಿನೆಲ್ಲ ಹಸಿ ಆಗ್ತದೆ. ಪ್ರತಿ ಸಲ ನೋಡ್ತೀವಿ, ಅದು ನಾಟಕದ ಕಣ್ಣೀರಲ್ಲ, ಮನಸ್ಸಿಂದ ಬರುವಂಥದ್ದು. ಧನ್ಯತೆ ಹೇಳುವಂಥದ್ದನ್ನು ಭಗವಂತ ಏನು ಮಾಡಿದ್ದಾನೆ? ಊಟಕ್ಕೆ ಕೂಡ ಕೊಟ್ಟಿಲ್ಲ ನಿಮಗೆ. ಇಷ್ಟು ಭಕ್ತನಾದಂಥ ನಿಮಗೆ ಊಟ ಕೊಡದೆ ಹೋದರೆ ಅದೆಂಥ ಭಗವಂತ, ನಿಷ್ಕರುಣಿ ಅವನು ಅಂತ ವಿದ್ಯಾರ್ಥಿಗಳು ಹೇಳಿದ್ರಂತೆ. ಆಗ ಜುನಾಯದ್ ಹೇಳ್ತಾನೆ, ಬಹಳ ಅದ್ಭುತ ಮಾತನ್ನು ಹೇಳ್ತಾನೆ, ಮಕ್ಕಳೇ, ಎಲ್ಲವೂ ಚೆನ್ನಾಗಿದ್ದಾಗ ಭಗವಂತನ ಅಭಿನಂದನೆ ಮಾಡೋದೇನು ದೊಡ್ಡದಲ್ಲ, ಎಲ್ಲರೂ ಮಾಡ್ತಾರೆ. ಚೆನ್ನಾಗಿದ್ದಾಗ ಭಗವಂತನ ಧ್ಯಾನ ಮಾಡೋದು, ಭಗವಂತನ ಧನ್ಯತೆ ಕೊಡೋದು, ಕೃತಜ್ಞತೆ ಅರ್ಪಿಸೋದಿದೆಯಲ್ಲ, ಅದು ಭಾಳ ಸುಲಭವಾದಂಥ ಕೆಲಸ. ಆದರೆ ಮುಖ್ಯವಾದದ್ದು ಕಷ್ಟ ಬಂದಾಗ ಭಗವಂತನಿಗೆ ಧನ್ಯತೆಯನ್ನು ಕೊಡುವಂಥದ್ದು ಅಂತ, ಧನ್ಯವಾದ ಹೇಳುವಂಥದ್ದು, ಕೃತಜ್ಞತೆ ಹೇಳುವಂಥದ್ದು. ಕಷ್ಟ ಬಂದಾಗ ಹೇಳೋದಿಲ್ಲ ನಾವು, ಕಷ್ಟ ಬಂದಾಗ ಬೇಡ್ಕೋತೀವಿ, ಇದು ಕೊಡಲಿಲ್ಲ ಅಂತ. ಅವನು ಹೇಳ್ತಾನೆ, ಕಷ್ಟ ಬಂದಾಗ ಧನ್ಯತೆಯನ್ನು ಹೇಳಬೇಕು, ಕೃತಜ್ಞತೆ ಹೇಳಬೇಕು ಭಗವಂತನಿಗೆ. ಯಾಕೆ ಅಂತ ಶಿಷ್ಯರು ಕೇಳಿದ್ರಂತೆ, ಕೃತಜ್ಞತೆ ಯಾಕೆ ಹೇಳಬೇಕು ಅಂತ. ಆತ ಹೇಳಿದಂತೆ, ನೋಡಿ, ಈ ದೇಹ ಯಾವತ್ತಿಗಿದ್ರೂ ಅವನದೇ ಆಗಿತ್ತು, ಇವತ್ತು ಅವನದೇ ಇದೆ, ಮುಂದೆ ಅವನದೇ ಇರುತ್ತೆ. ಇದರ ಜವಾಬ್ದಾರಿ ಅವನದು, ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಇದರ ಜವಾಬ್ದಾರಿ ಅವನದು, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನೀವು ತಲೆ ಕೆಡಿಸ್ಕೋಬೇಡಿ. ನೀವು ತಲೆ ಕೆಡಿಸ್ಕೊಂಡ್ರೆ ಭಗವಂತ ಏನು ಮಾಡ್ತಾನೆ ಗೊತ್ತಾ? ಹೇಗೂ ಚಿಂತೆ ಮಾಡ್ತಿರಲ್ಲ, ಮಾಡಿ ಅಂತ ನಿಮಗೆ. ಪೂರ್ತಿ ಅವನ ಮೇಲೆ ಚಿಂತೆ ಬಿಟ್ಬಿಡಿ, ಅವನ ಜವಾಬ್ದಾರಿಯಿಂದ ಮಾಡ್ತಾನೆ ಕೆಲಸ ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ, ಮಕ್ಕಳೇ, 2 ಮಾತ್ರ ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಹೇಳಿದ್ದು, ಒಂದು, ಭಗವಂತನ ಕೃತಜ್ಞೆ ಅರ್ಪಿಸೋದನ್ನು ಮರಿಬೇಡಿ. 2ನೇದು, ಸಹನೆ ಕಳ್ಕೊಳ್ಬೇಡಿ. ಅವನು ಹೇಳ್ತಾನೆ, ದೋಸ್ ಹೂ ಡೂ ನಾಟ್ ಹ್ಯಾವ್ ಪೇಷನ್ಸ್ ವಿಲ್ ನಾಟ್ ಗೆಟ್ಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಭಗವಂತನ ಕೃಪೆ ಇರೋದು ತಾಳ್ಮೆ ಇದ್ದವರಿಗೆ ಮಾತ್ರ ಇರ್ತದೆ. ಪರೀಕ್ಷೆ ಮಾಡ್ತಾನೆ, ತಾಳ್ಮೆ ಇದೆಯಾ ಅಂತ. ತಾಳ್ಮೆ ಇದ್ದರೆ ಭಗವಂತನ ಕೃಪೆ ಬರ್ತದೆ. ಒಂದು ದೊಡ್ಡ ಬಂಡೆ ಇದು, ಪರ್ವತ. ಒಬ್ಬ ಯಾವನೋ ಪುಣ್ಯಾತ್ಮ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೋದಂತೆ. ದೇವಸ್ಥಾನ ಕಟ್ಟಿಸ್ಬೇಕು, ಮೂಲ ವಿಗ್ರಹ ಮಾಡಿಸ್ಬೇಕು, ಕೃಷ್ಣನ ಮೂಲ ವಿಗ್ರಹ ಮಾಡಬೇಕು. ದೊಡ್ಡ ಒಬ್ಬ ಶಿಲ್ಪಿನ ಕರ್ಕೊಂಡು ಹೋದಂತೆ, ಒಳ್ಳೆ ಶಿಲ್ಪ ಆರಿಸ್ಕೊಳ್ಳಪ್ಪ ನಿನಗೆ ಯಾವ್ದು ಬೇಕು ಅಂತ. ಅವನು ಹೇಳಿದಂತೆ, ಒಂದೇ ಆರಿಸ್ಕೊಳ್ಳೋದು ಬೇಡ ಸ್ವಾಮಿ, ಒಂದು 4 ಕಲ್ಲು ಆರಿಸ್ಕೊಳ್ಳೋಣ, ಏನೋ ಒಂದು ತೊಂದರೆ ಆದರೆ ಇನ್ನೊಂದು ಕಲ್ಲು ಇರುತ್ತೆ ಅಂತ ಹೇಳಿ 4 ಕಲ್ಲುಗಳನ್ನು ತಗೊಂಡು ಹೋದ್ರಂತೆ. ಆ ಶಿಲ್ಪಿ ತನ್ನ ಶಿಷ್ಯರನ್ನೆಲ್ಲ ಸೇರಿಸ್ಕೊಂಡು ಮೂರ್ತಿ ಕೆತ್ತೋಕೆ ಶುರು ಮಾಡಿದ. ಒಂದು ಕಲ್ಲು ಆರಿಸ್ಕೊಂಡು ಸ್ವಲ್ಪ ಶಿಲ್ಪ ಮಾಡಿ, ಈಗೇನೋ ಕಾಲು ಕೆತ್ತಬೇಕು ಅಂತಿದ್ದ, ಕೊರಕಲಾಗ್ಬಿಡ್ತು, ಬಂಡೆ ಸೀಳಿಬಿಡ್ತು. ಇದು ಮೂರ್ತಿಗೆ ಆಗೋದಿಲ್ಲ ಅಂತ ಬಿಟ್ಟ. 2ನೇದು ತಗೊಂಡ. 2ನೇ ಕಲ್ಲು ತೊಗೊಂಡು ಎಷ್ಟು ಚೆನ್ನಾಗಿ ಕೆತ್ತಿ ಇನ್ನೇನು ಪೂರ್ತಿ ಎಲ್ಲ ಮುಗೀತು. ಸ್ವಲ್ಪ ಲಕ್ಷಣ ಸರಿ ಮಾಡಬೇಕು, ಮೂಗಿನ ಹತ್ರ ಇನ್ನೂ ಸ್ವಲ್ಪ ಸರಿ ಬರಬೇಕು, ನೇರ ಬರಬೇಕು ಮೂಗು ಅಂತ ಒಂದು ಸ್ವಲ್ಪ ಹೀಗೆ ಹೊಡೆದಂತೆ ಮೂಗು ಮುರ್ಕೊಂಡು ಹೋಯ್ತು. ಮೂಗು ಮುರಿದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡೋಕ್ಕಾಗೋದಿಲ್ಲ. ಆಯ್ತು ಬಿಡಿ, ಸ್ವಲ್ಪ ಸರಿ ಮಾಡಿಬಿಟ್ಟು ದ್ವಾರಪಾಲಕ ಮಾಡಬಹುದು, ಅದನ್ನು ದ್ವಾರಪಾಲಕ ಮಾಡೋಕೆ ಇಟ್ಟರಂತೆ. 3ನೇದನ್ನು ಚೆನ್ನಾಗಿ ಕೆತ್ತಿ ಸುಂದರವಾದಂಥ ಕೃಷ್ಣನ ಮೂರ್ತಿ ಆಯಿತು. ಆ ಕೃಷ್ಣನ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. 2ನೇದು ದ್ವಾರಪಾಲಕ ಆಯಿತು, ಆ ಮೂಗು ಮುರಿಸ್ಕೊಂಡಂಥದ್ದು. ಈ 3ನೇದು ಕಾಲ ಹತ್ರ ಮುರಿದಿತ್ತಲ್ಲ, ಅವರಂತೂ ಯಾಕೆ ಕೆಡಿಸ್ಬೇಕು, ಒಳ್ಳೆ ಕಲ್ಲಲ್ವ ಇದು, ಅದನ್ನು ತಲೆ ಕೆಳಗೆ ಮಾಡಿ ಮೆಟ್ಲು ಮಾಡಿದ್ರಂತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇನ್ನೊಂದಂತೂ ಎಸೆದೇ ಬಿಟ್ರೆ, ಆ ಕಡೆ ಬೇಕಾಗಿಲ್ಲ ಇದು ಅಂತ. ಒಂದು ರಾತ್ರಿ ಈ 3 ಕಲ್ಲುಗಳು ಮಾತಾಡ್ಕೊಳ್ತಾ ಇದ್ದಂತೆ. ಆ ಮೆಟ್ಲಾಗಿತ್ತಲ್ಲ ಕಲ್ಲು ಹೇಳ್ತಾ ಇತ್ತಂತೆ ಆ ದ್ವಾರಪಾಲಕನಿಗೆ, ನೋಡೋ, ನಾ 3 ಜನ ಒಂದೇ ಕಡೆಯಿಂದ ಬಂದವರು, ಪಕ್ಕದಲ್ಲಿ ಇದ್ದವರು. ನಾನೇ ಮೊದಲು ಮೂರ್ತಿ ಆಗೋಕ್ಕೆ ಹೊರಟದ್ದು ಗೊತ್ತಾ,
ನೋಡಿ ಅವನ ದೈವ ಹೇಗಿದೆ. ಒಳಗಡೆ ಕೂತ್ಕೊಂಡು ಅಭಿಷೇಕ ಮಾಡಿಸ್ಕೋತಾನೆ, ಪೂಜೆ ಮಾಡಿಸ್ಕೋತಾನೆ, ಜನ ಬಂದು ನಮಸ್ಕಾರ ಮಾಡ್ತಾರೆ. ನಿನ್ನ ಕರ್ಮ ನೋಡು, ಬಾಗಲ ಕಾಯ್ಕೊಂಡು ನಿಂತಿದ್ಯಾ. ನಂದಂತೂ ಬಿಡು, ನನ್ನ ತಲೆ ಮೇಲೆ ಕಾಲಿಟ್ಟು ಹೋಗ್ತಾರೆ ಜನ. ಅವನದು ನೋಡಿ ದೈವ ಹೇಗಿದೆ ಅಂತ. ಆ ದ್ವಾರಪಾಲಕ ಮೂರ್ತಿನೂ ಹೇಳಿದ್ದಂತೆ, ದೈವ ಅಂದರೆ ಇದೇನಪ್ಪ, ಕಷ್ಟಪಟ್ಟದ್ದುಂಟು, ನಾನು ಎಷ್ಟು ಹೊಡೆತ ತಿಂದಿದ್ದೀನಿ ಗೊತ್ತಾ, ನಾನು ಹೊಡೆದು ಅಂತಂದ. ಆದರೆ ನನ್ನ ದೈವ ನೋಡು ಬಾಗಿಲಲ್ಲಿ ಕೂತ್ಕೋಬೇಕು, ಕೂತ್ಕೊಳ್ಳೋದು ಅಷ್ಟೇ ಇದ್ರೆ ಸರಿ ಇತ್ತು. ಆ ಪೂಜಾರಿ ಇದ್ದಾನಲ್ಲ ಕೊಳಕ, ಪೂಜೆ ಮಾಡ್ತಾನೆ, ಮಂಗಳಾರತಿ ಮಾಡ್ತಾನೆ, ಮಸಿ ಹತ್ತಿದ ತಕ್ಷಣ ಬಂದ ಮುಖಕ್ಕೆ ಒರೆಸ್ತಾನೆ. ಹೀಗೆ ಬಾಗಿಲು ಚೌಕಟ್ಟಿಗೆ ತಾನೇ ಒರೆಸೋದು ಪುರೋಹಿತರು. ನನ್ನ ದ್ವಾರಪಾಲಕನ ಮುಖಕ್ಕೆ ಬಡಿದು ಮಸಿಯಾಗಿ ಹೋಗಿದೆ, ನಂದು ಏನು ಜನ್ಮ ನೋಡು ಅಂತ ಹೇಳಿದ್ನಂತೆ. ಆ ಮೂರನೇದ್ದು ವಿಗ್ರಹ ಕೂತಿತ್ತಲ್ಲ ಒಳಗಡೆ, ಆ ಕಲ್ಲು ಹೇಳ್ತಂತೆ, ಸ್ನೇಹಿತರೆ ಬೇಜಾರು ಮಾಡ್ಕೋಬೇಡಿಪ್ಪ, ಸ್ವಲ್ಪ ತಾಳ್ಮೆ ಕಳ್ಕೊಂಬಿಟ್ರಿ ಅಷ್ಟೇ ನೀವು. ಒಂದು 4 ಪೆಟ್ಟಿಗೆ ತಾಳ್ಮೆ ಕಳ್ಕೊಂಬಿಟ್ಟೆ ಅಲ್ಲಪ್ಪ ನೀನು, ಒಡೆದು ಸೀಳಿ ಹೋಗಿಬಿಟ್ಟೆ, ಅದಕ್ಕೆ ನೀನು ಮೆಟ್ಲಾದೆ. ಇವನು ಪೆಟ್ಟು ತಿಂದ, ಬೇಕಾದಷ್ಟು ಪೆಟ್ಟು ತಿಂದ, ಸಾವಿರಾರು ಪೆಟ್ಟು ತಿಂದ, ಮೂರ್ತಿಯಾಗಿ ಇನ್ನೊಂದು 5 ನಿಮಿಷ ತಾಳ್ಮೆ ಇಟ್ಕೊಂಡಿದ್ರೆ, ಅವನು ಸ್ವಲ್ಪ ಸಹನೆ ಇಟ್ಕೊಂಡಿದ್ರೆ ಅವನೇ ಮೂರ್ತಿ ಆಗ್ತಿದ್ದ. ನನಗೆಲ್ಲಿ ಚಾನ್ಸ್ ಇತ್ತು, ನಾನು ಆಗೋ ಪರಿಸ್ಥಿತಿಯೇ ಇರಲಿಲ್ಲ. ನಾನು ಒಂದೆಲ್ಲೋ ಮೆಟ್ಲಾಗಿ ಹೋಗ್ತಿದ್ದೆ. ಆದರೆ ಕೊನೆ ಗಳಿಗೆಗೆ ಇನ್ನೇನು ನನ್ನಲ್ಲಿ ಮುಗೀತು, ನನ್ನ ಪರಿಸ್ಥಿತಿ, ನನ್ನ ಪರೀಕ್ಷೆ ಮುಗೀತು ಅನ್ನೋ ಹೊತ್ತಿಗೆ ಸಹನೆ ಕಳ್ಕೊಂಡ್ಬಿಟ್ಟ ಅವನು. ಅದಕ್ಕೆ ದ್ವಾರಪಾಲಕ ಆದ. ನಾನು ಪೆಟ್ಟು ತಿಂದಿದ್ದೀನಪ್ಪ ನಿಮ್ಗಿಂತ ಹೆಚ್ಚು, ಅವನಿಗಿಂತ ಹೆಚ್ಚು ಪೆಟ್ಟು ನಾನು ತಿಂದಿದ್ದೀನಿ. ಎಷ್ಟು ಸಹನೆಯಿಂದ ನಾನು ತಾಳ್ಕೊಂಡಿದ್ದೀನೋ ಅಷ್ಟು ದೈವತ್ವ ಬಂತು ನನಗೆ ಅಂತ ಹೇಳ್ತಂತೆ ಬುದ್ಧ. ಹೇಳ್ತಾನೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ, ಸಹನೆ ಬಿಟ್ಟರೆ ಭಾರಿ ದಾರಿ ಇಲ್ಲ. ಅದಕ್ಕೆ ತಾಳಿದವರು ಬಾಳಿಯಾರು ಅಂತ, ತಾಳುವಿಕೆಗಿಂತ ಅನ್ಯ ತಪವಿಲ್ಲ ಅಂತ ಹೇಳ್ತೇವೆ. ಅದಕ್ಕೆ ತಾಳ್ಮೆ ಬಿಟ್ಟರೆ ಇಲ್ಲ. ಈ ದೈವವನ್ನು ತಡ್ಕೊಳ್ಬೇಕಾದ್ರೆ ತಾಳ್ಮೆ ಒಂದೇನೇ ಇರೋದು. ಹಾಗಾದರೆ ಈ ವಿಚಿತ್ರ ತಡ್ಕೊಂಡು ಹಾಗೆ ಇರೋದು, ಸಹಿಸ್ಕೊಂಡು ನುಗ್ಗಾಗೋದೇ ಮನುಷ್ಯನ ಕರ್ತವ್ಯ. ಹಾಗಾದರೆ ಇದೇ ಭಗವಂತನ ಅಪೇಕ್ಷೆನೇ. ಹಾಗಾದರೆ ಒಂದು ಸಲ ಅನಿಸುತ್ತೆ, ಎಷ್ಟೇ ಸಹನೆ ಇದ್ದರೂ ಒಂದು ಸಲ ಸಹನೆ ಮೀರಿ ಹೋಗ್ತದೆ ಅನಿಸುತ್ತೆ. ಸಹನೆ ಮೀರಿದಾಗ ಈ ಬದುಕೇ ಬೇಡ ಅನಿಸ್ಬಿಡುತ್ತೆ, ಬದುಕ್ಬಿಟ್ಟೆಲ್ಲಾದ್ರೂ ಓಡಿ ಹೋಗ್ಬಿಡೋಣ ಅನಿಸುತ್ತೆ. ಅದು ಸರಿನಾ ಅಂತಕ್ಕೆ ಕಗ್ಗ ಉತ್ತರ ಕೊಡುತ್ತೆ ಬಹಳ ಚೆನ್ನಾಗಿ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು, ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ, ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀಂ, ಎದುರು ನಿಲೆ ವಿಧಿ ಒಲೆವ ಮಂಕುತಿಮ್ಮ. ಪದ್ಯ 598, 598. ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೊದಲನೇ 2 ಸಾಲಲ್ಲಿ ಒಂದು ಅದ್ಭುತ ಇದೆ, 2ನೇ ಸಾಲ ಇನ್ನೊಂದು ವಿಶೇಷ ಇದೆ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು. ಈ ಬದುಕು ಅಂದರೆ ಒಂದು ಯುದ್ಧಪ್ಪ ಇದು, ಅಯ್ಯೋ ಪಾರಾಗ್ಲಾರೆ, ನಾನು ಯುದ್ಧ ಮಾಡಲಾರೆ ಅಂತ ಅಂಜಿ ಬಿಟ್ಟು ಯಾರಾದರೂ ಓಡಿ ಹೋದರೆ ಅವನು ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ. ವಿಧಿ ಕಡೆಯಿಂದ ಪಾರಾಗ್ತಾನೆ ಕೈಯಿಂದ, ಅವನು ವಿಧಿ ಬಾಯಿ ಕವಳ ಆಗೇ ಆಗ್ತಾನೆ. ನಮ್ಮ ಪುರಾಣದಲ್ಲಿ ಒಂದು ಸಣ್ಣ ಉಪಕಥೆ ಬರುತ್ತೆ. ಒಂದು ಸಲ ಯಮ ವಿಷ್ಣು ಲೋಕಕ್ಕೆ ಹೋಗ್ತಾ ಇದ್ದಂತೆ. ವಿಷ್ಣುನ ಭೇಟಿ ಆಗೋಕ್ಕೆ ಹೋಗ್ತಾ ಇದ್ದ. ಅವಸರವಾಗಿ ಹೊರಟಿದ್ದಾನೆ. ಹೊರಟಾಗ ವಿಷ್ಣುನ ಮಂದಿರಕ್ಕಿಂತ ಬಲಗಡೆ ಭಾಗದಲ್ಲಿ ಗರುಡ ಕೂತಿದ್ದಾನೆ. ಗರುಡ ನೋಡಿದ, ಗರುಡ ನಮಸ್ಕಾರ ಮಾಡಿದ ಯಮನಿಗೆ. ಏನು ಆಫೀಷಿಯಲ್ ಕೆಲಸದಲ್ಲಿ ಹೋಗ್ತಾ ಇದ್ದಾನೆ, ಹೋಗಲಿ ನಮಸ್ಕಾರ ಮಾಡಿದ. ಯಮ ಅವಸರದಲ್ಲಿ ಹೋಗ್ತಿರೋನು ಗರುಡು ನೋಡಿದವನು ಎಡಗಡೆಗೂ ತಿರುಗಿ ನೋಡಿದ್ನಂತೆ. ಎಡಗಡೆಗೆ ನೋಡಿದರೆ ಅಲ್ಲೊಂದು ಕಟ್ಟೆ ಮೇಲೆ ಒಂದು ಗುಬ್ಬಚ್ಚಿ ಕೂತ್ಕೊಂಡಿದೆ. ಅದು ನೋಡಿದ್ನಂತೆ. ನೋಡ್ಬಿಟ್ಟೇನು ಹುಬ್ಬು ಮಾಡಿಸ್ಕೊಂಡು ಎಂದಂತೆ, ಏನೋ ವಿಚಿತ್ರ ಇದು, ಪಕ್ಷಿ ಇಲ್ಲಿ ಕೂತ್ಕೊಂಡಿದೆ ಅಂದ್ಕೊಂಡು ಒಳಗೆ ಹೋದಂತೆ. ಆ ಗುಬ್ಬಚ್ಚಿಗೆ ಹೆದರಿಕೆ ಶುರು ಆಗ್ಬಿಡ್ತು. ಯಮ ನಾನು ನೋಡಿ ಹೀಗೇನು ಅನ್ನಲ್ಲ, ಬಹುಶಃ ನನ್ನ ಟೈಮ್ ಬಂತು ಅನಿಸುತ್ತೆ, ನನ್ನ ಕಣ್ಣೆ ಯಾರು ಪಾರು ಮಾಡೋದು. ಯಮನ್ ನೋಡಿದವ್ರಲ್ಲ, ಯಮದೂತರೇ ಬರ್ತಾರೆ. ಸಾಕ್ಷಾತ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟೇ ಬಂದು ನಾನು ನೋಡಿದಾಗ ಏನೋ ನನ್ನ ಕಷ್ಟ ಬಂತು ಅಂತ ಅಂದ್ಕೊಂತಂತೆ. ಯಮ ಒಳಗೆ ಹೋದ ತಕ್ಷಣ ಆ ಗುಬ್ಬಚ್ಚಿ ನಡುಗೋದನ್ನು ನೋಡಿ ಗರುಡ ಕೇಳಿದ್ದಂತೆ. ಗರುಡನು ಪಕ್ಷಿನೇ ತಾನೆ, ಪಕ್ಷಿ ರಾಜ, ಸಣ್ಣ ಪಕ್ಷಿ ನೋಡಿ ಕರುಣೆ ಬಂತು. ಯಾಕೋ ಹೆದರ್ಕೋತೀಯಾ ಅಂತ ಕೇಳಿದಂತೆ. ಇಲ್ಲ, ಯಮ ನಾನು ನೋಡಿ ನಕ್ನಲ್ಲ, ಒಂಥರ ಪ್ರಶ್ನಾರ್ಥಕವಾಗಿ ನೋಡಿದ್ನಲ್ಲ, ಬಹುಶಃ ನನ್ನ ಕಾಲ ಮುಗೀತು ಅನಿಸುತ್ತೆ, ಅದಕ್ಕೆ ನಾನು ಹೆದರ್ಕೊಂಬಿಟ್ಟೆ ಅಂತ ಹೇಳಿದಂತೆ. ಅಯ್ಯೋ, ನಾನು ಇರ್ಬೇಕಾದ್ರೆ ನೀನು ಯಾಕೆ ಹೆದರ್ತೀಯೋ? ಯಮನ ಕೈಗೆ ಸಿಕ್ಕದಂಗೆ ನೀನು ಪಾರು ಮಾಡ್ತೀನಿ. ಯಮನಿಗೆ ನೀನು ಎಲ್ಲಿದ್ದೀಯ ಅಂತ ಗೊತ್ತಾದ್ರೆ ತಾನೇ ನೀನು ಎಳ್ಕೊಂಡು ಹೋಗೋದು ಅವನು ಪ್ರಾಣ. ನೋಡಿ ಏನು ಮಾಡ್ತೀನಿ, ಹೆಗಲ ಮೇಲೆ ಕೂತ್ಕೋ ಅಂದ. ಕೂತ್ಕೊಂಡು 1 ನಿಮಿಷ ಗಟ್ಟಿ ಕಣ್ಣು ಮುಚ್ಕೋ ನೀನು ಅಂತ. ಅವನು ಮನೋವೇಗದಲ್ಲಿ ಹೋಗುವಂಥ ಪಕ್ಷಿ ಅದು, ಗರುಡ ಪಕ್ಷಿ. ಆ ಗುಬ್ಬಚ್ಚಿ ಅಂತ ಹೆಗಲ ಮೇಲೆ ಕೂಡಿಸ್ಕೊಂಡು ಮನೋವೇಗದಲ್ಲಿ ಹೋಗ್ಬಿಟ್ಟು ಆ ಗಂಧಮಾದನ ಪರ್ವತ ಅಂತ ಎಲ್ಲೋ ದೊಡ್ಡದು ಪರ್ವತ, ಆ ಪರ್ವತದ ತುದಿ ಮೇಲೆ ಗುಬ್ಬಚ್ಚಿನಿಟ್ಟು ಒಂದು ಕ್ಷಣದಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ಮತ್ತೆ ಬಂದು ಈ ತನ್ನ ಕೆಲಸ ವಿಷ್ಣುವಿನ ಹತ್ರ ಮುಗಿದ ತಕ್ಷಣ ಯಮ ಹೊರಗೆ ಬಂದಂತೆ. ಹೊರಗೆ ಬಂದು ಈ ಸಲ ಬಲಗಡೆ ನೋಡಿದ, ಗುಬ್ಬಚ್ಚಿ ಇತ್ತಲ್ಲ, ಎಲ್ಲಿದೆ ಜಾಗ ಅಂತ. ಗುಬ್ಬಚ್ಚಿ ಇಲ್ಲ. ಏನೋ ಗುಬ್ಬಚ್ಚಿ ಎಲ್ಲಿ ಹೋಯ್ತಾ ಏನೋ ಅಂತ ಆಶ್ಚರ್ಯ ಸೂಚಿಸಿದಂತೆ. ಆ ಗರುಡು ತಡ್ಕೊಳ್ಳೋಕ್ಕಾಗಲಿಲ್ಲ. ಏನು ಯಮರಾಜ, ಗುಬ್ಬಚ್ಚಿ ಹುಡುಕ್ತಾ ಇದ್ದೀಯಾ ಅಂತ ಕೇಳಿದಂತೆ. ಯಾಕೆ ಅಂತ ಕೇಳಿದಂತೆ. ಅಮ್ಮ, ಏನು ಪಾಪ ಗುಬ್ಬಚ್ಚಿ ಮೇಲೆ ಹೆದರಿಸ್ತಾ ಇದ್ದೀಯಾ ನೀನು
ಆಗಲೇ ಹೆದರ್ಸ್ತೀಯಾ, ಪ್ರಾಣ ತೊಗೋಬೇಕಂತ ಮಾಡಿದ್ಯಾ ಅದರದ್ದು, ನಿನ್ನ ಕೈಗೆ ಸಿಕ್ಕಲ್ಲ ಅವನೀಗ, ಗುಬ್ಬಚ್ಚಿ ನಿನ್ನ ಕೈಗೆ ಸಿಕ್ಕೋದಿಲ್ಲ, ನಾನೇ ಪಾರು ಮಾಡಿದ್ದೀನಿ ಅಂತ. ಏನು ಮಾಡಿದೆ ಹೇಳು ಅಂದಂತೆ. ನೀನು ತೊಗೊಂಡು ಏನು ಮಾಡ್ತೀಯಾ, ನಿನ್ನ ದೂತರು ಕೂಡ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಆಶ್ಚರ್ಯ, ಯಮ ಹೇಳಿದಂತೆ ಆಶ್ಚರ್ಯ ಆದದ್ದು ಇಷ್ಟೇನೆ ನನಗೆ, ನಾ ಒಳಗೆ ಹೋದ್ನಲ್ಲ, ಮುಂದೆ 5 ನಿಮಿಷಕ್ಕೆ ಆ ಗುಬ್ಬಚ್ಚಿ ಪ್ರಾಣ ಹೋಗಬೇಕಾಗಿತ್ತು, 5 ನಿಮಿಷಕ್ಕೆ, ಇನ್ನೂ ಇಲ್ಲೇ ಇದೆಯಲ್ಲ ಇದು ಅಂತ ಆಶ್ಚರ್ಯ ಆಯ್ತು ಅಷ್ಟೇ ನನಗೆ ಅಂತ. ಸುಳ್ಳಾಯ್ತಲ್ಲ ನಿಂದು, ಗರುಡ ಹೇಳಿದಂತೆ, ಸುಳ್ಳಾಯ್ತಲ್ಲ ನಿಂದು, ಹೆಂಗೆ ಮಾಡ್ತೀಯ, ಪ್ರಾಣ ತಗೋತೀಯ ಅಂತ. ಯಮ ಹೇಳಿದ್ದಂತೆ, ನೀನು ಸಹಾಯ ಮಾಡಿದೆ ಅಂತ ಪ್ರಾಣ ಹೋಯ್ತವಂದು ಅಂತ ಹೇಳಿದಂತೆ. ಅವನ ಹಣೆ ಬರದಲ್ಲಿ ಬರೆದಿತ್ತು, ಗುಬ್ಬಚ್ಚಿ ಗಂಧಮಾದನ ಪರ್ವತ ತುದಿ ಮೇಲೆ ಪ್ರಾಣ ಹೋಗಬೇಕು ಅಂತ ಬರೆದಿತ್ತು. ನನಗೆ ಆಶ್ಚರ್ಯ ಏನು ಅಂದರೆ, ಗುಬ್ಬಚ್ಚಿ ಇಲ್ಲಿದ್ದರೆ ಇನ್ನು 5 ನಿಮಿಷ ಗಂಧಮಾದನ ಪರ್ವತದ ಮೇಲೆ ಹೇಗೆ ಹೋಗ್ತದೆ ಅದು ಅಂತ ಆಶ್ಚರ್ಯ ಆಗಿತ್ತು ನನಗೆ. ನೀನು ಕರೆಕ್ಟಾಗಿ ಒಯ್ದಿಟ್ಟು ಬಿಟ್ಟಿಯಪ್ಪ, ನಾನು ಒಳ್ಳೇದಾಯಿತು ಅಂತ ಹೇಳಿದ್ನಂತೆ. ಇಲ್ಲಿಂದ ಬಿಟ್ಟು ಅಲ್ಲಿ ಹೋದರೆ ಅಲ್ಲೇ ಸಾಯೋದಿರ್ಬೇಕು. ಅದಕ್ಕೆ ಹೇಳ್ತಾರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ. ವಿಧಿ ಬಾಯಿಂದ ಪಾರಾಗೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಅದ್ಭುತವಾದ ಮಾತಿದು. ಏನು ಮಾಡಬೇಕು ಅಂದರೆ, ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀಂ ಎದಿರು ನೀಲೆ ವಿಧಿ ಒಲೆವ ಮಂಕುತಿಮ್ಮ. ಎದೆಯ ನುಕ್ಕಾಗಿಸುತ್ತ, ಎದೆಯನ್ನು ಕಬ್ಬಿಣದ ಹಾಗೆ ಗಟ್ಟಿ ಮಾಡ್ಕೊಳ್ಬೇಕು, ಉಕ್ಕು ಮಾಡ್ಕೋಬೇಕು. ಬರೀ ಎದೆಯನ್ನು ಉಕ್ಕು ಮಾಡಿಕೊಂಡ್ರೆ ಸಾಲದು, ಮತಿ ಗದೆಯ ಪಿಡಿದು ನೀಂ, ಬುದ್ಧಿ ಅನ್ನುವಂಥ ಗದೆಯನ್ನು ಕೈಲಿ ಹಿಡ್ಕೊಳ್ಬೇಕು. ಎದೆಯನ್ನು ಗಟ್ಟಿ ಮಾಡ್ಕೊಳ್ಬೇಕು, ಬುದ್ಧಿ ಅನ್ನುವಂಥ ಗದೆಯನ್ನು ಹಿಡ್ಕೊಳ್ಬೇಕು. ತಾವು ಗದನಿಸ್ಬೇಕು, ಭಾಷೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ, ಕದನ ಅಂತ ಹೋಲಿಸಿದ್ದಾರೆ. ಮೊದಲು ಯುದ್ಧ, ಅದು ಯುದ್ಧಕ್ಕೆ ಹೋಗಬೇಕಾದ್ರೆ 2 ಅಸ್ತ್ರ ಇರುತ್ತೆ ನಮ್ಮಲ್ಲಿ. ಒಂದು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಇನ್ನೊಂದು ಆಕ್ರಮಣ ಮಾಡೋದಕ್ಕೆ. ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಒಂದು ಢಾಲು ಬೇಕು ನಮಗೆ, ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಮುಂದೆ ಆಕ್ರಮಣ ಮಾಡೋದಕ್ಕೆ ಒಂದು ಆಯುಧ ಬೇಕು. ಇದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಎದೆಯ ನುಕ್ಕಾಗಿಸುತ್ತ, ಎದೆಯನ್ನು ವಜ್ರದ ಒಂದು ಕಠೋರವಾದಂಥ ಒಂದು ಢಾಲನ್ನಾಗಿ ಮಾಡ್ಕೊಳ್ಬೇಕು. ವಜ್ರದ ಒಂದು ಕಠೋರವಾದಂಥದ್ದು, ಕಬ್ಬಿಣದ ಒಂದು ಢಾಲನ್ನು ಮಾಡ್ಕೊ, ಉಕ್ಕಿನ ಢಾಲು ಮಾಡ್ಕೊ. ಕೈಯಲ್ಲಿ ಮತಿ ಗದೆಯನ್ನು ಹಿಡ್ಕೊ, ಬುದ್ಧಿ ಎನ್ನುವಂಥ ಒಂದು ಆಯುಧವನ್ನು ಹಿಡ್ಕೊ. ಹೋಗಿ ನಿಂತುಕೊಂಡ್ರೆ ಎದುರು ನೀಲೆ ವಿಧಿ ಒಲೆವ ಮಂಕುತಿಮ್ಮ, ವಿಧಿ ಕೂಡ ಒಪ್ಕೋತಾನೆ ನಿನ್ನ ಅಂತ. ಇದನ್ನು ಹೇಳಬೇಕಾದ್ರೆ ನಮ್ಗೆ, ನನ್ನೊಬ್ಬರು ವಾವೆಯಲ್ಲಿ ಸೋದರ ಮಾವ ಆಗುವವರೊಬ್ಬರು ಇದ್ದರು. ಅವನ್ನೆಲ್ಲ ನಾವು ಪ್ರೀತಿಯಿಂದ ಧೀರು ಮಾಮ ಅಂತ ಕರಿತಾ ಇದ್ವಿ. ಅವರು ತುಂಬ ನೆನೆಸ್ತೇನೆ ನಾನು. ಈ ಕಡೆ 2 ಸಾಲು ನೋಡಿದಾಗ ಅವ್ರದ್ದೇ ನೆನಪಾಯಿತು ಬೆಳಗ್ಗೆ ನನಗೆ ಇವತ್ತು. ಅವರು ಸ್ವಲ್ಪ ಹೇಳೋದಾದರೆ, 50ನೇ ದಶಕದಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು, ಬಹುಶಃ ಅವರು ಕರ್ನಾಟಕಕ್ಕೆ ಸ್ಯಾಂಡಲ್ವುಡ್ ಡೀಲರ್ ಆಗಿದ್ದರು ಅಂತ ಕೇಳಿದ್ದೆ ನಾನು. ಅವ್ರು ಎಷ್ಟು ಶ್ರೀಮಂತರಾಗಿದ್ದರು ಅಂತಂದರೆ, ಆಗಿನ ಕಾಲದಲ್ಲಿ 2-3 ಕಾರ್ ಇಟ್ಕೊಂಡಿದ್ರು, ಅಷ್ಟು ಶ್ರೀಮಂತರಾಗಿದ್ದಂಥ ಮನುಷ್ಯ. ಜೀವನದಲ್ಲಿ ಏರುಪೇರು ಹೇಗೆ ಬರ್ತದೆ ಅಂತ ಹೇಳೋಕ್ಕಾಗೋಲ್ಲ. ಅಷ್ಟು ಸಮೃದ್ಧಿ ಇದ್ದಂಥ ಮನುಷ್ಯ, ಅವರ ಹತ್ತಿರದ ಬಳಗದವರೇ ಏನೋ ಒಂದು ಕಿತಾಪತಿ ಮಾಡಿದ್ದಾಯಿತು. ಮಾಡಿ ಆ ಮನುಷ್ಯನ ಮೇಲೆ, ತಾನು ಮಾಡದೇ ಇದ್ದ ತಪ್ಪಿನ ಮೇಲೆ ವಾರಂಟ್ ಬಂದುಬಿಡ್ತು, ಅರೆಸ್ಟ್ ವಾರಂಟ್ ಬಂದುಬಿಡ್ತು. ಆತ ಮನೆ ಬಿಟ್ಟು ಹೆಂಡತಿ ಮಕ್ಕಳನ್ನ ಯಾರೋ ಸುಪರ್ದಿಗೆ ಒಪ್ಪಿಸಿಬಿಟ್ಟು ಪತ್ತೆ ಇಲ್ಲದೆ ಬಾಂಬೆ ಕೊಡೋದ್ರು. ಕಾರಣ ತಾನು ನಿರಪರಾಧಿ ಅಂತ ಹೇಳಬೇಕಾದ್ರೂ ಸ್ವಲ್ಪ ಅವಕಾಶ ಬೇಕಲ್ಲ. ಓಡಿ ಹೋಗಿ ತಾವು ನಂಬಲಿಕ್ಕಿಲ್ಲ, ಎಷ್ಟು ಶ್ರೀಮಂತಿಕೆಯಲ್ಲಿದ್ದಂಥ ಮನುಷ್ಯ ಈತ. ಬಾಂಬೆಯಲ್ಲಿ ಯಾವುದೋ ಒಂದು ಅಂಗಡಿ ಮುಂದೆ, ದಿನಸಿ ಅಂಗಡಿ ಮುಂದೆ ಆ ಚಾಪೆ ಕಟ್ಟಿರ್ತಾರಲ್ಲ, ಅದ್ರ ಕೆಳಗೆ ಫುಟ್ಪಾತ್ ಹತ್ರ ಮಲ್ಕೊಳ್ಳೋದು. ಅಂಗಡಿಯಲ್ಲೇ ಕೆಲಸ ಮಾಡಿಕೊಂಡು ಅನಾಥರಾಗಿ ಬದುಕಿ, ನಂತರ ತಾನು ಏನು ಸಲ್ಲಿಸಬೇಕಾಗಿತ್ತು ಎಲ್ರಿಗೂ ಸಲ್ಲಿಸಿ, ನಿಧಾನವಾಗಿ ಫೈಟ್ ಮಾಡಿ ತನ್ನ ಕೇಸನ್ನು ಗೆದ್ದುಕೊಂಡು ಬಾಂಬೆದಲ್ಲೇ ಉಳ್ಕೊಂಡು, ಆ ಡಾನ್ ಮಿಲ್ಸ್ ಅಂತ ಒಂದು ದೊಡ್ಡ ಮಿಲ್ ಇದೆ, ಅದ್ರ ಜನರಲ್ ಮ್ಯಾನೇಜರ್ ಆದರು. ಆಗಿನ ಕಾಲಕ್ಕೆ ಜನರಲ್ ಮ್ಯಾನೇಜರ್ ಭಾಳ ದೊಡ್ಡ ಹುದ್ದೆ ಅದು. ಆ ಕಂಪ್ನಿಗೆ ಮುಖ್ಯಸ್ಥರಾಗಿದ್ದರು ಅವರು. ನೋಡಿ, ಒಂದು ಮಟ್ಟಕ್ಕೆ ಇಲ್ಲಿದ್ದವರು ಇನ್ನೊಂದು ಮಟ್ಟಕ್ಕೆ ಪೂರ್ತಿ ಭೂಮಿ ಮೇಲೆ ಹೋಗ್ಬಿಟ್ಟಿದ್ರು. ಇನ್ನು ಬದುಕೋಕ್ಕೆ ಚಾನ್ಸ್ ಇಲ್ಲ ಅನ್ನೋ ಪರಿಸ್ಥಿತಿ, ಅಷ್ಟು ತುಳಿದು ಬಿಟ್ಟಿದ್ರು ಜನ ಎಲ್ಲ ಅವ್ರನ್ನ. ಮತ್ತೊಂದು ಕ್ಷಣಕ್ಕೆ ಮೇಲೆ ಏರಿದರು. ಆದರೆ ನಾನು ನೋಡಿದಾಗಿನಿಂದ ಆ ಮನುಷ್ಯ ಒಂದು ಸಲ ಹುಬ್ಬು ಗಂಟು ಹಾಕ್ಕೊಂಡದ್ದನ್ನಾಗಲಿ, ಒಂದು ಸಲ ಕೆಟ್ಟ ಮಾತು ಆಡಿದ್ದಾಗಲಿ, ನನಗಿಂಥವ್ರು ಮೋಸ ಮಾಡಿದರು, ಅನ್ಯಾಯ ಮಾಡಿದರು ಅಂಥದ್ದನ್ನು ಕಾಣಲಿಲ್ಲ ನಾನು. ಅವ್ರಿಗೆ ಎಷ್ಟು ಸಲ ಕೇಳ್ತಾಯಿದ್ರು, ಏನು ಹೇಗೆ ತಡ್ಕೊಂಡ್ರಿ ಇದನ್ನೆಲ್ಲ? ಯಾವಾಗಲೂ ಬಡವರಿಗೆ ಶ್ರೀಮಂತಿಕೆ ಬಂದರೆ ತೊಂದರೆ ಆಗೋದಿಲ್ಲ. ಶ್ರೀಮಂತರಿಗೆ ಇದ್ದದ್ದು ಹೋಗಿಬಿಟ್ರೆ ಬದುಕೋದು ಕಷ್ಟ ಆಗುತ್ತೆ. ಹೊಂದ್ಕೊಂಡ್ಬಿಟ್ಟಿರ್ತಾರೆ ಒಂದು ಮಟ್ಟಕ್ಕೆ. ಈ ಮನುಷ್ಯ ಎರಡೂ ಹೊಂದ್ಕೊಂಡು, ನಾನು ನೋಡಿದ್ದೀನಿ ಮಕ್ಕಳ ಜೊತೆಗೆ, ಮಕ್ಕಳ ಹಾಗೆ ದೊಡ್ಡವ್ರ ಹಾಗೆ ಇದ್ದಂಥ ಮನುಷ್ಯ. ಆತನ ಒಂದೇ ಅಪೇಕ್ಷೆ, ಡಿ.ವಿ.ಜಿ. ಹೇಳ್ತಾರಲ್ಲ, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ ಅಂತ. ನಿರಾಯಾಸವಾದಂಥ ಸಾವು ಬರಬೇಕು. ಸಾವು ಬಂದದ್ದು ಅದೇ ಥರ ಮನುಷ್ಯನಿಗೆ, ಅವನಿಗೆ ವಿಧಿ ಒಲೆವ ಅಂತ ಹೇಳೋದು ಅದಕ್ಕೇ. ಎಲ್ಲವನ್ನೂ ಸಮಗ್ರವಾಗಿ ಒಪ್ಪಿಸಿಬಿಟ್ಟು ಮಕ್ಕಳೆಲ್ಲ ಸೆಟ್ಲ್ ಆದಮೇಲೆ ಒಂದು ಯಾರ್ದೋ ಮನೆಗೆ ಮದುವೆಗೆ ಹೋಗಿ, ಮದುವೆಯಿಂದ ಬಂದು ತಾನೇ, ಮನೆಯಲ್ಲಿ ಯಾರೂ ಇಲ್ಲ,
ತಾನೇ ಬಂದವರಿಗೆಲ್ಲ ಹಣ್ಣಿನ ರಸ ಮಾಡಿ ಅವರಿಗೆಲ್ಲ ಕೊಟ್ಟು ಕುಡೀರಿ, ಬೇಸಿಗೆ ಇದೆ ಕುಡೀರಿ ತಂಪಾಗತ್ತೆ ಅಂತ ಕುಡಿಸಿ ತಾನು ಕುಡಿದು ಆ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು ಸೋಫಾಗೆ ತಲೆ ಆಣಿಸ್ಕೊಂಡು ಜೀವ ಬಿಟ್ಟರು. ಅವ್ರ ಜೀವನ ನೋಡಿದಾಗೆಲ್ಲ ಅನಿಸುತ್ತೆ ಆ ಮನುಷ್ಯ ಎದೆಯನ್ನು ಉಕ್ಕು ಮಾಡಿಕೊಂಡಂಥ ಮನುಷ್ಯ. ಬರೀ ಉಕ್ಕು ಮಾಡಿಕೊಂಡ್ರೆ ಸಾಲದು ಎದೆಯನ್ನು, ಮತಿ ಗದೆನೂ ಇರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಢಾಲು ಇರಬೇಕು, ಆಯುಧನೂ ಇರಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ವಿಧಿಯ ಬಾಯಿಗೆ ಕವಳವಾಗುವ ದುಡಿಯುವನೇ. ಎದೆಯ ನುಕ್ಕಾಗಿಸುತ್ತ ಮತಿ ಗದೆಯ ಪಿಡಿದು ನೀಂ ಎದುರು ನಿಲೆ ವಿಧಿ ಒಲೆವ ಮಂಕುತಿಮ್ಮ. ವಿಧಿ ಕೂಡ ಒಲಿತಾನೆ ನಮ್ಮದನ್ನು ಪ್ರಯತ್ನವನ್ನು ಅಂತ. ಈ ವಿಧಿಯ ಚಳಕಗಳನ್ನು ಮೀರಿ ಹೇಳಿದ್ವಿ ನಾವು, ವಿಧಿಯನ್ನು ಭಗವಂತ ಕಳಿಸ್ಕೊಟ್ಟಿದ್ದಾನೆ ಅಂತ. ಇದನ್ನು ಮೀರಿ ಭಗವಂತನ ದರ್ಶನ ಆಗಬೇಕಾದ್ರೆ ನಾವೇನು ಮಾಡಬೇಕು? ಏನಾದರೂ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕಾ? ಏನಾದರೂ ಓದಬೇಕಾ? ಬುದ್ಧಿ ಪಡ್ಕೊಳ್ಬೇಕಾ? ಏನು ಮಾಡಬೇಕು ಹಾಗಾದರೆ? ಅದಕ್ಕೆ ಉತ್ತರ ಎಷ್ಟು ಚೆನ್ನಾಗಿದೆ. ಬರೀ ಓದು, ಬರೀ ವಾದ, ಬರೀ ಬುದ್ಧಿ ದೊರಕಿಸದು ಪರಸತ್ವವನು. ಬೇಕು ಬೇರೆ ಕಣ್ಣದಕ್ಕೆ ಚಿರದ ಮಮತಾ ವೇಷ್ಟಿತದ ಸ್ಪರಯ ಹರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ. 692 ಯಾವುದರಿಂದ ಆಗೋದಿಲ್ಲ ಅಂತ ಹೇಳ್ತಾರೆ. ಬರೀ ಓದು, ಬರೀ ವಾದ, ಬರೀ ಬುದ್ಧಿ ದೊರಕಿಸದು ಪರತತ್ವವನು. ಬರೀ ಓದೋದ್ರಿಂದ, ಬರೀ ವಾದ ಮಾಡೋದ್ರಿಂದ, ಬರೀ ಬುದ್ಧಿಯಿಂದ ಭಗವತ್ ದರ್ಶನ ಆಗೋದಿಲ್ಲ. ನಾವೆಲ್ಲ ನೋಡಿದ್ದೀವಿ, ಬುದ್ಧಿಯನ್ನು ಮೀರಿದಂಥದ್ದು, ವಾದವನ್ನು ಮೀರಿದಂಥದ್ದು, ನಮ್ಮ ಓದನ್ನು ಜ್ಞಾನವನ್ನು ಮೀರಿದಂಥದ್ದು ಭಗವತ್ ಸತ್ಯ. ಅದು ಕಾಣಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ ಬೇಕು ಬೇರೆ ಕಣ್ಣು, ಅದು ಕಣ್ಣೇ ಬೇರೆ ಬೇಕು. ಹಾಗೆ ಗೀತೋಪದೇಶ ಸಂದರ್ಭದಲ್ಲಿ ಅರ್ಜುನ ಹೇಳಿದ, ನೀನು ಈ ಕಣ್ಣದಿಂದ ನೋಡೋಕ್ಕಾಗೋದಿಲ್ಲಪ್ಪ, ಬೇರೆ ಕಣ್ಣು ಕೊಡ್ತೇನೆ ನಿನಗೆ ಅಂತ. ಆ ಥರದ ಬೇರೆ ಕಣ್ಣು ಬೇಕು ಅಂತಾರೆ. ಆ ಕಣ್ಣು ಯಾವುದು ಹಾಗಾದರೆ? ಬೇಕು ಬೇರೆ ಕಣ್ಣದಕ್ಕೆ. ಈ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಚಿರದ ಮಮತಾ ವೇಷ್ಟಿತದ ಪೊರೆಯ ಹರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಎರಡಿದೆ, ಒಂದು ಚಿರದ್ದು, ಇನ್ನೊಂದು ಮಮತಾ ವೇಷ್ಟಿತದು. ಚಿರದ್ದು ಅಂದರೆ ಶಾಶ್ವತವಾಗಿದ್ದೇನೆ ಅಂತ ಭ್ರಮೆ. ನಮ್ಮ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆಯಲ್ಲಿ ಬರ್ತದೆ, ಯಾವುದು ಆಶ್ಚರ್ಯ ಅಂತ ಯಕ್ಷ ಧರ್ಮರಾಜನ ಹೇಳ್ತಾನೆ, ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅನ್ನೋದು ಗ್ಯಾರಂಟಿ ಇಲ್ಲದೆ ಹೋದರೂ ಕೂಡ ಶಾಶ್ವತವಾಗಿ ಇರೋ ಹಾಗೆ ಮನುಷ್ಯ ಮಾತಾಡ್ತಾನಲ್ಲ, ಅದೇ ಆಶ್ಚರ್ಯ ಅಂತ. ಚಿರದ್ದು, ಯಾವಾಗಲೂ ಚಿರಂತನವಾಗಿ ಇರ್ತೇನೆ ನಂಬ್ಕೊಂಡಿದ್ದೇನಲ್ಲ ನಾನು, ಆ ಚಿರದ ಮಮತಾವೇಷ್ಟಿತದ. ಮಮತಾವೇಷ್ಟಿತ ಅಂದರೆ ನನ್ನದು, ಮಮತೆಯ ವೇಷ್ಟಿತ ಅಂದರೆ ಸುತ್ತಿದಂಥದ್ದು. ಈ ನನ್ನದು ಅನ್ನುವಂಥ ಭಾವ ಸುತ್ತಕೊಂಡಿದೆಯಲ್ಲ ನಮಗೆ, ಇದು ನಂದು, ಇದು ನಂದು ನಂದು ಅಂತ ಸುತ್ತಕೊಂಡಿದೆಯಲ್ಲ, ಇವೆರಡೂ ಹೋಗಬೇಕಂತೆ. ನಾನು ಶಾಶ್ವತನಾಗಿ ಇರೋನು ಅಂತನ್ನುವಂಥ ಒಂದು ಪೊರೆ, ಇದು ಎಲ್ಲದೂ ನನ್ನದು ಅನ್ನುವಂಥ ಪೊರೆ, ಇವೆರಡೂ ಹರಿದಂದು, ಪೊರೆಯ ಹರಿದಂದು ಅರಳುವುದು ಅರಿವಿನ ಕಣ್ಣು ಮಂಕುತಿಮ್ಮ. ಈ ಚಿರದ ಹವ್ಯಾಸ ಭಾಳ ಜನಕ್ಕಿದೆ. ಯಯಾತಿ ಕೂಡ ಪ್ರಯತ್ನ ಮಾಡಿದ, ಯಾವಾಗಲೂ ಯೌವನ ಇರಬೇಕು ಅಂತ ಪ್ರಯತ್ನ ಮಾಡಿದ, ಚಿರಂತನವಾಗಿರಬೇಕು ಅಂತ. ಭಸ್ಮಾಸುರ ಅದೇ ಪ್ರಯತ್ನ ಮಾಡಿದ, ರಾವಣ ಮಾಡಿದ, ಹಿರಣ್ಯಕಶಿಪು ಮಾಡಿದ. ಆದರೆ ಯಾರೂ ಚಿರವಾಗಿರಲಿಲ್ಲ. ಅವರು ಚಿರವಾಗಿರಲಿಲ್ಲ ಅಂತ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದರೂ ಕೂಡ ನಾವು ಚಿರವಾಗಿರ್ತೇವೆ ಅನ್ನುವಂಥ ಭ್ರಮೆ ನಮ್ಮನ್ನು ಯಾವತ್ತೂ ಕಾಡುತ್ತೆ. ನಾನೊಂದು ಕವನ ಬರೆದಿದ್ದೆ ಹಿಂದಕ್ಕೆ, ಯಾವುದೋ ಒಂದು ಕೆಟ್ಟ ಮೂಡಲ್ಲಿ. ಸಾಮಾನ್ಯ ಕವನ ಬರೆಯೋ ಅಪರಾಧ ಮಾಡಿರಲಿಲ್ಲ. ನಾನು ಬಾಗಲಕೋಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಾಗ ಆದಂಥ ಘಟನೆ ಅದು ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು ತಲೆಯೊಳಗೆ. ಒಬ್ಬ ಕುಷ್ಠರೋಗಿ ಭಿಕ್ಷೆ ಬೇಡ್ತಾ ಇದ್ದ ನಿಂತ್ಕೊಂಡು. ಅಮ್ಮ ತಾಯಿ ಕವಳ ಕೊಡಿ ಅಂತ ಓಡಾಡ್ತಾ ಇದ್ದ. ಪಾಪ ಬೆರಳೆಲ್ಲ ಕತ್ತರಿಸೋಗಿದೆ, ಮೂಗು ಕತ್ತರಿಸೋಗಿದೆ, ಒದ್ದಾಡ್ತಾ ಇದ್ದ ಪಾಪ. ಅವ್ನು ನೋಡಿದರೆ ಕಷ್ಟ ಆಗೋದು. ಭಿಕ್ಷೆ ಬೇಡ್ಕೊಂಡು ಏನಾದರೂ ಕೊಡಿ ಅಂತ ಕೇಳ್ತಾ ಇದ್ದ. ಅಂದು ಸಾಕು ಮಾಡಪ್ಪ ಜನ್ಮ, ಸಾಕು ಮಾಡಪ್ಪ ಜನ್ಮ, ಭಗವಂತನಿಗೆ ಕೇಳ್ಕೊತಾ ಇದ್ದ. ಸಾಕು ಮಾಡು ಜನ್ಮ, ಎಷ್ಟು ಕಷ್ಟಪಡೋದು ಅಂತಿದ್ದ. ಅವ್ನು ನೋಡಿ ನಿಜವಾಗ್ಲೂ ಕರುಣೆ ಬರೋ ಹಂಗಿತ್ತು. ಅವ್ನು ಹಂಗೆ ಭಿಕ್ಷೆ ಬೇಡ್ಕೊಂಡು ಸಾಕು ಮಾಡಪ್ಪ ಜನ್ಮ ಅಂತ ಬರೋ ಹೊತ್ತಲ್ಲಿ ಒಂದು ಬಸ್ ಯಾವುದೋ ಒಳಗಡೆ ಬಂತು, ಡಿಪೋ ಒಳಗಡೆ. ಅವ್ನು ಡ್ರೈವರ್ ಎಷ್ಟು ಜೋರಾಗಿ ಬರ್ರಂತ ಬಂದುಬಿಟ್ಟ ಒಳಗಡೆ ಅಂತಂದರೆ ಇವನು ಹಾರ್ಕೋಬೇಕಾಯಿತು. ಇದ್ರ ಬಸ್ ಹಾಯ್ದೇ ಹೋಗ್ತಿತ್ತು ಇವನ ಮೇಲೆ. ಹಾರ್ಕೊಂಡು ಅವನೇ ಪಕ್ಕದಲ್ಲಿ ಸರಿದು ಡ್ರೈವರಿಗೆ ಕೊಂದೇ ಬಿಡ್ತಿದ್ದೆಲ್ಲೋ ನನ್ನ ಅಂತ ಬೈದ ಅವನಿಗೆ. ಇದು ಬಹಳ ತಮಾಷೆ ಅನ್ನಿಸ್ತು ನನಗೆ. ಸಾಕು ಮಾಡಪ್ಪ ಜನ್ಮ ಅಂತ ಕೇಳ್ತಾ ಇದ್ದಾನೆ ಅವತ್ತಿಂದ. ಅವನು ಡ್ರೈವರ್ ಜೋರಾಗಿ ಬಂದ ತಕ್ಷಣ ಜೋರಾಗಿ ಟಪ್ ಅಂತ ಹಾರ್ಕೊಂಡು ಅವನು ಬೈತಾನೆ, ಕೊಂದೇ ಬಿಡ್ತಿದ್ಯಲ್ಲೋ ನನ್ನ ಅಂತ. ಅಂದರೆ ಸಾಯ್ತೀನಿ ಅಂತ ಹೇಳೋದು ಚಂದ, ಅದು ಗಳಿಗೆ ಬಂದಾಗ ಭಾಳ ಕಷ್ಟ ಆಗುತ್ತೆ. ಝೆನ್ನಲ್ಲೊಂದು ಮಾತು ಹೇಳ್ತಾರೆ, ಝೆನ್ ಪದ್ಧತಿ ಅದು ಮಾತು ಹೇಳ್ತಾರೆ. ಒಬ್ಬನು ಕಾಡಿಗೆ ಹೋಗಿ ಕಟ್ಟಿಗೆ ಕಡಿಯೋಕೆ ಹೋಗಿದ್ದ. ಊರಲ್ಲಿ ಮಾರೋನು ಕಟ್ಟಿಗೆ ತಂದು.
ಅವನು ಪಾಪ ಇದೇ ಜನ್ಮ ಸಾಕಾಗಿ ಹೋಗಿದ್ದಾನೆ, ಬೆಳಗ್ಗೆಯಿಂದ ಮರ ಕಡಿದು ಎಷ್ಟು ವರ್ಷ ಮಾಡಿದ್ದಾನೆ, ವಯಸ್ಸಾಗ್ಬಿಟ್ಟಿದೆ ಈಗ. ಆ ಹೊರೆ ಕಟ್ಟಿದ್ದಾನೆ, ತಲೆ ಮೇಲೆ ಎತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆಸೆ ಜಾಸ್ತಿ ಮರ ಒಯ್ಯಬೇಕು ಅಂತ, ಎತ್ತೋಕ್ಕಾಗ್ತಾಯಿಲ್ಲ. ಜೊತೆ ಯಾರೂ ಇಲ್ಲ ಕಾಡಲ್ಲಿ. ಅಂದಂತೆ ಸಾಕಪ್ಪ ಜನ್ಮ, ಯಮ ಬಂದ್ಬಿಡಪ್ಪ, ಎಷ್ಟು ದಿವಸ ಪರೀಕ್ಷೆ ಮಾಡ್ತೀಯ, ನನ್ನ ಕರ್ಕೊಂಡು ಹೋಗ್ಬಿಡು, ಗಾಡ್ ಆಫ್ ಡೆತ್ ಕಮ್ ಆ್ಯಂಡ್ ಟೇಕ್ ಮೀ ಅಂತೆಲ್ಲ ಕೇಳ್ಕೊಂಡ. ಅಂದ ತಕ್ಷಣ ಯಮ ಬಂದ್ಬಿಟ್ಟು ಯಾರು ನೀನು ಅಂತ ಕೇಳಿದ್ನಂತೆ ಇವನು ಮುದುಕ. ನಾನು ಯಮ, ನೀನು ಕರೆದಿಯಲ್ಲ ಬಾ ಅಂಥೇಳಿ. ಸುಮ್ಮನೆ ಕರೆದೆ, ನೀನು ಸೀರಿಯಸ್ಸಾಗಿ ತೊಗೋಬೇಡ, ಈ ಕಟ್ಟಿಗೆ ಕಟ್ಟಿದ್ದೀನೆಲ್ಲ ಭಾರ ಜಾಸ್ತಿ ಆಗಿದೆ, ತಲೆ ಮೇಲೆ ಇಡೋಕೆ ಯಾರಿಲ್ಲ, ಸ್ವಲ್ಪ ಎತ್ತಿ ಕೊಡ್ತೀಯ ತಲೆ ಮೇಲೆ, ಎತ್ತಿಟ್ಬಿಡು. ಇನ್ನೇ ಮೇಲೆ ನನ್ನ ವಯಸ್ಸಾಯ್ತು ನೋಡು, ಜ್ಞಾನ ಇರೋಲ್ಲ, ಏನೇನೋ ಕರಿತಾ ಇರ್ತೀನಿ, ಬರಬೇಡ ಹತ್ತಿರ ನನಗಿನ್ನ, ಯಾವಾಗಲೂ ಒಂದು ಸಲ ಬಾ ಅಂದರೆ ಬರಬೇಡ ನೀನಿನ್ನ ಅಂತ ಹೇಳಿದ್ನಂತೆ. ಈ ಚಿರದ್ದು ಯಾವಾಗಲೂ ಇರಬೇಕು ಅಂತಿದೆಯಲ್ಲ, ಅದು ಹುಚ್ಚು, ಅದಿರುತ್ತೆ. ಅದಕ್ಕೆ ಹೇಳ್ತಾನೆ, ಬೇರೆ ಕಣ್ಣು ಚಿರದ್ದೊಂದು ಮಮತಾವೇಷ್ಟಿತದು, ನನ್ನದು ಅನ್ನುವಂಥದ್ದು, ಎಲ್ಲವೂ ನನ್ನದು ಅನ್ನುವಂಥದ್ದು. ಯಾವತ್ತಿಗೆ ಇದು ನನ್ನದಲ್ಲ ಅಂತ ಅಂದ್ರೋ ಆವಾಗ ನವಕೋಟಿ ನಾರಾಯಣರು ಪುರಂದರದಾಸರಾದರು. ಎಲ್ಲಿವರೆಗೂ ನನ್ನದು ಅಂತಿದ್ರು ಬರೀ ಶ್ರೀಮಂತ ನವಕೋಟಿ ನಾರಾಯಣ ಜಿಪುಣಾಗ್ರೇಸರಾಗೆ ಕೂತಿದ್ರು ಅವರು ಬರೀ ಹಾಗೆ ಇದ್ದರೆ ಅವ್ರ ಹೆಸರು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಯಾವತ್ತಿಗೆ ಇದು ನನ್ನದು ಅಲ್ಲ ಅಂತಂದ್ರೋ ಅವರು ದೊಡ್ಡವರಾದರು. ಅದಕ್ಕೆ ಹೇಳ್ತಾರೆ, ಯಾವತ್ತು ಈ ಚಿರದ್ದು ಮತ್ತು ಮಮತಾವೇಷ್ಟಿತದ ಪೊರೆ ಹರಿತದೋ ಅವತ್ತು ಅರಿವಿನ ಕಣ್ಣು ತೆಗಿತದೆ ಅಂತ. ಅದಕ್ಕೆ ನಮ್ಮಲ್ಲಿ ಹೋಮ ಮಾಡಿಸ್ಬೇಕಾದ್ರೆ ಇದಂ ನಮಮ ಅಂತ ಹೇಳಿಸ್ತಾರೆ, ನಂದಲ್ಲ ಅಂತ ಹೇಳಿಸ್ತಾರೆ. ನಾವು ಅಂತೀವಷ್ಟೇ, ನನ್ನ ಪರ್ಸಲ್ಲಿ ತೊಗೊಂಡು ಬಾ ಅಂತ ಮತ್ತೆ ಹೇಳೋದು. ಅದು ಇರೋದು ಹಾಗೆ, ವ್ಯವಸ್ಥೆ ಇರೋದೇ ಹಾಗೆ. ಅಂದರೆ ಎಲ್ಲಿವರೆಗೂ ಇದು ನನ್ನದಲ್ಲ ಅಂತನ್ನೋವರೆಗೆ ಬರ್ತದೋ ಅಲ್ಲಿವರೆಗೂ ಅರಿವಿನ ಕಣ್ಣು ಬರೋದಿಲ್ಲ ಅಂತ ಹೇಳ್ತಾರೆ. ಈ ಮಮತಾವೇಷ್ಟಿತದ ಪೊರೆ ಹರಿಬೇಕಾದ್ರೆ ಸುಲಭ ಏನಲ್ಲ, ಹೇಳಿದಷ್ಟು ಸುಲಭ ಅಲ್ಲ. ಅದಕ್ಕೆ ಪರಿಶ್ರಮ ಬೇಕು, ಸಹಿಷ್ಣುತೆ ಬೇಕು. ಮುಖ್ಯ ಮನಸ್ಸಿಗೆ ಸಂಸ್ಕಾರ ಆಗಬೇಕು. ಎಲ್ಲಿವರೆಗೂ ಮನಸ್ಸಿಗೆ ಸಂಸ್ಕಾರ ಆಗೋದಿಲ್ವೋ ಪೊರೆ ಹರಿಯೋದಿಲ್ಲ ಅಂತ. ಸಂಸ್ಕಾರವಾಗದಂಥ ಮನಸ್ಸಿಗೆ ಭಗವಂತನ ದರ್ಶನ ಅಸಾಧ್ಯ. ಸಂಸ್ಕಾರವಾದಂಥ ಮನಸ್ಸಿಗೆ ಎಲ್ಲಿಯಾದರೂ ಭಗವಂತನ ದರ್ಶನ ಆಗ್ತದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ತಾವು ಕೇಳಿರಬೇಕು, ಬೌಲ್ಸ್ ಅಂತಿದ್ದಾರೆ. ಬೌಲ್ ಅಂತ ಒಂದು ಜನಾಂಗ, ಅದು ಬೌಲ್, ಸಿಂಗಿಂಗ್ ಬೌಲ್ಸ್ ಅಂತಾರೆ ಅವ್ರಿಗೆಲ್ಲ. ಅವರಿಗೆ ಭಗವಂತ ಎಲ್ಲೆಲ್ಲೇ ಕಾಣಿಸ್ತಾನಂತೆ. ಅವರು ಹಾಡ್ಕೊಂಡು ಹೋಗ್ತಿರ್ತಾರೆ. ಹೋಗ್ತಾ ಭಗವಂತ ಇದ್ದಾನೆ ಅಂದ ತಕ್ಷಣ ಅಲ್ಲೇ ಕೂತು ಪ್ರಾರ್ಥನೆ ಮಾಡುವಂಥದ್ದವ್ರು. ಭಗವಂತ ಎಲ್ಲೆಲ್ಲೂ ಕಾಣಿಸ್ತಾನೆ ಅಂತೆ. ಸಂಸ್ಕಾರವಾದ ಮನಸ್ಸಿಗೆ ಭಗವಂತ ಎಲ್ಲೆಲ್ಲಿಯೂ ಕಾಣಿಸಿದರೆ, ಸಂಸ್ಕಾರ ಆಗದ ಮನಸ್ಸಿಗೆ ಭಗವಂತ ಮುಂದೆ ಇದ್ದರೂ ಕಾಣಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. 777 777. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ. ನೋಡಿ, ಭಗವಂತ ನಿನ್ನ ಕಡೆ ವರ ಕೊಡೋದಕ್ಕೆಂತೆ ಬರ್ತಾನೆ, ವರ ಕೊಡೋದಕ್ಕೆಂತೆ ನಿನ್ನ ಮುಂದೆ ಬರ್ತಾನೆ. ಯಾವ ರೂಪದಲ್ಲಿ ಬರ್ತಾನೆ ಹೇಳೋಕೆ ಬರೋದಿಲ್ಲ. ಸಾಮಾನ್ಯ ರೂಪದಲ್ಲಿ ಬರಬಹುದು, ಸಂಸಾರಿ ರೂಪದಲ್ಲಿ ಬರಬಹುದು. ಆದರೆ ಮಹಿಮೆ ಕಾಂಬೊಡೆ, ಆ ಭಗವಂತನ ಮಹಿಮೆ ನಿನಗೆ ಕಾಣಿಸ್ಬೇಕಾದ್ರೆ ಸಂಸ್ಕಾರವಿರಬೇಕು. ಆ ಸಂಸ್ಕಾರ ಇಲ್ಲದೆ ಹೋದರೆ ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ತಾಮಸಿ ಇದ್ದರೆ ವರ ಎಲ್ಲಿ ಸಿಗ್ತದೆ? ಕನಕದಾಸರು ನಿಂತ್ಕೊಂಡಿದ್ದಾರೆ ವ್ಯಾಸರ ಮುಂದೆ. ಕನಕ, ನಾಳೆ ದಿನ ಭಗವಂತನ ತೋರಿಸ್ಬಿಡ್ತೀಯಪ್ಪ ಅಂತ ವ್ಯಾಸರು ಕೇಳಿದರೆ, ಆಗ್ಬೋದು ಸ್ವಾಮಿ, ಕೇಳ್ಕೋತೇನೆ ಪರಮಾತ್ಮನ ಅಂತ ಹೇಳಿದ. ನಾಳೆ ಮಂಗಳಾರತಿ ಹೊತ್ತಿಗೆ ಭಗವಂತ ಬರ್ತಾನೆ ಅಂತ. ಮಂಗಳಾರತಿ ಆಯಿತು, ಶಿಷ್ಯ ಪರಂಪರೆಯಲ್ಲಿ ನಿಂತ್ಕೊಂಡಿದೆ ಮುಂದೆ. ಮಂಗಳಾರತಿ ಆಗೋ ಹೊತ್ತಿಗೆ ಒಂದು ನಾಯಿ ಓಡ್ ಬಂತು ಒಳಗಡೆ. ಅವರೆಲ್ಲ ಕಲ್ಲು ಹೊಡೆದು ಓಡಿಸಿದ್ರು. ದರಿದ್ರ, ಮಂಗಳಾರತಿ ಹೊತ್ತಿಗೆ ನಾಯಿ ಬಂದುಬಿಡ್ತು ಒಳಗಡೆ, ಅಪಶಕನಾಯಿತು ಅಂತ. ಕನಕ ಹೊರಗಡೆ ಇದ್ದಾನೆ. ಏನೋ ಕನಕ, ಭಗವಂತನ ತೋರಿಸ್ತೀನಿ ಅಂದೆ, ತೋರಿಸಲೇ ಇಲ್ಲ ಅಂತ ಕೇಳಿದ್ರಂತೆ. ಸ್ವಾಮಿ, ನಿಮಗೆ ದರ್ಶನ ಆಯ್ತಲ್ಲ ಅಂತ ಹೇಳಿದಂತೆ ವ್ಯಾಸರಿಗೆ. ವ್ಯಾಸರಿಗೆ ದರ್ಶನ ಆಯಿತು, ಪುರಂದರದಾಸರಿಗೆ ಆಯಿತು, ಉಳಿದವರಿಗೆ ನಾಯಿ ದರ್ಶನ ಮಾತ್ರ ಆಯಿತು. ಭಗವಂತ ನಾಯಿ ರೂಪದಲ್ಲಿ ಬಂದಿದ್ದಾನೆ. ಅವ್ರಂದ್ರು, ಓಹೋ ನಾಯಿ ರೂಪದಲ್ಲಿ ಬಂದಿದ್ದ, ಹಾಗೆ ನಾಳೆ ಇನ್ನೊಂದು ಸಲ ತೋರಿಸ್ಬಿಡು ಅಂದರು. ನಾಳೆ ಇನ್ನೊಂದು ಸಲ ತೋರಿಸ್ತೀನಿ, ಕೇಳ್ಕೊತೀನಿ ಅಂದ. ಮರುದಿನ ಮಂಗಳಾರತಿ ಹೊತ್ತಿಗೆ ಬರ್ತಾನೆ ಭಗವಂತ ಅಂತ. ಮರುದಿನ ಮಂಗಳಾರತಿ ಆಗೋ ಹೊತ್ತಿಗೆ ಒಂದು ದೊಡ್ಡ ಸರ್ಪ ಒಳಗೆ ಬಂತು. ಸರ್ಪ ಒಳಗೆ ಬಂದರೆ ಎಲ್ಲರೂ ಓಡಿ ಹೋದರು ಮಠ ಬಿಟ್ಟು. ಆದರೆ ವ್ಯಾಸರಾಯರು ಭಗವಂತನಿಗೆ ಮಂಗಳಾರತಿ ಮಾಡೋರು ಆ ಸರ್ಪಕ್ಕೂ ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿದರು. ಅವ್ರಿಗೆ ಕಾಣಿಸ್ತು. ಅಲ್ಲಿ ಕಂಡದ್ದು 3 ಜನಕ್ಕೆ, ವ್ಯಾಸರಿಗೆ, ಪುರಂದರದಾಸರಿಗೆ, ಕನಕದಾಸರಿಗೆ. ಇನ್ನು ಉಳಿದಂಥ 30 ಜನಕ್ಕೆ ಬರೀ ಹಾವು ಮಾತ್ರ ಕಾಣಿಸ್ತು. ಸಂಸ್ಕಾರ ಇದ್ದ ಮನಸ್ಸಿಗೆ ಭಗವಂತ ಕಾಣಿಸ್ತಾನೆ. ಸಂಸ್ಕಾರ ಇಲ್ಲದ ಮನಸ್ಸಿಗೆ ಭಗವಂತ ಮುಂದೆ ನಿಂತು ಕೂಡ ಯಾರು ನೀನು ಅಂತ ಕೇಳೋ ಪರಿಸ್ಥಿತಿ. ಅದಕ್ಕೆ ಹೇಳ್ತಾರೆ, ಮುಖ್ಯವಾಗಿ ಆಗಬೇಕಾದ್ರೆ
ತಾಮಸ ಹೋಗಿ ಸಂಸ್ಕಾರ ಮನಸ್ಸಿಗೆ ಬರಬೇಕು ಅಂತ. ಕೊನೆಗೆ ಈ ಜಗತ್ತಿನ ಮಾಯೆಗಳನ್ನೆಲ್ಲ ತಿಳಿದು ವಿಧಿಯ ಆಟಗಳನ್ನೆಲ್ಲ ಸಹಿಸಿ ಮನಸ್ಸಿಗೆ ಸಂಸ್ಕಾರ ಪಡೆದಾಗ ಮಾತ್ರ ಆಕಾರ ಮತ್ತು ನಾಮಗಳನ್ನು ಮೀರಿದಂಥ ಪರಸತ್ವ ವಸ್ತುವಿನ ದರ್ಶನ ಆಗ್ತದೆ. ಅದಕ್ಕಾಗಿ ಪ್ರಯತ್ನ ಸತತವಾಗಿ ನಡೆಯಬೇಕು. ಈ ಪದ್ಯ ನಾನು ತುಂಬ ಮನಸ್ಸಿಗೆ ಹಿಡಿದಂಥ ಪದ್ಯ. ಜಗದಿ ಜಗತ್ವವನು 899 ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಕರಣವೇದ್ಯವನು ಮಿಗುವುದೇಂ ರೂಪಾಖ್ಯೆ ಒಂದು ಇಲ್ಲದ ವಸ್ತು ಹೊಗಿಸು ಆ ಕೆಡೆಗೆ ಮತಿಯ ಮಂಕುತಿಮ್ಮ. ಈ ಪದ್ಯ ಸ್ವಲ್ಪ ಬಗೆದು ನೋಡೋಣ. ಬಹಳ ಅದ್ಭುತವಾದಂಥ ಪದ್ಯ ಇದು. ಏನು ಮಾಡಬೇಕು ಮನುಷ್ಯ ಭಗವಂತನ ದರ್ಶನ ಆಗಬೇಕಾದ್ರೆ? ನೋಡಿ, ನಾನು ಮುಖದ ಮೇಲೆ ಕವಚ ಹಾಕ್ಕೊಂಡಿದ್ರೆ, ಬಟ್ಟೆ ಹಾಕ್ಕೊಂಡಿದ್ರೆ, 5-6 ಪದರಗಳನ್ನು ಬಟ್ಟೆ ಹಾಕ್ಕೊಂಡಿದ್ರೆ ಮುಂದೆ ನಿಂತವ್ರು ಕಾಣಿಸೋದಿಲ್ಲ. ಕಾಣಿಸ್ತಾ ಇಲ್ಲ, ನೀವು ಕಾಣಿಸ್ತಾ ಇಲ್ಲ ಅಂದರೆ ಕಾಣಿಸೋದಿಲ್ಲ ಅವರು. ನಾನು ಮಾಡಬೇಕಾದದ್ದು ಈ ಪದರಗಳನ್ನು ತೆಗಿಬೇಕು, ಒಂದೊಂದಾಗಿ ತೆಗಿಬೇಕು. ಯಾವ ಪದರಗಳನ್ನು ತೆಗಿಬೇಕು ಅಂತ ಹೇಳ್ತಾರೆ? ಜಗದಿ ಜಗತ್ವವನು. ಈ ಜಗತ್ತಿನ ಜಗತ್ವ ಅಂತ ಒಂದು ಇದೆಯಲ್ಲ, ಅದು ಬಿಟ್ಬಿಡು, ಚಿಂತೆ ಮಾಡಬೇಡ ಅದ್ರ ಬಗ್ಗೆ. ಮಾಯಾ ವಿಚಿತ್ರವನು. ಮಾಯೆ ವಿಚಿತ್ರ ಆಟಗಳನ್ನು ಆಡ್ತಾ ಇದೆ. ಆ ವಿಚಿತ್ರ ಆಟ ಬಿಟ್ಬಿಡು, ಅದನ್ನು ಚಿಂತೆ ಬಿಟ್ಬಿಡು. ಒಗೆದಾಚೆ ಬಿಸುಟೆಲ್ಲ ಕರಣವೇದ್ಯವನು. ಈ ಅಂತಃಕರಣ ಬಹಿಃಕರಣಕ್ಕೆ ಸಿಕ್ಕುವಂಥ ಏನೇನಿದೆಯಲ್ಲ ಎಲ್ಲವನ್ನು ಬಿಚ್ಚಿ ಹಾಕಿಬಿಡು, ಆ ಕಡೆ ಸುಮ್ಮನೆ ಇಟ್ಬಿಡು ಅನ್ನಲಿಲ್ಲ. ಒಗೆದಾಚೆ ಬಿಸುಟೆಲ್ಲ ಕರಣವೇದ್ಯವನು. ನಮ್ಮ ಕರ್ಣಗಳಿಗೆ, ಅಂತಃಕರಣಗೆ, ಬಹಿಃಕರಣ ಕಾಣಿಸುವಂಥ ಎಲ್ಲವನ್ನು ಹೊರಗೆ ಹಾಕಿಬಿಡು. ಹಾಕಿದರೆ ಉಳಿತೇನು ಅಂತ. ಮಿಗುವುದೇಂ, ಏನು ಉಳಿತು? ಒಂದು ಉಳಿತದೆ. ರೂಪಾಖ್ಯೆ ಒಂದು ಇಲ್ಲದ ವಸ್ತು. ನೋಡಿ, ರೂಪಾಖ್ಯೆ ಅನ್ನುವಂಥ ಪದ ಭಾಳ ಒಳ್ಳೆಯದು. ರೂಪ ಆಖ್ಯೆ. ರೂಪ ಅಂದರೆ ಆಕಾರ ಇರುವಂಥದ್ದು, ಆಖ್ಯೆ ಅಂದರೆ ನಾಮ ಇರುವಂಥದ್ದು, ಹೆಸರಿರುವಂಥದ್ದು. ಒಂದು ವಸ್ತು ಉಳ್ಕೊಳ್ಳುತ್ತೆ. ಆಕಾರ ಮತ್ತು ಹೆಸರಿಲ್ಲದಂಥ ಒಂದು ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹೊಗಿಸು ಆ ಕೆಡೆಗೆ ಮತಿಯ ಮಂಕುತಿಮ್ಮ. ಭಗವಂತನ ದರ್ಶನ ಆಗಬೇಕಾದ್ರೆ ಪ್ರಯತ್ನ ಪಟ್ಟು ಪರಿಶ್ರಮದಿಂದ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಪ್ರಯತ್ನ ನಡೀಬೇಕು. ಜನ್ಮಾಂತರದ ಪ್ರಯತ್ನ ನಡೀಬೇಕೇನೋ, ನಡ್ಕೊಂಡು ಹೋಗಲಿ, ಆದರೆ ಪ್ರಯತ್ನ ನಿಲ್ಲಿಸೋ ಹಾಗಿಲ್ಲ. ಹೇಳ್ತಾರೆ ಜಗದಿ ಜಗತ್ವವನು. ಒಂದು ಸಲ ನನ್ನ ಮನಸ್ಸು ಪೊಳ್ಳು ಅನಿಸ್ಕೊಂಡ್ಬಿಡ್ಬೇಕು, ಖಾಲಿ ಮಾಡ್ಕೋಬೇಕು. ಇದಕ್ಕೊಂದು ಸಲ ಹೇಳಿದ್ದೆ ನಾನು ಅದನ್ನು. ಭಾಳ ದೊಡ್ಡ ಮಾತು. ಲಾವೋತ್ಸೇನೋನು ಹೇಳ್ತಾನೆ, ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ. ನಾನು ತುಂಬಿಕೊಳ್ಬೇಕು ಅಂದರೆ ಖಾಲಿ ಆಗಬೇಕು ಮೊದಲು. ನಾನು ಖಾಲಿ ಆಗದೆ ಏನು ತುಂಬ್ಕೊಳ್ಳೋದು? ನಾನು ತಲೆ ತುಂಬಿಕೊಂಡೇ ಇದ್ದರೆ ತುಂಬ್ಕೊಳ್ಳೋಕೆ ಆಗೋದಿಲ್ಲ ನನಗೆ. ಒಬ್ಬ ದೊಡ್ಡ ಸಂತ, ಒಬ್ಬ ಬುದ್ಧನ ಅನುಯಾಯಿ, ದೊಡ್ಡ ಕಥೆ ನನಗೆ ಭಾಳ ಇಷ್ಟ ಆಗುತ್ತೆ. ಸುಬುತಿ ಅಂತ ಅವನ ಹೆಸರು. ಸುಬುತಿ ಅಂತ ಬುದ್ಧನ ಶಿಷ್ಯ, ಮಹಾಮೇಧಾವಿಗಳಲ್ಲೊಬ್ಬ, ಭಗವಂತನ ಧ್ಯಾನದಲ್ಲಿ ತನ್ಮಯನಾಗಿರುವಂಥ ಮನುಷ್ಯ, ದೊಡ್ಡ ಸಂತ ಆತ. ಅವನ ಜೀವನದ ಘಟನೆ ಬರ್ತದೆ. ನಮ್ಮ ಪಾಲಿ ಭಾಷೆಯಲ್ಲಿ ಅದನ್ನು ದಾಖಲಿಸ್ತಾರೆ, ಎಷ್ಟು ಅದ್ಭುತವಾಗಿ ದಾಖಲಿಸಿದ್ದಾರೆ. ಆ ಸುಬೂತಿಗೆ ಜ್ಞಾನೋದಯ ಆಗಿಬಿಡುತ್ತಂತೆ. ಜ್ಞಾನೋದಯ ಆದಾಗ ಅನಿಸ್ತಂತೆ ಅವನು ಪೂರ್ತಿ ಖಾಲಿ ಆಗಿದ್ದೀನಿ ಅನಿಸ್ಬಿಡುತ್ತೆ ಅವನಿಗೆ. ನನ್ನೊಳಗೆ ಏನೂ ಇಲ್ಲ. ಈ ಅಹಮಿಕೆ ಅನ್ನುವಂಥದ್ದು ಇದೆಯಲ್ಲ, ನನ್ನದು ಅನ್ನುವಂಥದ್ದು ಇದೆಯಲ್ಲ, ನಾನು ಅನ್ನುವಂಥದ್ದೆಲ್ಲ ಕರಗಿ ಹೋಗ್ಬಿಡುತ್ತೆ ಒಂದು ಆ ಕ್ಷಣಕ್ಕೆ. ಅವನು ಎಷ್ಟು ಹಗುರವಾಗಿ ಕೂತ್ಕೊಂಡ್ಬಿಟ್ಟ ಅಂದರೆ ಅವನು ಏನು ದೇಹನೇ ಇಲ್ಲೋ ಹಣ ಕೂತ್ಕೊಂಡ್ಬಿಟ್ಟಂತೆ. ದೇವತೆಗಳಿಗೆ ಗೊತ್ತಾಯಿತು, ಸುಬುತಿಗೆ ಜ್ಞಾನೋದಯ ಆಯಿತು, ಅವನಲ್ಲಿ ಅಹಮಿಕೆ ಪೂರ್ತಿ ಹೋಗ್ಬಿಟ್ಟಿದೆ, ಅವನು ಪೂರ್ತಿ ಖಾಲಿ ಆಗಿದ್ದಾನೆ ಅನಿಸ್ತಂತೆ. ಅಲ್ಲಿ ಮೇಲಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ರಂತೆ. ಪುಷ್ಪವೃಷ್ಟಿ ಮಾಡಿದರು ಅವನ ತಲೆ ಮೇಲೆ. ಅವನಿಗೆ ಆಶ್ಚರ್ಯ. ಮೇಲೆ ನೋಡಿ ಕೇಳಿದಂತೆ ದೇವತೆಗಳಿಗೆ, ಯಾಕೆ ನನ್ನ ತಲೆ ಮೇಲೆ ಹೂಗಳನ್ನು ಹಾಕ್ತಾ ಇದ್ದೀರಿ ಅಂತ. ಅವ್ರು ಹೇಳಿ, ತುಂಬ ಸಂತೋಷ ಆಯ್ತಪ್ಪ. ಎಷ್ಟೋ ವರ್ಷಗಳ ನಂತರ ಒಬ್ಬ ಮನುಷ್ಯ ಪೂರ್ತಿ ಅಹಮಿಕೆಯನ್ನು ಕಳ್ಕೊಂಡದ್ದನ್ನು ನೋಡಿದ್ದೇವೆ ನಾವು. ನೀನಿದ್ದೀಯಾ ಈಗ, ಪೂರ್ತಿ ಖಾಲಿಯಾಗಿ ಹೋಗಿದ್ದೀಯಾ ನೀನು. ಈ ಅಹಮಿಕೆಯನ್ನು ಕಳ್ಕೊಂಡಂಥ ಮನುಷ್ಯ ನೋಡಲಿಲ್ಲ, ನೀನು ನೋಡಿ ಸಂತೋಷ ಆಯಿತು, ಅದಕ್ಕೆ ಪುಷ್ಪವೃಷ್ಟಿ ಮಾಡಿದ್ದೇವೆ ಅಂತ ಹೇಳಿದ್ರಂತೆ. ಆಗ ಆತ ಹೇಳಿದಂತೆ, ನಾನು ಅಹಮಿಕೆ ಕಳ್ಕೊಂಡಿದ್ದೀನಿ ಅಂತ ಹೇಳಿಲ್ಲಲ್ಲ ನಿಮಗೆ, ಅಹಮಿಕೆ ಕಳ್ಕೊಂಡಿದ್ದೀನಿ ನಿಮಗೆ ಹೇಳಿಲ್ಲಲ್ಲ ಅಂದಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀನು ಹೇಳೋ ಸಾಧ್ಯ ಇಲ್ಲ, ನಾನು ಅಹಮಿಕೆ ಕಳ್ಕೊಂಡಿದ್ದೇನೆ ಅಂತ ಅಹಮಿಕೆ ಕಳ್ಕೊಂಡಿಲ್ಲ ಅಂತ. ಕಳ್ಕೊಂಡವ್ರು ಯಾರೂ ಅಹಮಿಕೆ ಕಳ್ಕೊಂಡವ್ರು ನಾನು ಕಳ್ಕೊಂಡಿದ್ದೀನಿ ಅಂತ ಹೇಳೋಲ್ಲ. ಅವ್ರು ನೋಡಿದರೆ ಗೊತ್ತಾಗುತ್ತೆ ಅಹಮಿಕೆ ಕಳ್ಕೊಂಡಿದ್ದಾರೆ ಅಂತ. ನಾನು ಅಹಮಿಕೆ ಕಳ್ಕೊಂಡಿದ್ದೇನೆ ಅಂದರೆ ಅಹಂ ಇದೆ ಅಂದಂಗೆ ಆಯಿತು, ಕಳ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ. ಅದಕ್ಕೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ, ಇಂಗ್ಲೀಷಲ್ಲಿ ಓದಂಥ ಪದ್ಯ ಅದು. ಅವನು ಹೇಳ್ತಾನೆ, ಐ ಹ್ಯಾವ್ ನಾಟ್ ಸ್ಪೋಕನ್ ಅಬೌಟ್ ಮೈ ಎಂಟಿನೆಸ್ ಅಂದಾಗ ಅವ್ರು ಹೇಳ್ತಾರೆ, ಇಫ್ ಯು ಹ್ಯಾಡ್ ಸ್ಪೋಕನ್ ಯು ವುಡ್ ನಾಟ್ ಬಿ ಎಂಟಿ. ನಾನು ಎಂಟಿ ಆಗಿದ್ದೇನೆ ಅಂದರೆ ನೀನು ಎಂಟಿ ಆಗಿರೋಕ್ಕೆ ಸಾಧ್ಯ ಇಲ್ಲ ನೀನು ಅಂತ ಹೇಳ್ತಾನೆ. ಆಗ ಸುಬುತಿ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು ತುಂಬ ಹೃದಯಕ್ಕೆ ಮುಟ್ಟುವಂಥ ಮಾತು. ಈ 4 ಸಾಲು ಡಿ ವಿ ಜಿ ಏನು ಬರೆದಿದ್ದಾರೋ ಇದನ್ನು ಪ್ರತಿಪಾದನೆ ಮಾಡುವಂಥ ಮಾತು. ಸುಬುತಿ ಶಿಷ್ಯರಿಗೆ ಹೇಳ್ತಾನೆ, ಮ್ಯೂಸಿಕ್ ನೀಡ್ಸ್ ಹಾಲೋನೆಸ್ ಆಫ್ ದಿ ಫ್ಲೂಟ್. ಒಂದು ಕೊಳಲಿನಿಂದ ಸುಮಧುರವಾದ ಸಂಗೀತ ಬರಬೇಕಾದ್ರೆ ಅದು ಖಾಲಿಯಾಗಿರಬೇಕು.
ಆ ಕೊಳಲಿನ ಒಳಗೆ ಏನಾದರೂ ಒಂದು ಬಟ್ಟೆ ಹತ್ತಿ ಸಿಕ್ಕಾಕೊಂಡಿದ್ರೆ ಧ್ವನಿ ಬರೋಲ್ಲ. ಅದು ಪೂರ್ತಿ ಖಾಲಿಯಾಗಿದ್ದಾಗ ಮಾತ್ರ ಸುಮಧುರವಾದ ಸಂಗೀತ ಬರೋಕ್ಕೆ ಸಾಧ್ಯ ಇದೆ. ಲೆಟರ್ಸ್ ನೀಡ್ ದಿ ಬ್ಲ್ಯಾಂಕ್ನೆಸ್ ಆಫ್ ಪೇಪರ್. ಕಾಗದದ ಮೇಲೆ ಬರೀಬೇಕು ಅಂದರೆ ಕಾಗದ ಖಾಲಿ ಇರಬೇಕು. ಕಾಗದ ತುಂಬಿದ್ರೆ ಬರೆಯೋಕ್ಕೆ ಜಾಗ ಎಲ್ಲಿದೆ ಅದಕ್ಕೆ? ಲೆಟರ್ಸ್ ನೀಡ್ ದಿ ಎಂಪ್ಟಿನೆಸ್ ಆಫ್ ದ ಪೇಪರ್. ಲೈಟ್ ನೀಡ್ಸ್ ದಿ ವಾಯ್ಡ್ ಆಫ್ ದ ವಿಂಡೋಸ್. ಬೆಳಕು ಬರಬೇಕು ಕಿಟಕಿಯಿಂದ ಒಳಗಡೆ ಅಂತಂದರೆ ಕಿಟಕಿ ಒಳಗಡೆ ಅಲ್ಲಿ ಖಾಲಿ ಜಾಗ ಇರಬೇಕು. ಕಾಜೋ ಖಾಲಿ ಜಾಗನೋ ಇದ್ದರೆ ಮಾತ್ರ ಬೆಳಕು ಬರೋಕ್ಕೆ ಸಾಧ್ಯ. ಪೂರ್ತಿ ಹಲಗೆ ಹೊಡೆದ್ರೆ ಬೆಳಕು ಎಲ್ಲಿದು ಬರುತ್ತೆ? ಎಲ್ಲಿ ಖಾಲಿ ಇರ್ತದೋ ಅಲ್ಲಿ ಮಾತ್ರ ಬೆಳಕು ಬರುತ್ತೆ. ಅದಕ್ಕೆ ಹೇಳ್ತಾರೆ ಲೈಟ್ ನೀಡ್ಸ್ ದ ವಾಯ್ಡ್ ಆಫ್ ದ ವಿಂಡೋ. ಆ್ಯಂಡ್ ಕೊನೆ ಮಾತು ಬಹಳ ಅದ್ಭುತವಾದದ್ದು, ಹೋಲಿನೆಸ್ ನೀಡ್ಸ್ ದಿ ಅಬ್ಸೆನ್ಸ್ ಆಫ್ ಸೆಲ್ಫ್. ಪಾವಿತ್ರ್ಯತೆ ಬರಬೇಕಾದ್ರೆ ಅಹಮಿಕೆ ತೊಲಗಬೇಕು. ಅಹಮಿಕೆ ತೊಲಗಿದರೆ ಮಾತ್ರ ಪಾವಿತ್ರ್ಯತೆ ಬರ್ತದೆ. ಅದನ್ನು ಹೇಳ್ತಾರೆ ಅವರು, ಎಲ್ಲವನ್ನು ಬಿಟ್ಟು ಹಾಕು, ಎಲ್ಲವನ್ನು ಬಿಟ್ಟು ಹಾಕು. ಆ ಕಡೆ ಜಗದಿ ಜಗತ್ವವನು ಮಾಯಾ ವಿಚಿತ್ರವನು, ಒಗೆದಾಚೆ ಬಿಸುಡೆಲ್ಲ ಕರಣವೇದ್ಯವನು. ಕಣ್ಣಿಗೆ ಇಂದ್ರಿಯಗಳಿಗೆ ಕಾಣುವಂಥ ಎಲ್ಲ ಬಿಟ್ಟು ಹಾಕಿಬಿಡು. ಮಿಗುವುದೇನು? ಆ ಎಲ್ಲ ತೆಗೆದಾಗ ಮಾತ್ರ ಒಂದು ಉಳಿತದೆ. ಅದು ರೂಪಾಖ್ಯೆ ಒಂದು ಇಲ್ಲದ ವಸ್ತು, ಹೊಗಿಸು ಆ ಕೆಳಗೆ ಮತಿಯ ಮಂಕುತಿಮ್ಮ. ಇದು ನಾನು ಮೊದಲನೇ ಭಾಗದಲ್ಲಿ ಹಾಕ್ಕೊಂಡ ಹಾಗೆ ದೈವ, ಭಗವಂತ, ವಿಧಿ, ಇದ್ರ ಬಗ್ಗೆ ಕೆಲವೊಂದು ಪದ್ಯಗಳನ್ನು ಮಾಡಿದರೆ ಇದ್ರ ಬಗ್ಗೆನೇ 10 ದಿವಸ ಮಾಡಬೇಕು. ಅಷ್ಟು ಅದ್ಭುತ ಮಾತುಗಳನ್ನು ಹೇಳಿದ್ದಾರೆ. ಹೇಳಿದ್ನಲ್ಲ ನಿನ್ನೆ ನಾನು, ಆಟಿಗೆ ಅಂಗಡಿಯಲ್ಲಿ ಮಗು ಸೇರ್ಕೊಂಡಂಗೆ ಆಗಿಬಿಟ್ಟಿದೆ. ಯಾವುದನ್ನು ಆರಿಸ್ಬೇಕು ಯಾವುದನ್ನು ಬಿಡಬೇಕು ತೋಚಲ್ಲ. ಎರಡನೇ ವಿಭಜನೆಗೆ ಬರೋಣ. ಇನ್ನೂ ಉನ್ನತವಾದದ್ದು, ಭಾಳ ಚೆನ್ನಾಗಿರುವಂಥದ್ದು. ಇದು ಜೀವದ ಬಗ್ಗೆ. ಜೀವ, ಸಂಸಾರ ಮತ್ತು ಮನಸ್ಸು. ನಾನು ಹೇಗೆ ಆರಿಸಿಕೊಂಡಿದ್ದೀನಿ ಪದ್ಯಗಳನ್ನು ಅಂದರೆ, ಒಂದು ಜೀವ ಭೂಮಿ ಮೇಲೆ ಬಂದಾಗಿನಿಂದ ಮೃತ್ಯುವಶ ಆಗುವವರೆಗೂ ಜೀವದ ಹೋರಾಟ ಹೇಗಿದೆ, ಸಂಸಾರ ಅಂದರೆ ಹೇಗೆ, ಮನಸ್ಸು ಹೇಗೆ, ಇದರ ಬಗ್ಗೆ ಕೆಲವು ಪದ್ಯಗಳನ್ನು ಆರಿಸ್ಕೊಂಡು ಹೋಗೋಣ. ಜೀವ ಅಂದ್ರೇನು? ಜೀವದ ಉಗಮ ಹೇಗಾಯಿತು? ಭಗವಂತನ ಸೃಷ್ಟಿಯಲ್ಲಿ ಈ ಮನುಷ್ಯ ಜೀವನದ ಸ್ಥಾನ ಯಾವಿದೆ? ಜೀವಗಳ ಸಂಬಂಧ ಹೇಗೆ? ಸಂಸಾರ, ಮನಸ್ಸು, ಸಂಸಾರದಿಂದ ಮನಸ್ಸಿಗೆ ಸಂಸ್ಕಾರ ಆಗೋದು ಹೇಗೆ? ಸಮಾಜ ಋಣ, ಕೊನೆಗೆ ಮೃತ್ಯು. ಈ ವಿಷಯಗಳ ಬಗ್ಗೆ ಕೆಲವು ಪದ್ಯ ತೊಗೊಂಡು ಹೋಗೋಣ. ಮೊದಲನೇದು ಪದ್ಯ 108. ಜಡವೇನು ಜೀವವೇಂ, ಚೈತನ್ಯ ನಿದ್ರಿಸುವೆಡೆಯೆಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ. ಎಷ್ಟು ಸ್ಪಷ್ಟ ಮಾತು ನೋಡಿ. ಜಡವೇನು ಜೀವವೇಂ, ಚೈತನ್ಯ ನಿದ್ರಿಸುವೆಡೆಯೆಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ. ಅಡಗಿರ್ಪ ಚೈತನ್ಯ ವೆಚ್ಚರಲು ಜಂತು ಜಗ, ಜಡವೇ ಜೀವದ ವಸತಿ ಮಂಕುತಿಮ್ಮ. ಈ 4 ಪಾದಗಳಲ್ಲಿ ಕಡೆ ಪಾದ ಬಹಳ ಮುಖ್ಯವಾದಂಥದ್ದು. ಇಡೀ 3 ಪಾದದ ಸರ್ವಸ್ವನ್ನೆಲ್ಲ ಸಾರವನ್ನು ಕಡೆ ಸಾಲಲ್ಲಿ ಇಟ್ಟಿದ್ದಾರೆ. ಜಡವೇನು ಜೀವವೇನು? ಜಡ ಅಂದ್ರೇನು, ಜೀವ ಅಂದ್ರೇನು ಹೇಳ್ತಾರೆ. ಚೈತನ್ಯ ನಿದ್ರಿಸುವೆಡೆಯೆಲ್ಲ, ಎಲ್ಲೆಲ್ಲಿ ಚೈತನ್ಯ ನಿದ್ರೆ ಮಾಡ್ತಾ ಇದೆಯೋ, ಚೈತನ್ಯ ಎಲ್ಲೆಲ್ಲಿ ನಿದ್ರೆ ಸುಪ್ತಿಯಲ್ಲಿದೆಯೋ, ಚಟುವಟಿಕೆಯಲ್ಲಿ ಇಲ್ಲವೋ ಅದೆಲ್ಲ ಜಡಲೋಕ. ಎಲ್ಲಿ ಚೈತನ್ಯ ಚಟುವಟಿಕೆಯಿಂದ ಇಲ್ಲವೋ ಅದು ಜಡಲೋಕ, ಅದು ಕಲ್ಲು ಕಡ್ಡಿ ಕಸ, ಪ್ರಯೋಜನ ಇಲ್ಲದಂಥದ್ದು. ಯಾವತ್ತಿಗೆ ಅಡಗಿರ್ಪ ಚೈತನ್ಯ ವೆಚ್ಚರಲು, ಅಡಗಿದ್ದಂಥ ಚೈತನ್ಯ ಇತ್ತಲ್ಲ ಅದು ಎಚ್ಚೆತ್ತುಕೊಂಡು ತಂದರೆ ಜಂತು ಜಗ, ಆ ಜಗಕ್ಕೆ ಚಾಲನೆ ಸಿಗ್ತದೆ ಅಂಥೇಳಿ ಕೊನೆಗೆ ಮಾತಿದೆಯಲ್ಲ, ಜಡವೇ ಜೀವದ ವಸತಿ ಮಂಕುತಿಮ್ಮ. ಈ ಮಾತನ್ನು ಸ್ವಲ್ಪ ನಾವು ಧ್ಯಾನ ಮಾಡಬೇಕು. ದೇಹ ಉಪಯೋಗ ಇಲ್ಲ ಅಂತ ಅನ್ನೋ ಹಾಗಿಲ್ಲ, ದೇಹ ಪ್ರಯೋಜನ ಇಲ್ಲ ಅನ್ನೋ ಹಾಗಿಲ್ಲ. ದೇಹ ಇದ್ದಲ್ಲಿ ಅದರೊಳಗೆ ಜೀವ ಬರಬೇಕಲ್ವ. ಈ ಜೀವಕ್ಕೆ ಒಂದು ವಸತಿ ಬೇಕು, ಒಂದು ಲಾಡ್ಜಿಂಗ್ ಬೇಕು ಅದಕ್ಕೆ ಇರೋದಕ್ಕೆ. ಎಲ್ಲಿರೋದು ಜೀವ? ಗಾಳಿಯಲ್ಲಿ ಅಡ್ಡಾಡಕ್ಕೆ ಆಗೋದಿಲ್ಲ, ಒಂದು ದೇಹ ಬೇಕು. ಆ ಜಡದಲ್ಲಿ ಜೀವ ಸೇರ್ಕೊಳ್ತದೆ. ಆ ಜಡದಲ್ಲಿ ಚೈತನ್ಯ ಸೇರ್ಕೊಂಡಾಗಲೇ ಜೀವ ಅಂತ ಆಗೋದು. ಒಂದು ಜೀವ ಉದಯಿಸಬೇಕಾದ್ರೆ ಆ ಜಡದಲ್ಲಿ ಚೈತನ್ಯ ಸೇರ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಜಡವೇ ಜೀವದ ವಸತಿ ಮಂಕುತಿಮ್ಮ. ಜೀವ ಎಲ್ಲಿದೆ? ಜಡದಲ್ಲಿದೆ. ತಾವು ನೋಡಿರಬೇಕು, ಒಂದು ಆಮೆ ಇರುತ್ತೆ. ನಾವು ಹಳ್ಳಿ ಕಡೆಯೆಲ್ಲ ತುಂಬ ಜಾಸ್ತಿ ಆಮೆ ತಂದು ಬಾಗಿಲಿಗೆ ಇಟ್ಟುಬಿಡ್ತಾರೆ, ಬಾಗಿಲಿಗೆ ಕಲ್ಲಿಟ್ಟ ಹಾಗೆ. ಅದನ್ನು ಮುಟ್ಟಿ ಹೋಗ್ಬಿಟ್ರೆ ಒಂದು ತಾಸವರೆಗೂ ಹಾಗೆ ಕೂತಿರುತ್ತೆ. ಅದು ಬದುಕಿದೆಯೋ ಇಲ್ಲೋ, ಕಲ್ಲೋ ಪ್ರಾಣಿನೋ ಗೊತ್ತೂ ಆಗಲ್ಲ, ಹಾಗೆ ಇರುತ್ತೆ. ಅದು ಒಂದು ತಾಸು ಆದಮೇಲೆ ಈ ಹತ್ತಿರ ಯಾರೂ ಇಲ್ಲ ಅಂತ ಅದಕ್ಕೆ ಭಾವನೆ ಬಂದ ಮೇಲೆ ನಿಧಾನಕ್ಕೆ ತಲೆ ಹೊರಗೆ ತೆಗಿತದೆ. ಯಾರೂ ಇಲ್ಲ ಅಂದ್ಕೊತ ನಡುಕೋಕ್ಕೆ ಶುರು ಆಗ್ತದೆ. ಅಲ್ಲಿವರೆಗೂ ಕಲ್ಲೇ ಅಂದ್ಕೊಂಡಂಥದ್ದು ಯಾವತ್ತು ಚೈತನ್ಯ ಸ್ವಲ್ಪ ಹುಷಾರಾಯಿತೋ ಅದು ಜಂತು ಜಗ, ಅಡ್ಡಾಡೋಕ್ಕೆ ಶುರು ಆಯಿತು. ಅದಕ್ಕೆ ಹೇಳ್ತಾರೆ ಜಡವೇ ಜೀವದ ವಸತಿ ಮಂಕುತಿಮ್ಮ. ಇದನ್ನು ನಾವು ಬಹಳ ಸಿಂಬಾಲಿಕ್ಕಾಗಿ, ಸಾಂಕೇತಿಕವಾಗಿ ರಾಮಾಯಣದಲ್ಲಿ ಅಹಲ್ಯೆ ಉದ್ಧಾರದಲ್ಲಿ ನೋಡ್ತೇವೆ. ಅಹಲ್ಯೆ ಕಲ್ಲಾಗಿದ್ಲು ಅಂತ. ಕಲ್ಲೇ ಆಗಿದ್ಲು ಅಂತ ಅಲ್ಲ ಆಕೆ.
ಹೇಳ್ತಾರೆ ಕಲ್ಲಾಗಿದ್ಲು ಅಂದರೆ ಎಷ್ಟು ದೊಡ್ಡ ಕಲ್ಲಿತ್ತದು. ಕಲ್ಲು ಆಗಿರಲಿಲ್ಲ ಆಕೆ. ನಾವು ಮನಸ್ಸು ಹೃದಯ ಕಲ್ಲು ಮಾಡ್ಕೊಳ್ಳೋದಿಲ್ವಾ? ಮಾತುಗಳಿಗೆ ನೊಂದು ಅಲ್ಲೇ ಕಲ್ಲಾಗಿದ್ಲು. ಆಗ ಶ್ರೀರಾಮ ಅನ್ನುವಂಥ ಒಂದು ಚೈತನ್ಯ ಬಂದು ಸ್ಪರ್ಶ ಮಾಡಿದ ತಕ್ಷಣ ಯಾವಾಗ ಚೈತನ್ಯ ಸೇರ್ಕೊಳ್ತೋ ಅಲ್ಲಿ ಚಾಲನೆ ಬಂತು. ಹಾಗಾದರೆ ಈ ಜಡದಲ್ಲಿ ಜೀವವನ್ನು ಮಿಡಿಯುವಂಥ ಶಕ್ತಿ ಯಾವುದದು? ಜಡದಲ್ಲಿ ಜೀವವನ್ನು ತುಂಬುವಂಥ ಶಕ್ತಿ ಯಾವುದು? ಜಡವೆಂಬುದೇನು? ಇದು 111 111. ಜಡವೆಂಬುದೇನು? ಸೃಷ್ಟಿಯಲ್ಲಿ ಚೇತನ ಸುಪ್ತಿ. ಎಷ್ಟು ಚೆನ್ನಾಗಿರೋ ಮಾತು ನೋಡಿ. ಸೃಷ್ಟಿಯಲ್ಲಿ ಚೇತನ ಸುಪ್ತಿ, ಅಡಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ, ಮಿಡಿಯ ಪರಸತ್ವ ವಿದ್ಯುದ್ದೀಪ್ತಿಯದನಾಗ ನಡೆಯುವುದದು ಜೀವಿವಲು ಮಂಕುತಿಮ್ಮ. ಈ ಪದ್ಯ ಯಾಕೆ ಆರಿಸ್ಕೊಂಡೆ? ಅದಕ್ಕೆ ಸಮವರ್ತಿಯಾದಂಥ ಪದ್ಯ. ಅದು ಕೂಡ ಅಲ್ಲಿ ಬರೀ ಚೈತನ್ಯ ಅಂತ ಹೇಳಿದ್ದನ್ನು ಇಲ್ಲಿ ಪರಸತ್ವ ಅಂತ ಹೇಳ್ತಾರೆ. ಜಡವೆಂಬುದೇನು? ಸೃಷ್ಟಿಯಲ್ಲಿ ಚೇತನ ಸುಪ್ತಿ. ಸೃಷ್ಟಿಯಲ್ಲಿ ಯಾವಾಗ ಚೇತನ ಸುಪ್ತಿಯಾಗಿದೆಯೋ ಅದು ಜಡ. ಅಡಗಿ ನಿದ್ರಿಪುದಲ್ಲಿ ಚೈತನ್ಯದಗ್ನಿ. ಇನ್ನು ಗಮನಿಸಬೇಕಾದ್ದು, ಅಗ್ನಿ ಇದೆ, ಚೈತನ್ಯದ ಅಗ್ನಿ ಇದೆ, ಆದರೆ ಆಗ ಅಡಗಿ ನಿದ್ರಿಪುದಲ್ಲಿ ನಿದ್ರೆ ಮಾಡ್ತಾ ಇದೆ. ತಾವು ಗಮನಿಸಿರಬೇಕು, ನಮ್ಮ ಕಡೆ ಎಲ್ಲ ಈ ಉತ್ತರ ಭಾರತದಲ್ಲಿ ಹುಕ್ಕ ಸೇದೋದು ಅಂತಾರೆ. ಒಂದು ಚಮಕಿ ಕಲ್ಲು ಅಂತ ಇರ್ತದೆ, ಆ ಕಲ್ಲಿಗೆ ಹೊಡೆದ್ರೆ ಬೆಂಕಿ ಬರ್ತದೆ. ಒಂದು ಹತ್ತಿ ಚೂರಿಟ್ಟು ಬೆಂಕಿ ಹಚ್ಕೋತಾರೆ. ಆ ಕಲ್ಲೊಳಗೆ ಇತ್ತಲ್ಲ ಬೆಂಕಿ, ಒಳಗೆ ಇತ್ತಲ್ಲ ಕಲ್ಲೊಳಗೆ, ಅವನ ಜೇಬಲ್ಲಿ ಇಟ್ಕೊಂಡು ಅಡ್ಡಾಡ್ತಾನೆ. ಆ ಕಲ್ಲು ಜೇಬಲ್ಲಿ ಇಟ್ಕೊಂಡಾಗ ಅವನ ಜೇಬೇನು ಸುಡೋದಿಲ್ಲ, ಅದರಲ್ಲಿ ಶಕ್ತಿ ಇಲ್ಲ ಅದಕ್ಕೆ, ಅದು ಬರೀ ಕಲ್ಲೇ ಮಾತ್ರ. ಆಗ ಯಾವಾಗ ಇನ್ನೊಂದು ಕಲ್ಲು ಜೊತೆ ಘರ್ಷಣೆ ಮಾಡ್ತೋ ಒಳಗಿದ್ದಂಥ ಚೈತನ್ಯ ಹೊರಗೆ ಬಂದು ಬೆಂಕಿ ಆಯಿತು. ಹಾಗೆ ಚೈತನ್ಯದ ಅಗ್ನಿ ಒಳಗೆ ಸುಪ್ತವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದು ಇಲ್ಲ ಅಂತ ಹೇಳುವಾಗಿಲ್ಲ, ಯಾರಲ್ಲೂ ಇಲ್ಲ ಅಂತ ಹೇಳುವಾಗಿಲ್ಲ. ಮಿಡಿಯ ಪರಸತ್ವ ವಿದ್ಯುತ್ ದೀಪ್ತಿಯದನಾಗ, ವಿದ್ಯುತ್ ಶಕ್ತಿಯ ಹಾಗೆ ಅದನ್ನು ಪರಸತ್ವ ಮಿಡಿದಾಗ ನಡೆಯುವುದದು ಜೀವಿವಲು ಮಂಕುತಿಮ್ಮ. ಅಲ್ಲಿವರೆಗೂ ಜಡವಾಗಿದ್ದಂಥ ವಸ್ತು ಆ ಪರಸತ್ವದ ಸೋಂಕು ಬಂದ ತಕ್ಷಣ ಜೀವಿಗೆ ಹಾಗೆ ನಡೆಯೋಕ್ಕೆ ಶುರುವಾಗ್ತದೆ ಅಂತ. ಈ ಪರಸತ್ವ ಜಡದಲ್ಲಿ ವಿದ್ಯುತ್ ಸಂಚಾರ ಮಾಡಿದಾಗ ಜೀವಿಯ ಉದಯ ಆಯಿತು ಅಂತ ಹೇಳಿದರು. ಈ ಜೀವಕ್ಕೆ ಕೆಲಸ ಏನು? ಹಾಗಾದರೆ ಜೀವದ ಕೆಲಸ ಏನು? ಇದಕ್ಕೇನಾದರೂ ಅರ್ಥ ಇದೆಯಾ? ಕೆಲವೊಂದು ಸಲ ಬಹಳ ನಿರಾಶೆ ಆದಾಗ ಅನ್ನೋ ಮಾತಿದು. ಒಂದು ಮಾತನ್ನು ಅದನ್ನು ಇಟ್ಕೊಂಡಿದ್ದೇನೆ ಇರಲಿ ಅಂತ. ಬಹಳ ನಿರಾಶೆ ಆದಾಗ, ಕಷ್ಟ ಅಂದಾಗ, ಅಯ್ಯೋ ನಮ್ಮ ಕಷ್ಟ ಮುಗಿಯೋದಿಲ್ಲಪ್ಪ, ಜನ್ಮ ಜನ್ಮಾಂತರದ ಕಷ್ಟ ಇದು ಅಂತ ಅನ್ಕೋತೀವಿ. ಆ ಭಾವನೆ ಬರುವಾಗ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 18 ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ಮಾತೆಷ್ಟು ಚೆನ್ನಾಗಿದೆ ನೋಡಿ, ರಿದಮಿಕ್ ಆಗಿದೆ. ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ, ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ವದಕೆ, ಬದುಕೇನು ಸಾವೇನು ಸೊದೆಯೇನು ವಿಷವೇನು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ಒಂದ್ಸಲ ಅನಿಸುತ್ತೆ, ಪುನರಪಿ ಜನರಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಏನಪ್ಪ ಇದು, ಹುಟ್ಟೋದು ಸಾವೋದು ಮುಗಿತಾನೆ, ಮುಕ್ತಿನೇ ಇಲ್ಲಲ್ಲ ನಮಗೆ, ಎಂದು ಪಾರಾಗೋದು ಇದರಿಂದ. ಅದಕ್ಕೆ ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ಒಂದಾದಮೇಲೆ ಒಂದು ತೆರೆ ಬಂದ ಹಾಗೆ ಜನ್ಮ ಜನ್ಮಾಂತರ ನಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹಾಗೇನೆ ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲ ಅದಕ್ಕೆ, ಆದಿ ಇಲ್ಲ ಅಂತ್ಯ ಇಲ್ಲ, ನಿಲ್ಲೋದಿಲ್ಲ, ನಡ್ಕೊಂಡು ಹೋಗ್ತಾ ಇದೆ ಹೇಗೇನೆ. ಬದುಕೇನು ಸಾವೇನು, ಅರ್ಥ ಇಲ್ಲ ಬದುಕಿಗೆ. ಬದುಕಿದ್ರೆ ಮತ್ತೆ ಹುಟ್ಟುತ್ತೀನಲ್ಲ, ಸಾಯ್ತೀನಲ್ಲ, ಸತ್ತರೆ ಮತ್ತೆ ಹುಟ್ಟುತ್ತೀನಲ್ಲ ನಾನು. ಅದಕ್ಕೆ ಬದುಕೇನು ಸಾವೇನು ಸೊದೆಯೇನು ವಿಷವೇನು. ಸೊದೆ ಅಂದರೆ ಅಮೃತ, ಅಮೃತ ಏನು ವಿಷ ಏನು, ಯಾವುದೂ ಅರ್ಥ ಇಲ್ಲ. ನಿನ್ನೆ ದಿವಸ ಒಬ್ಬರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತು ನನಗೆ. ಈ ರಿಗ್ರೆಷನ್ ಅಂತ ಮಾಡ್ತಾರೆ ಕೆಲವರು. ಹಿಪ್ನಾಟಿಸಮ್ ಮಾಡಿ ನಿಮ್ಮ ಮನಸ್ಸನ್ನು ಹಿಂದಕ್ಕೆ ಕೇಳ್ಕೊಂಡು ಹೋಗಿ ಮಾಡ್ತಾರೆ. ನಾನು ಕಲ್ತಿಲ್ಲ ಅದನ್ನು, ನೀನೇ ಹೇಳ್ತಾ ಇದ್ರು, ತುಂಬ ಸಂತೋಷ ಆಯಿತು ಅದು ಕೇಳಿ. ಅವ್ರು ಹೇಳ್ತಾ ಇದ್ರು, ರಿಗ್ರೆಷನ್ ಮಾಡಿ 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 ನಾವು ನಿಮ್ಮನ್ನು ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತೇವೆ, ಆದರೆ ಹಿಂದಿನ ಜನ್ಮ ಕರ್ಕೊಂಡು ಹೋಗ್ತೇವೆ, 10 ಜನ್ಮ ಹಿಂದೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾಯಿದ್ರು. ನಾನು ಅದರಿಂದ ಏನು ತೊಂದರೆ ಆಗಲಿಲ್ವಾ ಈ ಜನ್ಮದಲ್ಲಿ ಅಂತ. ನನಗೆ ಅಕಸ್ಮಾತ್ತಾಗಿ ಗೊತ್ತಾಗ್ಬಿಟ್ರೆ ಇವ್ರು ಹೋಗಿ ಜನ್ಮದಲ್ಲಿ ಹೀಗಿದ್ರು ಇವರು ಅಂತ ಅಂದ್ಕೊಂಡಾಗ ಈ ಸಂಬಂಧಗಳೆಲ್ಲ ಏನಾಗ್ತದೆ, ತೊಂದರೆ ಆಗಲಿಕ್ಕಿಲ್ವಾ ಅಂತ. ಅವ್ರು ಹೇಳಿದ್ರು ಏನು ಆಗೋದಿಲ್ಲ ಅಂದರು. ಯಾಕೆ ಅಂದಾಗ ಒಂದು ಮಾತು ಹೇಳಿದರು, ಅದು ಸತ್ಯ ಸುಳ್ಳು ಗೊತ್ತಿಲ್ಲ ನನಗೆ, ಪ್ರಯೋಗ ಮಾಡಿಲ್ಲ. ಆದ್ದರಿಂದ ಅವ್ರು ಹೇಳೋ ಒಂದು ಮಾತು ನನಗೆ ಇಷ್ಟ ಆಯಿತು. ಯಾಕೆ ಆಗೋದಿಲ್ಲ ಅಂತಂದರೆ ಅವ್ರು ಹೇಳಿದರು, ಇದು ಒಂದೇ ಜನ್ಮ ನಂದು ಅಂತಂದಾಗ ಈ ಸಂಬಂಧಗಳು ಬಹಳ ಮುಖ್ಯ ಆಗ್ತವೆ ನನಗೆ. ಒಬ್ಬರು ಯಾರೋ ನಾಟಕ ಮಾಡ್ತಿರ್ತಾರೆ, ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ, ಒಂದು 200-300 ಸಿನಿಮಾ ಪಾತ್ರ ಮಾಡಿದ್ದಾರೆ ಅವರು. ಕಲ್ಪನೆ ಮಾಡ್ಕೊಳ್ಳಿ, ಹೀರೋ ಅವನು 300 ಸಿನಿಮಾ ಹೀರೋ ಆಗಿದ್ದಾನೆ. ನೀವು 80ನೇ ಇಸ್ವಿಯಲ್ಲಿ ಒಂದು ಸಿನಿಮಾ ಮಾಡಿದ್ರಲ್ಲ, ಅದು ಯಾವುದು ಏನೋ ನೆನಪಿ ಬರ್ತಾ ಇಲ್ಲ. ನಿಮ್ಮ ಜೊತೆಗೆ ಯಾರಿದ್ರು, ಇವರೋ ಇದ್ರೋ ಬಹುಶಃ ಹೀರೋಯಿನ್ನು ನನ್ನ ಜೊತೆಗೆ, ಸ್ಪಷ್ಟ ನೆನಪಿಲ್ಲ ಅವರಿಗೆ.
ಅಟ್ಯಾಚ್ಮೆಂಟ್ ಏನಿಲ್ಲ ಅವರಿಗೆ. ಆ ಸಿನಿಮಾದ ಪಾಡಿಗೆ ಅವ್ರು ಹೀರೋಯಿನ್ ಆಗಿದ್ದರು, ಮರೋ ಸಿನಿಮಾದಲ್ಲಿ ಅವ್ರ ತಾಯಿ ಆದರೂ ಆಗಿರಬೇಕು, ಮತ್ತೊಬ್ಬರು ಹೀರೋಯಿನ್ ಆಗಿದ್ದರು. ಹೀಗಾಗಿ ಆ ಸಂಬಂಧಗಳಿಗೆ ಅರ್ಥ ಇಲ್ದಂಗೆ ಆಗಿಬಿಡುತ್ತೆ ಅವ್ರಿಗೆ. ಅದು ಆ ಸಿನಿಮಾಕ್ಕೋಸ್ಕರ ಮಾಡಿದ್ದಾನೆ. ಇವರು ಆ ಉದಾಹರಣೆ ಕೊಟ್ಟರು ನನಗೆ. ಜನ್ಮಾಂತರದ ಕಲ್ಪನೆ ಬಂದುಬಿಟ್ರೆ, ನಿಮಗೆ 25-30 ಜನ್ಮದ ಕಲ್ಪನೆ ಬಂದುಬಿಟ್ರೆ, ಆ ಜನ್ಮದಲ್ಲಿ ಅದಾಗಿದ್ನಾ, ಇದರಲ್ಲಿ ಹೀಗಾಗಿದ್ದೆ ಅನಿಸುತ್ತೆ ಅಂದಾಗ ನಾಟಕದ ಪಾತ್ರ ಅನಿಸುತ್ತೆ, ನಿಮಗದು ಅಷ್ಟು ರಿಲೆವೆಂಟ್ ಅನಿಸೋಲ್ಲ ಅಂತ ಮಾತು ಹೇಳಿದರು ಅವರು. ಅದು ಸರಿಯೋ ಸುಳ್ಳು ಗೊತ್ತಿಲ್ಲ. ಆದರೆ ಇದು ತೆರೆಯ ಒಲು ಹೊರಳಿ ಉರುಳುತ್ತಿರುವುದು ಜೀವ. ಇದಕ್ಕೇನು ಅರ್ಥ ಇಲ್ಲ ಅನಿಸುತ್ತೆ. ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ, ನೀರು ಮೇಲಿನ ಗುಳ್ಳೆ ಅಂತ ಅನಿಸಲ್ವಾ ಅಂತ ಅನಿಸಿದಾಗ ನಿರಾಶೆಗೆ ಕಾರಣ ಇಲ್ಲ. ಈ ಜೀವ ಸುಲಭವಾಗಿ ಬಂದದ್ದಲ್ಲ. ಈ ಮುಂದಿನ ಪದ್ಯಗಳನ್ನು ಮಾತ್ರ ಡಿ.ವಿ. ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಂದರೆ, ಅಯ್ಯೋ ಬಹಳ ಅದ್ಭುತ. ಅದು ಎಷ್ಟು ಎತ್ತರಕ್ಕೆ ತೊಗೊಂಡೋಗಿದ್ದಾರೆ. ಜೀವ ಕಲ್ಪನೆ ನೋಡಿ ಹೇಗಿದೆ. ಅಷ್ಟು ಸುಲಭವಾಗಿ ಬಂದಂಥ ಜೀವ ಅಲ್ಲ ಇದು. ಭೂಮಿ ಮತ್ತು ಆಕಾಶಗಳ ಚೈತನ್ಯಗಳ ಮಿಲನದ ಫಲ ಜೀವ ಅಂತ ಹೇಳ್ತಾರೆ. ಕಲ್ಪನೆ ಹೇಗಿದೆ ನೋಡಿ. ಅಷ್ಟು ಸುಲಭವಾದ ಜೀವ ಅಲ್ಲ ನಮ್ಮದು. ಭಾಳ ಹೆದರಿಕೆಯಿಂದ, ಪ್ರೀತಿಯಿಂದ, ಗೌರವ ನೋಡ್ಕೊಳ್ಬೇಕಾದಂಥ ಜೀವ ಇದು. ಅದಕ್ಕೆ ಹೇಳ್ತಾರೆ 119 ನಾವು ಉಣ್ಣು ಅನ್ನಗಳು, ನಾವು ಕುಡಿಯುವ ಉದಕಗಳು, ನಾವು ಉಸಿರುವ ಎಲರುಗಳು, ನಾವು ಉಡುವ ವಸ್ತ್ರ, ಭೂವ್ಯೋಮಗಳ ಯಂತ್ರ ಸಂಘದುತ್ಪನ್ನಗಳು, ಜೀವ ಎರಡರ ಶಿಶುವು ಮಂಕುತಿಮ್ಮ. ಭೂಮಿ ಮತ್ತು ಆಕಾಶಗಳ ಸಂಘದ ಉತ್ಪನ್ನ ಈ ಜೀವ. ಆದ್ದರಿಂದ ಸಣ್ಣದಲ್ಲ ಇದು, ನಿರಾಶೆ ಮಾಡ್ಕೋಬೇಡಿ. ಇದು ದೊಡ್ಡ ಸೃಷ್ಟಿ ಇದು. ನೋಡಿ, ನಾವು ಉಣುವ ಅನ್ನಗಳು, ನಾವು ಊಟ ಮಾಡುವಂಥ ಅನ್ನ, ನಾವು ಕುಡಿಯುವ ಉದಕಗಳು. ಅನ್ನ ಭೂಮಿಯಿಂದ ಬರುವಂಥದ್ದು, ನೆಲದಿಂದ ಬೆಳೆಯುವಂಥದ್ದು. ಉದಕ ನೀರು ಮೇಲಿಂದ ಬರುವಂಥದ್ದು, ಆಕಾಶದಿಂದ ಬರುವಂಥ ಮಳೆ. ನಾವು ಉಸಿರುವ ಎಲರುಗಳು, ಎಲ್ಲರು ಅಂದರೆ ಗಾಳಿ. ನಾವು ಉಸಿರಾಡಿಸುವಂಥ ಗಾಳಿ ಆಕಾಶದಿಂದ ಇರುವಂಥದ್ದು, ಆಕಾಶದಲ್ಲಿ ಇರುವಂಥದ್ದು. ನಾವು ಉಡುವ ವಸ್ತ್ರ ಹತ್ತಿ ಭೂಮಿಯಿಂದ ಬಂದಂಥದ್ದು. ಕೆಲವು ಭೂಮಿಯಿಂದ ಬಂದಂಥವು, ಕೆಲವು ಆಕಾಶದಿಂದ ಬಂದಂಥವುಗಳು. ಅದಕ್ಕೆ ಹೇಳ್ತಾರೆ ಭೂವ್ಯೋಮಗಳ ಯಂತ್ರ ಸಂಘದ ಉತ್ಪನ್ನಗಳು. ಆ ಪದ ಎಷ್ಟು ಚೆನ್ನಾಗಿದೆ ನೋಡಿ. ಭೂವ್ಯೋಮ, ಭೂಮಿ ಮತ್ತು ಆಕಾಶಗಳ ಯಂತ್ರ ಇದೆಯಲ್ಲ, ಭೂಮಿ ಯಂತ್ರ ಒಂದಿದೆ, ಆಕಾಶ ಯಂತ್ರ ಒಂದಿದೆ. ಅವೆರಡೂ ಸಂಘ ಮಾಡ್ಕೊಂಡಿದ್ದಾವೆ. ಅವುಗಳ ಹೊಂದಾಣಿಕೆಯಿಂದ, ಈ ಭೂಮಿ ಯಂತ್ರ ಆಕಾಶ ಯಂತ್ರ ಹೊಂದಾಣಿಕೆಯಿಂದ ಆದಂಥ ಉತ್ಪನ್ನ ಜೀವ ಎರಡರ ಶಿಶುವು ಮಂಕುತಿಮ್ಮ. ಅದರಿಂದ ಜೀವ ಅನ್ನೋದು ಸುಲಭ ಅಲ್ಲ. ಅದು ಹಾಗೆ ಅದು ಉದಕ ಬುದ್ಬುದ ಅಂತ ಅನ್ಬೇಡಿ. ಭೂವ್ಯೋಮಗಳ ಯಂತ್ರ ಸಂಘದ ಉತ್ಪನ್ನಗಳು, ಜೀವ ಎರಡರ ಶಿಶುವು ಮಂಕುತಿಮ್ಮ. ಈ ಜೀವದ ಬಗ್ಗೆ ತಾತ್ಸಾರ ಬೇಡ, ಗೌರವ ಇರಲಿ ಅಂತ ಹೇಳ್ತಾರೆ. ದಯೆ ಇರಲಿ ಜೀವದ ಬಗ್ಗೆ. ಇದು ವಿಶ್ವ ಸೃಷ್ಟಿಯಲ್ಲಿ ಅತ್ಯಂತ ಪ್ರಿಯತಮವಾದದ್ದು, ಶ್ರೇಷ್ಠವಾದದ್ದು. ಈ ಮುಂದಿನ ಪದ್ಯ ತುಂಬ ಪ್ರೀತಿಯಾಗಿರುವಂಥ ಪದ್ಯ. 274 274. ಈ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಜೀವದ ಬಗ್ಗೆ. ಜೀವವನ್ನು ಹೇಗೆ ಗೌರವಿಸಬೇಕು ಅಂತ. ನಯದಿಂದ ಸೋಕು ನೀನ್ ದಯೆಯಿಂದ ನೋಡದನು, ಭಯದಿನೋಲಗಿಸು ನೀ ಪೂಜೆಗೈಯದನು, ಸ್ವಯಂ ಅಂಕುರಿತ ಸಕಲ ವಿಶ್ವಸತ್ವವೋ ಜೀವ, ಪ್ರಿಯತಮವೋ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಆ ಜೀವವನ್ನು ಹೇಗೆ ನೋಡಬೇಕು ಅಂತ. ನಯದಿಂದ ಸೋಕು, ಅತ್ಯಂತ ನಯವಾಗಿ ಆ ಜೀವನ ಸೋಕು. ನೀನು ದಯೆಯಿಂದ ನೋಡದನು, ಯಾವ ಜೀವವನ್ನು ನಿಷ್ಕರಣೆಯಿಂದ ನೋಡಬೇಡ, ಜೀವನ ದಯೆಯಿಂದ ನೋಡು. ಭಯದಿಂದ ಓಲಗಿಸು, ಅದು ಸೇವೆ ಮಾಡು, ಭಯದಿಂದ ಸೇವೆ ಮಾಡು. ನೀನು ಪೂಜೆಗೈಯದನು, ಒಂದು ಹಂತ ಏರ್ಸ್ಕೊಂಡು ಹೋಗಿದ್ದಾರೆ ನೋಡಿ. ನಯೆಯಿಂದ ಸೋಕು, ದಯೆಯಿಂದ ನೋಡು, ಭಯದಿಂದ ಓಲಗಿಸು, ನೀ ಪೂಜೆಗೈಯದನು. ಯಾಕೆ ಆಗಬೇಕು, ಯಾಕೆ ಪೂಜೆ ಮಾಡಬೇಕು ಅಂತಂದರೆ, ಸ್ವಯಂ ಅಂಕುರಿತ ಸಕಲ ವಿಶ್ವಸತ್ವವೋ ಜೀವ. ಇದು ನನಗೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಆದ್ದರಿಂದ ತುಂಬ ಮುಖ್ಯ ಅನ್ನಿಸ್ತು. ಸ್ವಯಂ ಅಂಕುರಿತ ಸಕಲ ವಿಶ್ವಸತ್ವವೋ ಜೀವ. ಈ ಜೀವ ಅನ್ನೋದು ಸ್ವಯಂ ಅಂಕುರವಾದಂಥ ಸಕಲ ವಿಶ್ವದ ಸತ್ವ ಅಂತ. ನಮ್ಮಲ್ಲಿ ಸಾಕಷ್ಟು ವಿಜ್ಞಾನ ಬೆಳೆದರೂ ಕೂಡ ಜೀವ ಹೇಗೆ ಹುಟ್ಟಿತು ಭೂಮಿ ಮೇಲೆ ಅನ್ನೋದು ಬಹಳ ಕಷ್ಟ ಆಗಿದೆ ಈಗಾದರೂ ಹೇಳೋದು. ಜೀವ ಹೇಗೆ ಹುಟ್ಟಿತು? ಮೊಟ್ಟ ಮೊದಲನೇ ಬಾರಿಗೆ ನಾವು ಹೇಳ್ತೀವಿ ಅಮೀಬಾ ಬಂತು, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್, ಒಂದೇ ಸೆಲ್ ಇರುವಂಥ ಪ್ರಾಣಿ ಬಂತು. ಹೌದು, ಆ ಪ್ರಾಣಿಯಲ್ಲಿ ಜೀವ ಹೇಗೆ ಬಂತು? ಒಂದು ಪುಸ್ತಕ ಇದೆ, ಭಾಳ ದೊಡ್ಡ ಫೇಮಸ್ ಪುಸ್ತಕ ಇದೆ, ದೋಸ್ 3 ಮಿನಿಟ್ಸ್ ಅಂತ. ಅದರ ಪ್ರಕಾರ ಪ್ರಪಂಚ ಆದಾಗ ಭೂಮಿ ತಂಪಾಗ್ತಾ ಬಂತು, ಕುದೀತಾ ಇತ್ತಲ್ಲ, ಗಾಳಿಯಾಗಿ ಕುದೀತಾ ಇತ್ತು, ತಂಪಾಗಿ ಗಟ್ಟಿ ಆಯಿತು. ಆಗ ಅಲ್ಲಿರುವಂಥ ಗಾಳಿಗಳೆಲ್ಲ ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಎಲ್ಲ ಇತ್ತು, ಒಂದೊಂದಕ್ಕೆ ಹೊಡೆದಾಡ್ತಾ ಇತ್ತು. ಬರೀ ಹೈಡ್ರೋಜನ್ ಮೊದಲಿತ್ತು, ಒಂದಕ್ಕೊಂದು ತಿಕ್ಕಾಟ ಆಗಿ ದೊಡ್ಡ ಮಾಲಿಕ್ಯೂಲ್ ಆಯಿತು. ಅದು ಇನ್ನೂ ತಿಕ್ಕಾಡ್ತಾ ಬೇರೆ ಆಯಿತು. ಅಕಸ್ಮಾತ್ತಾಗಿ ನೋಡಿ ಹೇಳ್ತಾರೆ ಅದನ್ನು, ಯಾವುದೋ ಒಂದು ಕ್ಷಣಕ್ಕೆ ಯಾವುದೋ ಒಂದು ಮಾಲಿಕ್ಯೂಲ್
ಆ ಅಣುಗಳ ಗುಂಪು ಇನ್ನೊಂದು ಅಣುಗಳ ಗುಂಪು ಡಕ್ಕಿ ಹಾಯ್ದಾಗ ಯಾವುದೋ ಒಂದು ಕ್ಷಣದಲ್ಲಿ ಅದು ಯಾವುದೋ ಒಂದು ಅದ್ಭುತ ಗಳಿಗೆ ಅದು, ಆ ಗಳಿಗೆಯಲ್ಲಿ ಅದೊಂದು ಚೇನ್ ಸ್ಥಾಪನೆ ಆಯಿತು, ಪೆಪ್ಟೈಡ್ ಲಿಂಕೇಜ್ ಅಂತ ಆಯಿತು, ಅದರಿಂದಾಗಿ ಜೀವ ಶುರು ಆಯಿತು ಅಂತ ಹೇಳ್ತೀವಿ. ಅದು ಆಗೋದಕ್ಕೆ ಕಾರಣ ಏನು? ಪ್ರೊಬಬಿಲಿಟಿ ಫ್ಯಾಕ್ಟರ್. ಅಕಸ್ಮಾತ್ತಾಗಿ ಆಕ್ಸಿಡೆಂಟ್ ಆಯಿತು ಅಂತ, ಅಕಸ್ಮಾತ್ತಾಗಾದರೆ ಒಂದಾಗ್ಬೋದು, ಇಷ್ಟೊಂದು ಆಗೋಕ್ಕೆ ಸಾಧ್ಯ ಇದೆಯಾ? ಅಂದರೆ ಇದುವರೆಗೂ ಕೂಡ ಪ್ರಪಂಚದಲ್ಲಿ ಜೀವ ಸ್ಫುರಿಸಿದ್ದು ಹೇಗೆ ಅಂತ ನಮಗೆ ಗೊತ್ತಾಗಿಲ್ಲ. ಥಿಯರಿ ಹೇಳ್ತೇವೆ, ನಿಜವಾಗ್ಲೂ ಜೀವ ಹುಟ್ಟಿದ್ದು ಹೇಗೆ? ಒಂದು ಜೀವ ತನ್ನಷ್ಟಕ್ಕೆ ತಾನೇ ನಡೆಯುವಂಥ ಜೀವ. ಯಾವತ್ತು ಅಮೀಬಾ ಆಯಿತೋ ಒಡೆದು 2 ಆಗುವಂಥದ್ದು, 2 4 ಆಗುವಂಥದ್ದು, ಅದು ಹೇಗಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಸ್ವಯಂ ಅಂಕುರಿತ, ತಾನಿಷ್ಠಾನಾದದ್ದು ಯಾರು ಪ್ರಯೋಜನ ಯಾರೂ ಬರಲಿಲ್ಲ, ಸ್ವಯಂಭೂ ಅದು, ಸ್ವಯಂ ಅಂಕುರಿತ ಸಕಲ ವಿಶ್ವಸತ್ವವೋ ಜೀವ. ಅದು ದೊಡ್ಡ ಜೀವ ಅದು. ಪ್ರಿಯತಮವೋ ಸೃಷ್ಟಿಯಲ್ಲಿ ಮಂಕುತಿಮ್ಮ, ಅತ್ಯಂತ ಪ್ರೀತಿಯಾದಂಥದ್ದು, ಗೌರವಕ್ಕೆ ಪಾತ್ರರಾದಂಥದ್ದು ಈ ಸೃಷ್ಟಿಯಲ್ಲಿ ಇದು ಜೀವ, ಅದನ್ನು ಗೌರವದಿಂದ ನೋಡು ಅಂತ. ಈ ಜೀವಿ ಬಂದಿದ್ದಾನಲ್ಲ ಭೂಮಿ ಮೇಲೆ, ನೋಡೋದಕ್ಕಿಷ್ಟೇ ವಾಮನಾವತಾರ. ಪ್ರಪಂಚವನ್ನು ಗಮನಿಸಿದಾಗ ಈ ಜೀವಿ ಅನ್ನುವಂಥವನು ಬಹಳ ಸಣ್ಣವನು, ಪೂರ ಪುಟ್ಟು, ಆದರೆ ಅವನು ಕೃತಿಯಲ್ಲಿ ಸೃಷ್ಟಿಯ ತ್ರಿವಿಕ್ರಮ ಅವನು ಅಂತ. ಸೃಷ್ಟಿ ಏನೇನು ನಿರ್ಮಾಣ ಮಾಡಿದೆಯೋ ಆ ಸೃಷ್ಟಿಯ ಕಿರೀಟ ಅವನು, ಸೃಷ್ಟಿಯ ಶಿಖರ ಮನುಷ್ಯ ಅಂತ. 325. ಎಷ್ಟು ಬಗೆ ಯಂತ್ರಗಳೊಳು ಎಷ್ಟು ರಸಮಿಶ್ರದಿಂ ಎಷ್ಟು ಆದಿಭೂತಗಳು ಪರಿಪಾಕ ಹೊಂದಿ ಒಟ್ಟು ಸೇರಿಹವು ನರನೆಂಬ ಸಿದ್ಧಿಯೊಳು ಅವನು ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ. ಈ ಮಾತುಗಳನ್ನು ಯಾಕೆ ಹೇಳ್ತೀನಿ ಅಂದರೆ DVGಗೆ ಜೀವದ ಬಗ್ಗೆ ಎಷ್ಟು ಗೌರವ ಇತ್ತು ಅಂತ. ಗೌರವಿಸು ಚೇತನವ ಹೇಳ್ತಾರೆ ಅವರು, ಆರದು ಜಗವೆಂದು ಹೊರದಿಡು, ಅಷ್ಟೆಲ್ಲ ಹೇಳಿದಂಥವ್ರು ಈಗ ಹೇಳ್ತಾರೆ ಸೃಷ್ಟಿ ಶಿಖರ ಮನುಷ್ಯ, ಜೀವ ಅನ್ನೋದು ಸೃಷ್ಟಿ ಶಿಖರ. ಅದು ಹೇಗಾಯಿತು ಅಂದರೆ ಎಷ್ಟು ಬಗೆ ಯಂತ್ರಗಳೊಳು ಎಷ್ಟು ರಸಮಿಶ್ರಣದಿ ಎಷ್ಟು ಆದಿಭೂತಗಳು ಪರಿಪಾಕ ಹೊಂದಿ ಒಟ್ಟು ಸೇರಿಹವು ನರನೆಂಬ ಸಿದ್ಧಿಯಳು. ಇವೆಲ್ಲ ಯಂತ್ರ ರಸ ಸಿದ್ಧಿ ಎಲ್ಲ ಸೇರಿಕೊಂಡು ಮನುಷ್ಯ ಅಂತ ಒಂದಾಗಿದೆ ನೋಡಿ. ಹ್ಯೂಮನ್ ಅನಾಟಮಿ ಅಂತ ಓದ್ತೇವೆ, ಮೆಡಿಕಲಲ್ಲಿ ಓದೋರು ಓದ್ತಾರೆ. ಹೌದು, ನಾವು ಹುಡುಗರಾಗಿದ್ದಾಗ ಡಾಕ್ಟರ್ ಓದ್ತಾರೆ ಅಂದರೆ ಅವ್ನು ಗ್ರೇ ಅನಾಟಮಿ ಅಂತ ಪುಸ್ತಕ, ಗ್ರೇ ಬರೆದ ಹಿಡ್ಕೊಂಡು ಅಡ್ಡಾಡ್ಬೇಕಾಗ್ತಾನೆ, ಹಿಡ್ಕೊಂಡ್ರೆ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟು ಅಂತ. ಎಷ್ಟು ಹುಡುಕಿದಾರಲ್ಲ, ಪ್ರತಿಯೊಂದು ನರವನ್ನು ಹುಡುಕಿದ್ದಾರೆ ವಿಜ್ಞಾನಿಗಳು. ಈ ದೇಹದಲ್ಲಿ ಈ ನರ ಇಲ್ಲಿದೆ ಅಂತ ಹಿಡಿದ್ರು ಕೂಡ ಇನ್ನು ಕೆಲವೊಂದು ಪತ್ತೆ ಮಾಡೋಕ್ಕೆ ಆಗ್ತಾ ಇಲ್ಲಲ್ಲ. ಯಾವ ಸೆಂಟ್ರ್ ಎಲ್ಲಿದೆ, ಯಾಕೆ ಜೀವ ಎಲ್ಲಿ ಹೋಗ್ತದೆ, ಜೀವ ಹೋದರೆ ಎಲ್ಲಿ ಹೋಯಿತು, ಜೀವ ಹೇಗೆ ಬಂತು ಗೊತ್ತಾಗ್ತಾ ಇಲ್ಲ. ಅಂದರೆ ಇಷ್ಟು ತಪಸ್ಸು ಮಾಡಿ ಇಷ್ಟು ಮಾನವ ವಿಜ್ಞಾನ ಮುಂದುವರೆದ್ರೂ ಕೂಡ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಎಷ್ಟು ಯಂತ್ರಗಳು ದೇಹದಲ್ಲಿ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ನೋಡಿ. ಮೊದಲು ಹಾರ್ಟ್ ವಾಲ್ ಬರೋಕ್ಕೆ ಶುರು ಆಯಿತು, ಮಾಡಿದರು. ಸ್ಪೇರ್ ಪಾರ್ಟ್ಸ್ ಬರ್ತವೆ, ಏನು ಬರ್ಬೋದು ಮುಂದೆ, ಇನ್ನೊಂದು ದಿವಸ ಹೋದರೆ ಈ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಮಾರ್ದಂಗೆ ಅದೊಂದು ಸ್ಪೇರ್ ಬರ್ತದೆ. ಬಂದರೂ ಕೂಡ ಆಗ ಕೂಡ ಭಗವಂತ ಸೃಷ್ಟಿ, ದೇಹ ಸೃಷ್ಟಿ ಹೇಗಿದೆ ಅಂದರೆ ಇದು ಹೊಂದೋಲ್ಲ, ಇದು ಸರಿ ಆಗೋಲ್ಲ, ಇದಕ್ಕೆ ಸರಿಯಾದದ್ದು ಸಿಗಲಿಲ್ಲ ಅಂತೇ ಬರೋದು. ಅಂದರೆ ಇಷ್ಟು ವಿಜ್ಞಾನ ಮುಂದುವರೆದ್ರೂ ಕೂಡ ಇದನ್ನು ಬದಲಾಯಿಸೋದಕ್ಕೆ ಜಾಗ ಇಲ್ದಂಗೆ ಆಗಿದೆ. ಅಷ್ಟು ಕಾಂಪ್ಲಿಕೇಟೆಡ್ ಯಂತ್ರ ಒಳಗಡೆ ಇದೆ, ಇದು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸೃಷ್ಟಿ ಶೈಲದ ಶಿಖರ ಅಂತ. ಮುಂದಿನ ಮಾತು, ಜೀವ ಬಂತೀಗ. ಒಂದು ಜೀವ ಭೂಮಿ ಮೇಲೆ ಬಂದರೆ ಸಾಕೆ, ಆ ಜೀವ ಏನು ಮಾಡುತ್ತೆ, ಇನ್ನೊಂದು ಜೀವ ಹುಡ್ಕೊಂಡು ಹೋಗುತ್ತೆ. ಇಲ್ಲಿ ಮರು ಸಂಘ ಜೀವ ಬರೋದು. ಒಂದು ಜೀವ ಬಂದ ತಕ್ಷಣ ಇನ್ನೊಂದು ಜೀವನ ಹುಡ್ಕೊಂಡು ಹೋಗ್ತದೆ. ಒಂದು ಜೀವ ಒಂದೇ ಇರೋಕ್ಕೆ ಸಾಧ್ಯ ಇಲ್ಲ, ಇರೋದಿಲ್ಲ, ಒಂಟಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಜೀವದ ಸ್ನೇಹ ಬಾಂಧವ್ಯ ಬೇಕು. ಅದಕ್ಕೆ DVG ಹೇಳ್ತಾರೆ, ಈ ಜೀವಗಳ ಬಾಂಧವ್ಯ ಇದೆಯಲ್ಲ ಇದು ದೈವ ಕೃಪೆ ಅಂತ. ದೈವ ಕೃಪೆ ಅಂತ ಬಹಳ ಒಳ್ಳೆ ಮಾತಿದು, ಬಹಳ ಒಳ್ಳೆ ಮಾತು. 429 429. ಬಂಧನವದೇನಲ್ಲ ಜೀವ ಪ್ರೇಮ, ಬಂಧನ ಅದೇನಲ್ಲ ಜೀವ ಪ್ರೇಮ, ಒಂದೇ ನಿಲೆ ಜೀವ ಅರೆ ಬೆರೆತರಳೆ ಪೂರ್ಣ, ದಂದುಗುವನ್ ಅರೆಗೈದು ಸಂತಸವ ನಿಮ್ಮಡಿಪ ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ. ಸ್ವಲ್ಪ ನೋಡಿ ಎಷ್ಟು ಸಂತೋಷವಾಗಿ ಕೊಡುವಂಥ ಮಾತಿದು. ಬಂಧನವದೇನಲ್ಲ, ಕೆಲವರು ಅಂತಾರೆ ಈ ಬಾಂಧವ್ಯ ಅಂದರೆ ಬಂಧನನೇ ಬೇಡ, ಯಾರೂ ಸ್ನೇಹಿತರು ಬೇಡ, ನಮ್ಮ ಸಂಬಂಧಿಗಳು ಬೇಡ, ಬಂಧನ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ ಬಂಧನವದೇನಲ್ಲ ಜೀವ ಪ್ರೇಮ. ಬಂಧನ ಅಲ್ಲ ಅದು, ಬಂಧನ ಅಲ್ಲ. ಜೀವ ಪ್ರೇಮ ಬಂಧನ ಅಲ್ಲ. ಒಂದೇ ನಿಲೆ ಜೀವ ಅರೆ, ಒಂದೇ ಇದ್ದರೆ ಅರ್ಧ ಜೀವ, ಅದು ಪೂರ್ತಿ ಇಲ್ಲ. ಬೆರೆತರಳೆ ಪೂರ್ಣ, ಮತ್ತೊಬ್ಬರ ಜೊತೆಗೆ ಬೆರೆತಾಗ ಅದು ಪೂರ್ಣ ಆಗ್ತದೆ. ಅಂದರೆ ಒಂದು ಜೀವಕ್ಕೆ ಪೂರ್ಣ ಸಿಗೋದು ಮತ್ತೊಂದು ಜೀವದ ಜೊತೆಗೆ ಸೇರಿಕೊಂಡಾಗ. ಸಂಘಜೀವಿ ಆದಾಗ ಅದಕ್ಕೊಂದು ಅರ್ಥ ಬರ್ತದೆ, ಪೂರ್ಣ ಅರ್ಥ ಬರ್ತದೆ.
ಅದೇನು ಮಾಡ್ತದೆ ನಮ್ಮನ್ನು ಬಂಧುಗಳು ಸೇರಿಕೊಂಡಾಗ, ಸ್ನೇಹಿತರು ಸೇರಿಕೊಂಡಾಗ, ಮತ್ತೊಂದು ಜೀವದ ಜೊತೆ ಸೇರಿಕೊಂಡಾಗ ಏನಾಗ್ತದೆ? ದಂದುಗವನ್ನು ಅರೆಗೈದು ಸಂತಸವ ನಿಮ್ಮಡಿಪ ಬಾಂಧವ್ಯ ದೈವ ಕೃಪೆ. ದಂದುಗ ಅಂದರೆ ತೊಂದರೆ, ವ್ಯಸನ, ಸಂಕಟ, ತಳಮಳ. ನಾವು ಸಾಮಾನ್ಯವಾಗಿ ಮಾಡಲ್ವ? ದಂದುಗವನ್ನು ಅರೆಗೈದು ನನ್ನ ದುಃಖವನ್ನು ಅರ್ಧ ಮಾಡ್ತದೆ. ನನಗೆ ತೊಂದರೆ ಆದಾಗ ಏನು ಮಾಡ್ತೀವಿ ಹೇಳಿ? ನಾವು ದುಃಖ ಆದಾಗ ಇನ್ನೊಬ್ಬರ ಹತ್ರ ಹಂಚ್ಕೋತೇವೆ. ಹಂಚಿಕೊಂಡಾಗ ದುಃಖದ ಭಾರ ಕಮ್ಮಿ ಅನಿಸುತ್ತೆ. ವೆನ್ ಯು ಶೇರ್ ಯುವರ್ ಸಾರೋಸ್ ಗೆಟ್ ಡಿವೈಡೆಡ್ ಅಂತ ಹಂಚ್ಕೊಂಡ್ಬಿಡ್ತೀವಿ. ಹಂಚ್ಕೊಂಡಾಗ ಭಾರ ಕಮ್ಮಿ ಆಗ್ತದೆ. ಎಷ್ಟೋ ಸಲ ಅನಿಸುತ್ತೆ ನೋಡಿ, ಹೇಳಿ ಬಂದರೆ ಮನಸ್ಸಿಗೆ ಹಗುರಾಯಿತು ಅಂತೇವೆ. ಹಾಗೆ ದಂದುಗವನ್ನು ಅರೆಗೈದು ಮನಸ್ಸಿನಲ್ಲಿರುವಂಥ ದುಃಖವನ್ನು ಅರ್ಧ ಮಾಡಿಸಿ ಸಂತಸವ ನಿಮ್ಮಡಿಪ, ಸಂತೋಷವನ್ನು ಹೆಚ್ಚಿಗೆ ಮಾಡ್ತವೆ. ನಮಗೆ ಸಂತೋಷ ಆದಾಗ, ನಮ್ಮ ಹುಡುಗ ಒಳ್ಳೆ ಚೆನ್ನಾಗಿ ಓದಿದ, ಮ್ಯಾಟ್ರಿಕ್ ಪರೀಕ್ಷೆ, SLC ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು, ಡಿಸ್ಟಿಂಕ್ಷನು, ರ್ಯಾಂಕು ಬಂತು. ಅಪ್ಪ ಅಮ್ಮ ಏನು ಮಾಡ್ತಾರೆ? ಸ್ವೀಟ್ ತೊಗೋತಾರೆ. ಎಲ್ಲ ಕೊಟ್ಟು ಬರೋಣ, ಸಿಹಿ ಹಂಚಿ ಬರೋಣ ಪಕ್ಕದ ಮನೆಯವರಿಗೆ ಅಂತ. ಓದಿದವನು ಹುಡುಗ, ಕಷ್ಟಪಟ್ಟವನು ಅವನು, ಫೀಸ್ ಕಟ್ಟಿದವರು ಅಪ್ಪ ಅಮ್ಮ. ಇವನು ಖರ್ಚು ಮಾಡಿ ಎಲ್ಲ ಫಸ್ಟ್ ರ್ಯಾಂಕ್ ಬಂದರೆ ಮತ್ತು ಅಪ್ಪನ ದುಡ್ಡು ಖರ್ಚು ಮಾಡಿ ಹಂಚಬೇಕಾ ಸ್ವೀಟು? ಯಾಕೆ ಹಂಚ್ತಾರೆ? ಪಕ್ಕದ ಮನೆಗೆ ಹೋಗಿ ಈ ಸ್ವೀಟ್ ತೊಗೊಳ್ರಿ ಅಂತಾರೆ. ಯಾಕೆ ಸ್ವೀಟು ಅಂತ ಕೇಳ್ತಾರೆ ಅವರು. ನನ್ನ ಮಗ ಫಸ್ಟ್ ರ್ಯಾಂಕ್ ಬಂದ. ಹೌದಾ, ನಿಮ್ಮ ಮಗ ಫಸ್ಟ್ ರ್ಯಾಂಕ್ ಬಂದ ಅಂದಾಗ ಇವರು 6 ಇಂಚ್ ಉದ್ದಾಗಿರ್ತಾರೆ. ಸಂತೋಷ ಹೆಚ್ಚಾಯ್ತಲ್ಲ. ಸಂತೋಷವನ್ನು ಹಂಚಿಕೊಂಡಾಗ ಸಂತೋಷ ವೃದ್ಧಿಯಾಗ್ತದೆ, ದುಃಖವನ್ನು ಹಂಚಿಕೊಂಡಾಗ ದುಃಖ ಕಮ್ಮಿ ಆಗ್ತದೆ. ಅದು ಎಷ್ಟು ಸುಲಭವಾಗಿ ಚೆನ್ನಾಗಿರೋ ಮಾತು ಹೇಳ್ತಾರೆ ನೋಡಿ. ದಂದುಗವನ್ನು ಅರೆಗೈದು ಸಂತಸವ ನಿಮ್ಮಡಿಪ ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ. ಈ ಹಂಚಿಕೊಳ್ಳುವಂಥದ್ದು ಇದೆಯಲ್ಲ, ದಯವಿಟ್ಟು ಸ್ನೇಹಿತರೆ ನೋಡಿ, ಇಲ್ಲೊಂದು ಸ್ವಲ್ಪ ಜನ ಇದ್ದೇವೆ ನಾವಿಲ್ಲಿ. ಒಬ್ಬರು ಪಕ್ಕದಲ್ಲಿ ಒಬ್ಬರು ಕೂತ್ಕೊಂಡಿದ್ದೇವೆ. ನನ್ನ ಜಗತ್ತೇ ಬೇರೆ, ಪಕ್ಕದವ್ರ ಜಗತ್ತೇ ಬೇರೆ. ನನ್ನ ಚಿಂತೆಗಳೇ ಬೇರೆ, ಪಕ್ಕದವ್ರ ಚಿಂತೆಗಳೇ ಬೇರೆ. ನಾವೊಂದು ವೃತ್ತಗಳನ್ನು ಹಾಕ್ಕೊಂಡಿದ್ದೇವೆ, ನಮ್ಮ ಅನುಭವದ ವೃತ್ತಗಳನ್ನು. ನಾವು ಜೊತೆಗೆ ಇದ್ದು 20 ವರ್ಷ ಇದ್ದರೂ ಕೂಡ ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿಲ್ಲದೆ ಇರುವಂಥ ಸಮಾಜ ಕೂಡ ಇದೆ. ಇದ್ದೀವಿ ಹಾಗೇನೆ. ನನ್ನ ವೃತ್ತಗಳೊಳಗೆ ನಾನಿದ್ದೇನೆ. ಆದರೆ ನಾನು ವೃತ್ತವನ್ನು ದಾಟಿ ಸ್ವಲ್ಪ ಹೊರಗಡೆ ಹೋದರೆ ಈ ವೃತ್ತ ಆ ವೃತ್ತದ ಮೇಲೆ ಸ್ವಲ್ಪ ಓವರ್ಲ್ಯಾಪ್ ಆದಾಗ ಬಾಂಧವ್ಯ ಗಟ್ಟಿಯಾಗ್ತದೆ. ನಾನು ಮಾತನ್ನು ಹೇಳ್ತೇನೆ. ಕಟ್ಟೆ ಮೇಲೆ ನಿಂತ್ಕೊಂಡಿದ್ದೇನೆ ನಾನು, ಇನ್ನೊಬ್ಬನ್ನ ಮೇಲೆ ಎಳ್ಕೊಳ್ಬೇಕು ಕೆಳಗಿದ್ದವ್ರನ್ನ. ಏನು ಮಾಡ್ತೇವೆ ಹೇಳಿ? ಕೈ ಚಾಚಿ ಅವರು ಕೈ ಕೊಡ್ತಾರೆ. ನಾನು ಎಳಿಬೇಕಾದ್ರೆ ಏನು ಮಾಡ್ತೇನೆ ಗೊತ್ತಾ? ಈ 2 ಬೆರಳಿಂದ ಅವರ ಬೆರಳಿನ ತುದಿಯನ್ನು ಹಿಡಿದು ಎಳೆಯೋಕ್ಕೆ ಹೋಗ್ತೇನೆ. ಎಳೆಯೋಕ್ಕಾಗತ್ತಾ? ಆಗೋದೇ ಇಲ್ಲ. ಅವ್ರನ್ನ ಗಟ್ಟಿಯಾಗಿ ಎಳಿಬೇಕಾದ್ರೆ ಏನು ಮಾಡಬೇಕು? ನಾನು ಕೈಯನ್ನು ಇಳಿಸಿ ಆದಷ್ಟು ಮಟ್ಟಿಗೆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಎಳೆದಾಗ ಮಾತ್ರ ಬಿಗಿ ಬರುತ್ತೆ. ಎಷ್ಟು ಹೆಚ್ಚು ಓವರ್ಲ್ಯಾಪ್ ಆಗುತ್ತೋ ಅಷ್ಟು ಬಿಗಿ ಬರುತ್ತೆ. ಇದು ಜೀವನದಲ್ಲೂ ಹೌದು, ಬಾಂಧವ್ಯದಲ್ಲೂ ಹೌದು. ಯಾರೋ ಊರಿಂದ ಬರ್ತಾರಂದರೆ, ಅಯ್ಯೋ ಮತ್ತೆ ಊರಿಂದ ಬರ್ತಾರೆ ಅವರು, ಹೋಗ್ಲಿ ಬಿಡ್ರಿ, ಹಾಗೆ ಅವರು ಊರಲ್ಲಿಲ್ಲ ಅಂತ ಹೇಳಿಬಿಡ್ರಿ ಅಂತ ಹೇಳೋದೊಂದು. ಬಂದವರು ಬರಲಿ ಮನೆಗೆ ಏನು ಸಂತೋಷ ಪಡೋದಿದೆಯಲ್ಲ, ಬಾಂಧವ್ಯ ಬೆಳೆಸುವಂಥದ್ದು. ಇದು ದೈವ ಕೃಪೆಯಿಂದ ಮಾತ್ರ ಆಗುವಂಥದ್ದು. ನೋಡಿ, ನಾವು ಎಲ್ಲೋ ಒಂದು ಸಲ ಜೀವನ ಹೇಗಿರುತ್ತೆ ಅಂದರೆ, ನೀವು ಟ್ರೈನಲ್ಲಿ ಹೋಗಬೇಕಾದ್ರೋ, ಬಸ್ಸಲ್ಲಿ ಹೋಗಬೇಕಾದ್ರೋ, ದಾರಿ ನಡ್ಕೊಂಡು ಹೋಗ್ಬೇಕಾದ್ರೂ ಯಾರೋ ಒಬ್ಬರು ಅಪರಿಚಿತರ ಪರಿಚಯ ಆಗ್ತಾರೆ. ಅವರ ಪರಿಚಯದ ಮೂಲಕ ಇನ್ಯಾರೋ ಪರಿಚಯ ಆಗ್ತಾರೆ, ಇನ್ನೊಬ್ಬರು ಪರಿಚಯ ಆಗ್ತದೆ. ಒಬ್ಬ ಲಿಯೋ ಬುಸ್ಕಾಲಿಯಾ ಅನ್ನೋವಂಥವನು ಹೇಳ್ತಾನೆ, ದೊಡ್ಡವನು ಕಮ್ಯುನಿಕೇಷನ್ ಎಕ್ಸ್ಪರ್ಟ್ ಅಮೇರಿಕಾದಲ್ಲಿ. ಅವನು ಹೇಳ್ತಾನೆ, ನಾವು ಪ್ರತಿಯೊಬ್ಬ ವ್ಯಕ್ತಿ ಒಂದು ನಡುಗಡ್ಡೆ ಇದ್ದ ಹಾಗೆ ಅಂತ. ಬಹಳ ಅದ್ಭುತ ಮಾತಿದು. ನಾವು ಪ್ರತಿಯೊಬ್ಬರು ನಡುಗಡ್ಡೆ ಇದ್ದ ಹಾಗೆ ಸಮುದ್ರದಲ್ಲಿ ತೇಲ್ತಾ ಇದ್ದೇವೆ, ಪ್ರತಿಯೊಬ್ಬರು ಸಮುದ್ರದಲ್ಲಿ ತೇಲ್ತಾ ಇದ್ದೇವೆ. ಅಕಸ್ಮಾತ್ತಾಗಿ ನಾನು ಒಂದು ನಡುಗಡ್ಡೆಯಿಂದ ಇನ್ನೊಂದು ನಡುಗಡ್ಡೆಗೆ ಒಂದು ಬ್ರಿಡ್ಜ್ ಕಟ್ಟೋದಾದರೆ, ಸೇತುವೆ ಕಟ್ಟಿದರೆ, 1 ಕಟ್ಟಿದೆ, 2 ಕಟ್ಟಿದೆ, 3 ಕಟ್ಟಿದೆ, 4 ಕಟ್ಟಿದೆ, 5 ಕಟ್ಟಿದೆ, ಎಷ್ಟು ನಾನು ಸೇತುವೆಗಳನ್ನು ಹೆಚ್ಚು ಮಾಡ್ತಾ ಹೋಗ್ತೇನೋ ಅಷ್ಟು ನಾನು ಭದ್ರ ಆಗ್ತೇನೆ ಅಂತ. ನೋಡಿ, ಸೇತುವೆಗಳಿಲ್ಲದಂಥ ನಡುಗಡ್ಡೆ ತೇಲ್ಕೊಂಡು ಹೋಗ್ತಾ ಇರುತ್ತೆ, ಹಾಗೇನೆ ಗಾಳಿ ಬಿಟ್ಟರೆ ತೇಲ್ಕೊಂಡು ಹೋಗುತ್ತೆ. ಒಂದು 10-20 ಕಡೆಗೆ ಸೇತುವೆಗಳನ್ನು ಕಟ್ಟಿಕೊಂಡಿದ್ದರೆ ನಡುಗಡ್ಡೆ ಬೇರೆಯವ್ರ ಜೊತೆಗೆ, ಅವೆಲ್ಲವೂ ಭದ್ರ ನಿಂತ್ಕೊಳ್ತವೆ. ಎಲ್ಲದರ ಶಕ್ತಿ ಒಗ್ಗೂಡುತ್ತದೆ. ಅದಕ್ಕೆ ಹೇಳ್ತಾರೆ, ಅದು ಭಗವಂತನ ಕೃಪೆಯಿಂದ ಮಾತ್ರ ಆಗುವಂಥದ್ದು. ನಾನು ಇದನ್ನು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ನನಗೆ ಬಹಳ ಇಷ್ಟವಾದಂಥ ಮಾತು. ಇದು ಆದಂಥ ಘಟನೆ. ಆ ಲಿಯೋ ಬುಸ್ಕಾಲಿಯದ್ದೇ ಮಾತು. ಆ ಲಿಯೋ ಬುಸ್ಕಾಲಿಯಾ ಅಂತ ಅವನು ಬ್ಲ್ಯಾಕ್ ಅಮೇರಿಕನ್, MITಯಲ್ಲಿ ಪ್ರೊಫೆಸರ್ ಆದಂಥ ಮನುಷ್ಯ. ಆತನೇ ಹಂಚಿಕೊಂಡದ್ದು ನಮ್ಮ ಜೊತೆಗೆ ಇದನ್ನು. ಅವನು ದಾಂಡಿಗ 6 ಅಡಿ 4 ಇಂಚು ಕಪ್ಪು ಮನುಷ್ಯ, ಜೋರಾಗಿದ್ದಾನೆ. ಅವನು ಭಾಷಣ ಮಾಡೋಕ್ಕೆ ಬಂದ ಮೊದಲು ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಹೇಗಿರ್ತಿತ್ತು ಅಂದರೆ, ಕೋಟ್ ಗೀಟ್ ಹಾಕ್ಕೊಂಬಂದು ಸ್ಟೇಜ್ ಮೇಲೆ ನಿಂತು ಮಾತಾಡಿ ಹೋಗುವಂಥದ್ದು. ಇವನು ಸ್ಟೈಲೇ ಚೇಂಜ್ ಮಾಡ್ಕೊಂಬಿಟ್ಟ. ಕರಿ ಸ್ವೆಟರು, ಕರಿ ಪ್ಯಾಂಟು, ಬಿಳಿ ಶೂಸು. ನೋಡಿ, ಕಲ್ಪನೆ ಹೇಳ್ಕೊಳ್ಳಿ ಹೇಗಿದೆ.
ಅವನು ಸಾಕಷ್ಟು ಕಪ್ಪು ಮನುಷ್ಯ, ಎತ್ತರಿಗಿರೋ ಮನುಷ್ಯ, ಕರಿ ಸ್ವೆಟರು, ಕರಿ ಪ್ಯಾಂಟು, ಬಿಳಿ ಶೂಸು ಹಾಕೊಂಡು ಓಡ್ಕೊಂಬರೋದು ಸ್ಟೇಜ್ ಮೇಲೆ. ಓಡ್ಕೊಂಬಂದುಬಿಟ್ಟು ತಮಾಷೆ ಅನಿಸ್ತಿತ್ತು ಮೊದಲೇ ಸಲ ನೋಡ್ದೆ ನನಗೇನು ಅಸಾಧ್ಯ ಮನುಷ್ಯ ಇವನು ಅಂತ. ಅವನು ಮೊಳಕಾಲು ಊರಿ ಆಕಾಶ ಕಡೆ ಕೈ ಮಾಡಿ ಗಾಡ್ ಸೇವ್ ಮೈ ಆಡಿಯನ್ಸ್ ಫ್ರಮ್ ಮೀ ಅಂತ ಕೇಳ್ಕೊಳ್ಳೋದು. ವಿಚಿತ್ರ ಮನುಷ್ಯ ಅನ್ನಿಸ್ತಾ ಇತ್ತು. ಆತ ಒಂದು ಘಟನೆ ಹೇಳಿದ. ಅವನು ಮೊದಲನೇ ಸಲ ಒಂದು ಸಲ ಇಂಗ್ಲೆಂಡಿಗೆ ಹೋದಾಗ ಆಕ್ಸ್ಫರ್ಡಿಗೆ ಹೋದಂತೆ. ಇಂಗ್ಲೆಂಡಲ್ಲಿ ಸ್ವಲ್ಪ ಮನುಷ್ಯರು ಅಷ್ಟು ಸುಲಭವಾಗಿ ಸಿಕ್ಕೋರಲ್ಲ, ಸ್ವಲ್ಪ ಬಿಗಿ ಕಾನ್ಸರ್ವೇಟಿವ್ಸ್ ಅವರು. ಇವನಲ್ಲಿ ಹೋದಾಗ ಒಬ್ಬ ಪ್ರೊಫೆಸರು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಹೀಗೆ ಬರ್ತಾ ಇದ್ರಂತೆ. ಇವನು ದಾಟ್ ಹೆಜ್ಜೆ ಇಟ್ಕೊಂಡು ಹೋಗ್ಬಿಟ್ಟು ಆ ಕಡೆ ಗುಡ್ ಮಾರ್ನಿಂಗ್ ಪ್ರೊಫೆಸರ್ ಅಂದಂತೆ ಅವನಿಗೆ. ಅವ್ರಿಗೆ ಹಿಂಗೆ ತಕ್ಷಣ ಮಾತಾಡ್ಸಿದ್ರೆ ಕೋಪ ಬರುತ್ತೆ ಇಂಗ್ಲೆಂಡ್ನವ್ರಿಗೆ. ಅವ್ನು ಹಿಂದೆ ಹೋಗ್ಬಿಟ್ಟು ಹೂ ಆರ್ ಯು, ಯಾರು ನೀನು ಅಂತ ಕೇಳಿದಂತೆ. ನಾನು ಐ ಆಮ್ ಲಿಯೋ ಬುಸ್ಕಾಲಿಯಾ ಅಂತ ಹೇಳಿದಂತೆ ಅವನು. ಐ ಡೋಂಟ್ ವಾಂಟ್ ಟು ನೋ ಯು ಅಂದಂತೆ ಅವನು. ನೀನು ಯಾರೋ ಅಂತ ನೋಡೋದು ಭೇಟಿ ಆಗಿ ಬೇಕಾಗಿಲ್ಲ ನನಗೆ ಅಂತ. ಹಾಗೆ ಯಾರಾದರೂ ಐ ಡೋಂಟ್ ವಾಂಟ್ ಟು ನೋ ಯು ಅಂದರೆ ಮರುದಿವಸ ಮಾತಾಡಿಸ್ತೀವಿ ಅವ್ರನ್ನ ಹೋಗಿ ನಾವು. ಇವನು ಮರುದಿನ ಕಾಯ್ಕೊಂಡಿದ್ದಂತೆ, ಅದಕ್ಕೋಸ್ಕರ ಕಾಯ್ಕೊಂಡಿದ್ದು ಅವ್ನು ಬರೋ ಹೊತ್ತಿಗೆ ಮತ್ತೆ ಹೋದಂತೆ. ದಡ್ ಹೋಗ್ಬಿಟ್ಟು ಗುಡ್ ಮಾರ್ನಿಂಗ್ ಪ್ರೊಫೆಸರ್, ಐ ಆಮ್ ದ ಸೇಮ್ ಬುಸ್ಕಾಲಿಯಾ ಹೂಮ್ ಯು ಡಿಡ್ ನಾಟ್ ವಾಂಟ್ ಟು ಮೀಟ್ ಎಸ್ಟರ್ಡೇ. ನಾನು ಭೇಟಿಯಾಗಿ ಇಷ್ಟಪಡ್ತಿರಲಿಲ್ಲ, ನಾನೇ ಅವನು ಅಂತ ಹೇಳ್ಕೊಂಡಂತೆ. ಅವನು ಯಾವನಪ್ಪ ಪೀಡೆ ನಿನ್ನೆಯಿಂದ ಕಾಡ್ತಾ ಇದ್ದಾನೆ ಇವನು, ಯಾರು ನೀನು ಅಂತ ಕೇಳ್ಕೊಂಡಂತೆ. ಕೇಳ್ಕೊಂಡು ಹೇಳ್ದೆ ಲಿಯೋ ಬುಸ್ಕಾಲಿಯಾ ಅಂತ. ಓಹ್ MIT ಪ್ರೊಫೆಸರಾ ನೀವು ಅಂತ. ಹೌದು. ಇಬ್ಬರು ಸ್ನೇಹಿತರಾಗಿ 4 ಪುಸ್ತಕ ಬರೆದ್ರು ಮೈಕ್ರೋ ಎಕನಾಮಿಕ್ಸ್ ಮೇಲೆ ಅವರು. ಆತ ಹೇಳ್ತಾನೆ, ಅವತ್ತು ನಾನು ಪ್ರಯತ್ನ ಮಾಡಿ 2ನೇ ಬಾರಿ ಹೋಗಿ ಬ್ರಿಡ್ಜ್ ಕಟ್ಟದೆ ಹೋಗಿದ್ರೆ ಈ 4 ಪುಸ್ತಕ ಬರ್ತಿರಲಿಲ್ಲ ಅಂತ ಹೇಳ್ತಾನೆ. ನೀವು ಭಗವಂತನ ಕೃಪೆ ಅಂತ ತಿಳ್ಕೊಳ್ಳಿ. ಪಕ್ಕದಲ್ಲಿದ್ದವರು, ಸ್ನೇಹಿತರು, ಬಂಧುಗಳು, ಆ ಬಾಂಧವ್ಯವನ್ನು ಬೆಳೆಸ್ತಾ ಹೋಗಿ ಗಟ್ಟಿ ಮಾಡಿ ಸೇತುವೆ ಕಟ್ಟಿದಷ್ಟು ನೀವು ಗಟ್ಟಿ ಆಗ್ತೀರಿ. ಅದನ್ನೇ ಹೇಳೋದು ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ ಅಂತ. ಮುಂದಿನ ಪದ್ಯ ಇನ್ನೂ ಚೆನ್ನಾಗಿದೆ, 430. ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗಸಿಲ್ಲ, ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗುವೆವು ಎಂದನಂತೆ ಪರಬೊಮ್ಮ, ಇಬ್ಬರಾಗುವೆಂದನಂತೆ ಪರಬೊಮ್ಮ, ಹೆಬ್ಬದುಕನು ಒಂಟಿತನದೊಳದೇನು ಬದುಕುವೆಯೋ ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿರೋ ಮಾತು. ಪ್ರತಿಯೊಂದು ಜೀವಕ್ಕೂ ಆಗಬೇಕಾದಂಥ ಮಾತಿದು. ನಾವು ಸಣ್ಣವರಾಗ್ತಾ ಇದ್ದೀವಿ, ಬರ್ತಾ ಕುಗ್ಗಿಕೊಂಡು ಐಲ್ಯಾಂಡ್ ಆಗ್ತಾ ಇದ್ದೀವಿ, ವಿಶ್ವ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾನೆ ಅವನು, ಒಬ್ಬನುಣು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ. ಮನೇಲಿ ಒಬ್ಬರೇ ಊಟ ಮಾಡ್ತಿದ್ರೆ ಹೇಗೆ ಅನಿಸುತ್ತೆ ಹೇಳಿ? ನನಗಂತೂ ಕಳ್ಳತನ ಮಾಡ್ದಂಗೆ ಅನಿಸ್ಬಿಡುತ್ತೆ. ಯಾರೂ ಇಲ್ಲದೆ ಒಬ್ಬರೇ ಕೂತು ಊಟ ಮಾಡೋದಿರುತ್ತಲ್ಲ, ಒಂಥರ ಕಳ್ಳತನ ಮಾಡ್ದಂಗೆ ಅನಿಸುತ್ತೆ. ಅದಕ್ಕೆ ಬರಬೊಮ್ಮ ಬ್ರಹ್ಮನೇ ಅಂದ್ಬಿಟ್ಟಂತೆ. ಇಬ್ಬರಾಗುವೆವು ಅಂದನಂತೆ. ಅವನಿಗೂ ಬೇಜಾರಾಯಿತು, ಒಬ್ಬನೇ ಇದ್ದು ಎಷ್ಟು ಅಂತಿರ್ತಾನೆ, ಒಬ್ಬನೇ ಬೇಜಾರಾಗ್ಬಿಟ್ಟು ಇಬ್ಬರಾಗುವೆ ಅಂದಂತೆ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಪ್ರಕೃತಿ, ಒಂದು ಪುರುಷ, ಜಡ ಒಂದು ವಸ್ತು, ಇನ್ನೊಂದು ಚೈತನ್ಯ ವಸ್ತು, ಇಬ್ಬರಾಗಬೇಕು ಅಂದ್ಕೊಂಡಂತೆ ಭಗವಂತ. ಅವನೇ ಇಬ್ಬರಾಗಬೇಕು ಅಂದ್ಕೊಂಡಾಗ ಅದಕ್ಕೆ DVG ಹೇಳ್ತಾರೆ ಮುಂದನ, ಹೆಬ್ಬದುಕನು, ದೊಡ್ಡ ಬದುಕಿದು, ಹೆಬ್ಬದುಕು, ಸಣ್ಣ ಬದುಕಲ್ಲ. ಈ ಹೆಬ್ಬದುಕನು ಒಂಟಿತನೊಳದೇನು ಬದುಕುವೆಯೋ, ಒಂಟಿತನದೊಳಗೆ ಯಾಕೆ ಬದುಕ್ತೀಯಪ್ಪ ನೀನು, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಇಲ್ಲೊಂದು ನನಗೆ ಬಹಳ ಅದ್ಭುತವಾದ ಚೆನ್ನಾಗಿರೋ ಕಥೆ ನೆನಪಾಗುತ್ತೆ, ನಮ್ಗೆ ಹಂಚ್ಕೋಬೇಕು ತಮ್ಮ ಹತ್ರ. ಈ ಮಾತನ್ನು ಸಪೋರ್ಟ್ ಮಾಡುವಂಥದ್ದು. ಒಂದು ಸಂಘ ಇತ್ತಂತೆ ಒಂದು ಪಟ್ಟಣದಲ್ಲಿ. ಒಂದು ಎಲ್ಲ ಹಿರಿಯರು ಸೇರಿಕೊಂಡಿದ್ದಾರೆ. ಈ ಸೀನಿಯರ್ ಸಿಟಿಸನ್ಸ್ ಕ್ಲಬ್ ಅಂತಿರ್ತಲ್ಲ, ಆ ಥರ ಎಲ್ಲ ಹಿರಿಯರು ಸೇರ್ಕೊಂಡು ಒಂದು ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ಚೆನ್ನಾಗಿ ವಾಲಂಟಿಯರಾಗಿ ಕೆಲಸ ಮಾಡೋರು, ಹಿರಿಯರು 60-65 ವರ್ಷದವರು, ಚುಟುಕಾಗಿ ಕೆಲಸ ಮಾಡ್ತಾಯಿದ್ರಂತೆ. ನೋಡಿದರೆ ಮುಂದೆ ಬರಲೇ ಇಲ್ಲ ಸಂಘಕ್ಕೆ ಅವರು. 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, ಬರಲೇ ಇಲ್ಲಂತೆ. ಆ ಅಧ್ಯಕ್ಷರು ಬಹಳ ಒಳ್ಳೆ ಬುದ್ಧಿವಂತರು, ಸಂಘದ ಅಧ್ಯಕ್ಷರು. ಅವ್ರು ಯಾಕೆ ಬರ್ತಾ ಇಲ್ಲ, ಹಿರಿಯರು ತುಂಬ ಚೆನ್ನಾಗಿ ಕೆಲಸ ಮಾಡೋರು ಯಾಕೆ ಬರಲಿಲ್ಲ ಅಂತ. ಏನೋ ನಮ್ಗೆ ಸಿಗ್ತಾನೆ ಇಲ್ಲ, ಅವರು ಬರೋದಿಲ್ಲ, ಮನೇಲಿ ಇದ್ದಾರೆ ಮಾತ್ರ, ಆದರೆ ಕೆಲಸಕ್ಕೆ ಬರೋಲ್ಲ ಅಂತೆ ಅವರು ಅಂತ. ಆ ಅಧ್ಯಕ್ಷರು ಮರುದಿನ ಅವ್ರ ಮನೆಗೆ ಹೋದ್ರಂತೆ. ಆ ಹಿರಿಯರು ಮನೆಗೆ ಹೋದ್ರಂತೆ. ಮನೆಯಲ್ಲಿ ಯಾರೂ ಇಲ್ಲ, ಹಿರಿಯರು ಒಬ್ಬರೇ ಇರೋದು, ಒಬ್ಬರೇ ಮನೇಲಿ ಯಾರೂ ಇಲ್ಲ. ಬಾಗಿಲು ತಟ್ಟಿದಾಗ ಅವ್ರು ಬಾಗಿಲು ತೆರೆದ್ರು, ಮುಖ ಕುಗ್ಗಿ ಹೋಯ್ತು ಅವ್ರದ್ದು. ಅವ್ರಿಗೇನು ಹೆದರಿಕೆ ಮನೆಯಲ್ಲಿದ್ದಂಥ ಹಿರಿಯರಿಗೆ ಅಂದರೆ, ಈ ಅಧ್ಯಕ್ಷರು ಬಂದರೆ ನಾನು ಹೇಗೋ ಮಾಡಿ ಒಪ್ಪಿಸಿ ಮತ್ತು ಸಂಘಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅನ್ನೋದು ಹೇಗೆ ಅಂತ ಅವ್ರ ತಳಮಳ. ಈ ಅಧ್ಯಕ್ಷರು ಮಾತೇ ಆಡಲಿಲ್ಲಂತೆ. ಚಳಿ ದಿವಸ, ತುಂಬ ಚಳಿ ಇರ್ತಾರೆ ಇಂಗ್ಲೆಂಡಲ್ಲೆಲ್ಲ, ಫೈರ್ ಪ್ಲೇಸ್ ಅಂತ ಒಂದು ಇರುತ್ತೆ, ಬೆಂಕಿ ಹಾಕಿರ್ತಾರೆ ಒಂದು ಕಡೆ, ಬೆಚ್ಚಗಿರಲಿ ಆ ರೂಮು ಅಂಥೇಳಿ. ಇವನು ಅಧ್ಯಕ್ಷರು ಒಳಗೆ ಹೋದ್ರಂತೆ. ಬನ್ನಿ ಅಂದರು, ಬಾಗಿಲು ಹಾಕ್ಕೊಂಡು ಇಬ್ಬರು ಬಂದರು. 2 ಕುರ್ಚಿ ಹಾಕ್ಕೊಂಡು ಆ ಬೆಂಕಿ ಮುಂದೆ ಕೂತ್ಕೊಂಡಿದ್ರು, ಕಾಯಿಸ್ತಾ ಕೂತ್ಕೊಂಡಿದ್ರು. ಇವರು ಮುದುಕರು ಅಧ್ಯಕ್ಷರು ಈಗ ಮಾತು ತೆಗಿತಾರೆ, ಆಗ ಮಾತು ತೆಗಿತಾರೆ ಅಂತ ಕಾಯ್ತಾಯಿದ್ರು. ಅಧ್ಯಕ್ಷರು ಮಾತೇ ಆಡಲಿಲ್ಲ ಅಂತ ಸುಮ್ಮನೆ ಕೂತಿದ್ದಾರೆ. ಇಬ್ಬರು ಬೆಂಕಿ ನೋಡ್ತಾ ಕೂತಿದ್ದಾರೆ. 2 ನಿಮಿಷ ಆದಮೇಲೆ ಆ ಅಧ್ಯಕ್ಷರು ಎದ್ದು ಹೋಗಿ ಆ ಚಿಮಟಿಗೆ ಇಟ್ಟಿರ್ತಾರೆ, ಆ ಬೆಂಕಿ ಫೈರ್ ಪ್ಲೇಸ್ ಹತ್ರ, ಅಂದರೆ ಹೊಸ ಕಲ್ಲಿದ್ದು ಹಾಕೋದಕ್ಕೆ
ಬೂದಿನ ಸರಿಸೋದಕ್ಕೆ ಒಂದು ಚಿಮಟಿಗೆ ಇಟ್ಟಿರ್ತಾರೆ. ಈ ಅಧ್ಯಕ್ಷರು ಏನೂ ಮಾಡಲಿಲ್ಲಂತೆ, ಮಾತು ಆಡಲಿಲ್ಲ. ಎದ್ದು ಹೋಗಿ ಆ ಚಿಮಟಿಗೆ ತಗೊಂಡು ಅಲ್ಲೊಂದು ನಿಗಿ ಉರಿತಾ ಇತ್ತಲ್ಲ ಕೆಂಡ, ಜೋರಾಗಿ ಉರಿತಿತ್ತಲ್ಲ ಕೆಂಡ, ಅದನ್ನು ಕೆಂಡ ತೊಗೊಂಡು ಸ್ವಲ್ಪ ನೆಲಕ್ಕೆ ತಟ್ಟಿ ಆ ಬೆಂಕಿ ಒಂದು ಮೂಲೆಗೆ ಇಟ್ಬಿಟ್ರಂತೆ. ಬೆಂಕಿಯಿಂದ ದೂರ ಸ್ವಲ್ಪ ಮೂಲೆಗೆ ಇಟ್ಬಿಟ್ರಂತೆ. ಬೆಂಕಿಯಿಂದ ಬಿಟ್ಟು ಸ್ವಲ್ಪ ದೂರ ಮೂಲೆಗೆ ಇಟ್ಬಿಟ್ರು. ಬಂದಂತ ಕುರ್ಚಿಯಲ್ಲಿ ಕೂತ್ಕೊಂಡ್ರು. ಮತ್ತೆ ಹಾಗೆ ಕೂತ್ಕೊಂಡ್ರು, ಮಾತಿಲ್ಲ ಕತೆ ಇಲ್ಲ. ಒಂದು 5-6 ನಿಮಿಷ ಆದಮೇಲೆ ಆ ಬೆಂಕಿ ಉರಿತಿತ್ತಲ್ಲ ನಿಗಿ ಕೆಂಡ, ಹೊರಗಡೆ ತೆಗೆದಿಟ್ಟಾಗ ಏನಾಗುತ್ತೆ ಹೇಳಿ, ಅದು ಆರಿ ಹೋಗ್ಬಿಡ್ತು. ಈಜಿಲಾಗಿ ಕೂತ್ಕೊಳ್ತು. ಒಂದು 5-6 ನಿಮಿಷ ಅದು ಪೂರ್ತಿ ಈಜಿಲಾದ ಮೇಲೆ ಅಧ್ಯಕ್ಷರೆದ್ದು ನಾನು ಬರ್ತೀನಿ, ಬರ್ತೀನಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೊರಟ್ರಂತೆ. ಮಾತಿಲ್ಲ ಕತೆ ಇಲ್ಲ. ಬಾಗಿಲ ಹತ್ರ ಬಂದಾಗ ಈ ಮುದುಕರು ಬಂದು ಅಧ್ಯಕ್ಷರು ಹೇಳಿದ್ರಂತೆ, ನಾಳೆಯಿಂದ ಬರ್ತೀನಿ ಕೆಲಸಕ್ಕೆ ಅಂದ್ರಂತೆ. ಏನಾಯಿತು ಅಂತ ಅಧ್ಯಕ್ಷತೆ, ಯಾಕೆ ಏನು ಚೇಂಜ್ ಮಾಡಿದ್ರಿ ಮನಸ್ಸು ನಾಳೆ ಬರೋದಕ್ಕೆ ಅಂತ? ನೀವು ಪಾಠ ಕಲಿಸಿದ್ರಲ್ಲ ಮಾತಾಡದೆ ಅಂತ ಹೇಳಿದ್ರಂತೆ. ಎಷ್ಟು ಚೆನ್ನಾಗಿರೋ ಮಾತು ಗೊತ್ತಾ? ಅದೇ ಕಲ್ಲಿದ್ದಲು ಆ ಗುಂಪಿನೊಳಗಿದ್ದಾಗ ಬೆಂಕಿ ಇತ್ತು, ಪ್ರಖರವಾದಂಥ ಝಳ ಕೊಡ್ತಾ ಇತ್ತು, ಬೆಳಕು ಕೊಡ್ತಾ ಇತ್ತು. ಒಂದು ಸಲ ತೆಗೆದು ಹೊರಗಿಟ್ಟರೆ 5 ನಿಮಿಷದಲ್ಲಿ ಬೂದಿ ಬಂದು ಮಬ್ಬಾಗಿ ಇಜ್ಜಲಾಗಿ ಹೋಯ್ತು. ನೀವು ಇಜ್ಜಲಾಗಬೇಕೋ ಬೆಂಕಿ ಆಗಬೇಕೋ ತೀರ್ಮಾನ ಮಾಡ್ಕೊಳ್ಳಿ ಅಂತ. ಹಾಗೆ ಬೆಂಕಿ ಆಗಬೇಕು, ಪ್ರಖರತೆ ಬರಬೇಕು, ನನ್ನ ಝಳ ಮತ್ತೊಬ್ಬರಿಗೆ ಮುಟ್ಟಬೇಕು ಅಂದರೆ ಸಮಾಜದೊಳಗಿರಬೇಕು. ಅದನ್ನೇ ಹೇಳೋದವರು, ಒಬ್ಬನ ಉಣವು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗವೆವು ಎಂದನಂತೆ ಬರಬೊಮ್ಮ, ಹೆಬ್ಬದುಕದನು ಒಂಟಿತನೊಳದೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಈ ಜೀವಗಳ ಸಂಬಂಧದಿಂದ ವಂಶ ಆಗ್ತದೆ. ಎಲ್ಲೋ ನರ ಎಲ್ಲೋ ನಾರಿ ಸೇರ್ಕೊಂಡು ವಂಶ ಆಯಿತು. ಆ ವಂಶ ಆದ ತಕ್ಷಣ ಒಂದು ಮನೆ ಬೇಕು, ಮನೆ ಆದಮೇಲೆ ಸಂಸಾರ, ಊರು, ದೇಶ, ಪ್ರಪಂಚ, ಧರ್ಮ, ಸಂಸ್ಥೆಗಳು ಬೆಳ್ಕೊಂಡು ಹೋಗ್ತದೆ. ನೋಡಿ, ಇಡೀ ಪ್ರಪಂಚ ಆಗಿರೋದು ಜೀವಗಳ ಸಂಬಂಧದಿಂದ ಆಗಿರುವಂಥದ್ದು. ಹೀಗೆ ಪ್ರಪಂಚ ಬೆಳ್ಕೊಂಡು ಹೋಗ್ತದೆ. ಆದರೆ ಜೀವಿಗೇನು ಲಾಭ ಇದರಿಂದ? ಈ ಪ್ರಪಂಚ ಬೆಳೀತೇನೋ ಒಳ್ಳೆಯದಾಯಿತು, ಆದರೆ ಜೀವಿಗೇನು ಲಾಭ ಆಯಿತು? ಇದನ್ನು 2 ಪದ್ಯದಲ್ಲಿ ಹೇಳ್ತಾರೆ. ಒಂದಕ್ಕೊಂದು ಪೂರಕವಾದ ಪದ್ಯಗಳು ಬಿಡಿಸೋಕ್ಕಾಗೋಲ್ಲ. 406, 407 2 ಪದ್ಯಗಳು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅದನ್ನು. ನರನಾರಿ ಮೋಹದಿಂ ವಂಶ, ನರನಾರಿ ಮೋಹದಿಂ ವಂಶ, ಅದಕ್ಕಾಗಿ ಮನೆ, ನೆರೆಹೊರೆಗಳು, ಊರು, ರಾಷ್ಟ್ರಗಳು, ಸಂಘಗಳು. ಕೆರೆ 1, ಕೇಂದ್ರದಿಂದ ಅಲೆಯ ಬಲೆಗಳು 100 ಹರಿವಂತೆ ಸಂಸಾರ ಮಂಕುತಿಮ್ಮ. ನರನಾರಿ ಮೋಹದಿಂ ವಂಶ, ಅದಕ್ಕಾಗಿ ಮನೆ ಬೇಕು. ಮುಂದೆ ಏನಾಯಿತು? ಮನೆ ಆದ ತಕ್ಷಣ ನನ್ನ ಹಾಗೆ ಇನ್ನೊಬ್ಬರು ಮನೆ ಕಟ್ಕೊಂಡ್ರು ಪಕ್ಕದಲ್ಲಿ, ಅವ್ರ ನೆರೆಹೊರೆಗಳು, ಊರು, ರಾಷ್ಟ್ರಗಳು, ಸಂಘಗಳು ಎಲ್ಲ ಆಯಿತು. ಕೆರೆ 1, ರಿಮೆಂಬರ್, ವಿಶ್ವ ಅನ್ನುವಂಥದ್ದು ಒಂದು ಕೆರೆ. ಅದಕ್ಕೆ ಹೇಳ್ತಾರೆ, ಕೇಂದ್ರದಿಂದ ಅಲೆಯ ಬಲೆಗಳು 100 ಹರಿವಂತೆ ಸಂಸಾರ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ಶಾಂತವಾದಂಥ ಒಂದು ಕೊಳ ಇದೆ. ಆ ಕೊಳದ ಮಧ್ಯಕ್ಕೆ ಒಂದು ಕಲ್ಲು ಎಸಿತೇನೆ ನಾನು. ಆ ಕಲ್ಲು ಎಲ್ಲಿ ಬೀಳುತ್ತದೋ ಅಲ್ಲಿಂದ ಅಲೆಗಳ ಉಂಗುರಗಳು ಶುರು ಆಗ್ತದೆ. ಒಂದಾದಲೊಂದು ಬರ್ತಾ ಇರ್ತದೆ. ಕೇಂದ್ರ ಬಿಂದು ಅದು. ಕೇಂದ್ರ ಬಿಂದು ಕಲ್ಲು ಬಿದ್ದಂಥ ಜಾಗ ಆದರೂ ಕೂಡ ಒಂದಾದ ನಂತರ ಬಲೆಗಳು ಬರ್ತಾ ಹೋಗ್ತದೆ. ಹಾಗೆ ಜೀವಿ ಅನ್ನುವಂಥದ್ದು ಕೇಂದ್ರ ಆದಂಥದ್ದು. ಆ ಕೇಂದ್ರದಿಂದ ಹೊರಟಂಥ ಬಲೆಗಳು ಆಗಿ ರಾಜ್ಯ, ರಾಷ್ಟ್ರ, ದೇಶ, ಪ್ರಪಂಚ ಎಲ್ಲ ಆಗಿ ಹೋಯ್ತು. ಮುಂದೆ ಅದೇ ಪದ್ಯ ಮುಂದೆ ಹೊಳಿತದೆ. ಅದರಿಂದ ನೀತಿನಯ, ಈ ಪ್ರಪಂಚ ಆಯ್ತಲ್ಲ, ಅದರಿಂದ ನೀತಿನಯ, ಅದರಿಂದ ಕುಲಗೋತ್ರ, ಅದರಿಂದ ರಾಜ್ಯ, ಮಠ, ಧರ್ಮ, ಸಂಸ್ಥೆಗಳು. ಒದವುದು ಅದರಿಂದ ಮಮತಾ ನಾಶದ ಅವಕಾಶ. ಈ ಕಡೆ ಸಾಲು ಬಹಳ ಮುಖ್ಯ. ಇದರಿಂದ ನಮಗೇನಾಗುತ್ತೆ ಲಾಭ ಅಂತ ಕೇಳಿದ್ನಲ್ಲ ಪ್ರಶ್ನೆ ನಾನು. ಒದವುದು ಅದರಿಂದ ಮಮತಾ ನಾಶದ ಅವಕಾಶ, ಅದರಿಂದ ಆತ್ಮವಿಕಾಸ ಮಂಕುತಿಮ್ಮ. ಈ ಜೀವ ಸಂಬಂಧ ನನಗೇನು ಲಾಭ ಆಗತ್ತೆ. ಲಾಭ ಯಾವಾಗತ್ತೆ? ನನ್ನಿಂದ ನೆರೆಹೊರೆ, ರಾಷ್ಟ್ರ, ಸಂಸ್ಥೆಗಳು, ಧರ್ಮಗಳು ಎಲ್ಲ ನಿರ್ಮಾಣ ಆಯ್ತಲ್ಲ ಪ್ರಪಂಚ. ಇದರಿಂದ ಈ ಪ್ರಪಂಚ ಸಂಪರ್ಕ ಬರ್ತಲ್ಲ, ನನಗೆ ಒಬ್ಬನೇ ಇರೋದಿಲ್ಲಲ್ಲ. ಪ್ರಪಂಚ ಸಂಪರ್ಕ ಬಂದಾಗ ಮಮತಾ ನಾಶಕ್ಕೆ ಅವಕಾಶ ಆಗ್ತದೆ. ನಾನು ಒಬ್ಬನೇ ಇದ್ದಾಗ ನಾನು ಅಂತ ಇರ್ತೇನೆ. ಇನ್ನೊಂದು ಪದ್ಯದಲ್ಲಿ ಬರ್ತದೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಒಂದು ಮಡಿಕೆಯಲ್ಲಿ ಬೆಂದಿಲ್ಲ ಮಡಿಕೆ, ಬರೀ ಒಣಗಿಸಿಟ್ಟಿದ್ದಾನೆ ಅದನ್ನು. ಅದರ ನೀರು ತೊಗೊಂಡು ಬಂದಾಗ ಅರ್ಧ ಇದ್ದಾಗ ಅದು ನಾನು ಅಂತ ಇರುತ್ತಂತೆ. ನನ್ನ ಮಡಿಕೆಯೊಳಗೆ ನೀರಿದೆ, ನನ್ನ ಮಡಿಕೆಯೊಳಗೆ ನೀರಿದೆ ಅಂತ ಇರುತ್ತಂತೆ. ಆ ಮಡಿಕೆಯನ್ನು ಸಮುದ್ರದಲ್ಲಿ ಮುಳುಗಿಸ್ಬಿಟ್ರೆ ಒಂದು ಅರ್ಧ ಗಂಟೆ ಇಡೀ ಆ ಮಣ್ಣು ಕರಗಿ ಹೋಗ್ಬಿಡ್ತದೆ. ಮಣ್ಣು ಕರಗಿ ಹೋದ ಒಳಗಿಂದೇನು ಹೊರಗಿಂದೇನು. ಅಂತರ್ಬಹಿಷ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗೆ ಹೊರಗೆ ಅನ್ನೋದು ಅರ್ಥನೇ ಇಲ್ಲ. ಅದು ಅರ್ಥ ಆಗೋದು ಯಾವಾಗ ನೋಡಿ, ಇಡೀ ಪ್ರಪಂಚದಲ್ಲಿ ಒಬ್ಬರೇ ಇದ್ರಿಟ್ಕೊಳ್ಳಿ, ಏನಾಗುತ್ತೆ ತಿಳ್ಕೊಳ್ಳಿ.
ಇಡೀ ಪ್ರಪಂಚ ಇದೆ, ನಾನೊಬ್ಬನೇ ಇದ್ದೀನಿ. 30-40 ಸೈಟ್ ತಗೋತಾರೆ ಯಾರಾದರೂ? 30-40ಗೆ ಅರ್ಥನೇ ಇಲ್ಲಲ್ಲ. ಇಡೀ ಪ್ರಪಂಚನೇ ನಂದು. ಇನ್ನೊಬ್ಬರು ಬಂದರೆ ಅರ್ಧ ನೀನು ಅರ್ಧ ನಾನು, ಇನ್ನೊಂದು 100 ಜನ ಬಂದರೆ 1/100 ನನಗೆ. ಈ ಗೆರೆಗಳು ಬರೋದು ಯಾವಾಗ ಗೊತ್ತಾ? ಜನ ಬಂದಾಗ, ಸಂಪರ್ಕ ಬಂದಾಗ ಅನಿಸುತ್ತೆ ನಾನೊಬ್ಬನೇ ಇದ್ದೆ ಮೊದಲು. ಈಗ ಇಷ್ಟೊಂದು ಜನ ಆದಾಗ ನಾನೊಬ್ಬನೇ ಅಲ್ಲ, ನಾನೊಬ್ಬನೇ ಜಗಕ್ಕೆ ಕಾರಣ ಅಲ್ಲ, ನನ್ನಿಂದ ಜಗತ್ತಲ್ಲ ಅಂತ ಅಂದಾಗ ನಿಧಾನಕ್ಕೆ ಅರಿವಾಗ್ತಾ ಹೋದರೆ ಮಮತಾ ನಾಶದ ಅವಕಾಶ ಆದಾಗ ಅದರಿಂದ ಆತ್ಮವಿಕಾಸ ಮಂಕುತಿಮ್ಮ, ಆತ್ಮವಿಕಾಸ ಆಗ್ತದೆ. ಈ ಆತ್ಮವಿಕಾಸವೇ ಜೀವಗಳ ಸಂಬಂಧದಿಂದ ಆಗುವಂಥ ಲಾಭ. ಕೊನೆ ಪದ್ಯ ತಗೋತೀನಿ, ಬಹಳ ಅದ್ಭುತವಾದಂಥ ಪದ್ಯ ಇದು. ಈ ಜೀವ ಸಂಸಾರದಲ್ಲಿ ಇರುವಾಗ ಅನೇಕ ಬಾರಿ ಪೆಟ್ಟು ಬೀಳುತ್ತದೆ. ಜೀವಗಳ ಸಂಬಂಧದಲ್ಲಿ ಸಂಸಾರದ ಪೆಟ್ಟು ಖಂಡಿತ ಬೀಳುತ್ತದೆ. ಈ ಪೆಟ್ಟುಗಳು ಬಂದಾಗ ತಾಪ ಆಗ್ತದೆ. ಯಾಕೆ ಪೆಟ್ಟುಗಳು ಬೀಳ್ತವೆ ನಮಗೆ ಅಂತ ಎಷ್ಟು ಸಮಾಧಾನ ಕೊಡ್ತಾರೆ DVG ಇದರೊಳಗೆ ಅಂದರೆ 610 610. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು. ಆ ಮಾತು, ಆ ಪದ ಬಂಧ ಅದ್ಭುತ ಅದು. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು, ಉತ್ತಮವದು ಎನಿಪುವವು ಕಿಟ್ಟಗಳ ಕಳೆದು. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ, ತತ್ವ ಪ್ರವರ್ತಂಗೆ ಮಂಕುತಿಮ್ಮ. ಕ್ಷುತ್ತು ಅಂದರೆ ಹಸಿವು. ಹಸಿವು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು. ಈ ಹಸಿವು ಅಂದರೆ ಬೆಂಕಿಯನ್ನು ತಾನೇ ಅದು. ಅದಕ್ಕೆ ಹಸಿವೆಯನ್ನು ಕುಲುಮೆಗೆ ಹೋಲಿಸಿದ್ದಾರೆ. ಈ ಮಮತೆ ಇದೆಯಲ್ಲ, ನಮಗೆ ಪೆಟ್ಟು ಬಿಡೋದು ಮಮತೆಯಿಂದಾನೆ. ಕಲ್ಪನೆ ಮಾಡ್ಕೊಳ್ಳಿ, ಮಮತೆ ಇಲ್ಲದೆ ಹೋದರೆ ಪೆಟ್ಟಿಲ್ಲ. ನಮ್ಮ ಮಮತೆ ಮೋಹ ಇರೋದ್ರಿಂದಾನೇ ಪೆಟ್ಟು ಬೀಳೋದು. ಅದಕ್ಕೆ ಹೇಳ್ತಾರೆ ಕ್ಷುತ್ತು ಅಂದರೆ ಕುಲುಮೆ ಇದ್ದ ಹಾಗೆ, ಮಮತೆಗಳ ಸುತ್ತಿಗೆಗಳಿದ್ದ ಹಾಗೆ. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು. ಅವನೇನು ಮಾಡ್ತಾನೆ? ಕಂಬಾರ ಕಬ್ಬಣವನ್ನು ಬೆಂಕಿಯಲ್ಲಿ ಇಡ್ತಾನೆ, ಕುಲುಮೆ ಹಾಕಿ ಹೊಡಿತಾನೆ. ಚೆನ್ನಾಗಿ ಬೆಂಕಿ ಆದ ಕಬ್ಬಣ ಕೆಂಪು ಕಾಯ್ತದೆ. ಕಾಯ್ದಲ್ಲಿ ಏನು ಮಾಡ್ತಾನೆ? ಒಂದು ಕಟ್ಟೆ ಮೇಲಿಟ್ಟು ಸುತ್ತಿಗೆಯಿಂದ ಹೊಡಿತಾ ಇರ್ತಾನೆ. ಅದನ್ನು ಯಾಕೆ ಹೊಡಿತಾನೆ? ಹೊಡೆದಾಗ ಏನಾಗ್ತದೆ? ಕೆಂಪಗೆ ಕಾದಾಗ ಆ ಕಬ್ಬಿಣದ ಒಳಗಿರುವಂಥ ಕಸರು ಇದೆಯಲ್ಲ, ನಾವು ಕಾರ್ಬನ್ ಅಂತ ಕರಿತೇವೆ ಕೆಮಿಸ್ಟ್ರಿಯಲ್ಲಿ, ಆ ಒಳಗಿರುವಂಥ ಆ ಕಸರು ಹೊರಗೆ ಬರ್ತದೆ. ಹೊರಗೆ ಬಂದ ಮೇಲೆ ಒಂದು ಲೇಪ್ ಆಗಿ ಕಿಟ್ಟ ಅಂತ ಆಗ್ತದೆ, ಸ್ಲ್ಯಾಗ್ ಅಂತೀವಿ ನಾವು, ಅದನ್ನು ಕಟ್ಟಾಗ್ತದೆ. ಅವನು ತೆಗಿತಾನೆ ಅದನ್ನು ಇಟ್ಟು ಮೇಲೆ ಸುತ್ತಿಗೆಯಿಂದ ಹೊಡೆದಾಗ ಆ ಕಿಟ್ಟ ಎಲ್ಲ ಉದುರಿ ಹೋಗ್ತದೆ. ಉದುರಿ ಹೋದಾಗ ಏನಾಗ್ತದೆ? ಕಬ್ಬಿಣ ಶುದ್ಧ ಆಯಿತು. ಅದೇ ಥರ ಬಂಗಾರ ಅಲ್ವಾ, ಬೆಂಕಿಯಲ್ಲಿ ಹಾಕಿ ಹೊಡೆದಾಗ ಬಂಗಾರ ಪುಟ ಆಗ್ತದೆ ಅಂತ. ಹಾಗೆ ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲುಮೆ ಸುತ್ತಿಗೆಗಳು, ಉತ್ತಮವದು ಎನಿಪುವವು ಕಿಟ್ಟಗಳ ಕಳೆದು. ನಮ್ಮ ಮನಸ್ಸಿನ ಕಿಟ್ಟ ಕಳಿಬೇಕಾದ್ರೆ ಆ ಕುಲುಮೆ ಸುತ್ತಿಗೆ ಬಿಡಬೇಕು. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ. ನಮ್ಮ ಚಿತ್ತಕ್ಕೆ ಸಂಸ್ಕಾರ ಮಾಡುವಂಥ ಸಾಧನ ಈ ಸಂಸಾರ. ಅದನ್ನು ಬೇಡ ಅನ್ನೋ ಹಾಗಿಲ್ಲ. ಯಾರಿಗೆ? ತತ್ವ ಪ್ರವರ್ತಂಗೆ ಮಂಕುತಿಮ್ಮ. ಅದು ತತ್ವದ ಕಡೆಗೆ ಮನಸ್ಸು ಮಾಡಿದಂಥವನಿಗೆ ಮಾತ್ರ ಇದು ಶುದ್ಧಿ ಆಗೋದಕ್ಕೆ ಅವಕಾಶ. ಅದು ಬೇಡ, ಪೆಟ್ಟು ಬಿತ್ತು ಬರಲಿಲ್ಲ ಅಂದ್ಕೊಂಡೇ ಇದ್ದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರೆ, ಆ ಕುಲುಮೆ ಸುತ್ತಿಗೆಗಳು ಬಿದ್ದಾಗ ಸಂಸ್ಕಾರಕ್ಕೊಂದು ಅವಕಾಶ ಇದೆ ಅಂತ ನೆನೆಸ್ಕೊಳ್ಳುವಂಥ ತತ್ವ ಪ್ರವರ್ತನೆಗೆ ಇದು ಚಿತ್ತ ಸಂಸ್ಕಾರಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳುವಲ್ಲಿಗೆ ಇವತ್ತಿನ ಮಾತು ಮುಗಿಸೋಣ. ನಮಸ್ಕಾರ.